ಇವರು ಕಿಟಕಿಲಿ ಕಾಣಿಸ್ತಾ ಇದ್ದಾರೆ ರಾಮಕೃಷ್ಣರು, ಈ ಕಡೆಯಿಂದ ಹೋಗ್ತಾ ಇದ್ದಾರೆ ರಾಮಕೃಷ್ಣರು, ಆ ಕಡೆಯಿಂದ ಬರ್ತಾ ಇದೆ ಕಾಳಿ. ಈಗ ಹಿಂದೆಯಿಂದ ನಾವು ಒಂದು ಮಾತು ಕೇಳ್ತಾ ಬಂದಿದ್ದೀವಿ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳಿ. ಇದರ ಜೊತೆಗೆ ಈ ಗುರುಭಕ್ತಿ, ಹನುಮಂತನನ್ನ ನೆನ್ಪಿಟ್ಕೊಳ್ಳೋದು ರಾಮನ ಸೇವಕ ಅಂತ, ರಾಮನ ದೂತ ಅಂದ ಕಾರಣಕ್ಕಾಗಿ ಮಾತ್ರ ನಾವು ನೆನ್ಪಿಟ್ಕೊಳ್ಳುವಂಥದ್ದು. ಹನುಮಂತನಂತ ಹನುಮಂತನೇ ಅಲ್ಲಿ ಶರಣಾದ ಅಂತ ಆದ್ರೆ ಇನ್ನು ನಾವೇ ಅಲ್ಲಿ ಯಾರು? ಕಾಡಿನಲ್ಲಿರುವಂಥ ಪ್ರಾಣಿಗಳು ಕೂಡ ಆರೋಗ್ಯವಾಗಿ ಬದುಕ್ತಾ ಇದೆ. ನಿನ್ನ ಉದ್ದೇಶ ಆರೋಗ್ಯವಾಗಿರಬಾರದು, ಕೇವಲ ಆರೋಗ್ಯವೇ ನಿನ್ನ ಉದ್ದೇಶ ಆಗಿರಬಾರದು. ಹೇಗೆ ಹಾಲು ಕುಡಿದ ತಕ್ಷಣ ನಮ್ಗೆ ಶಕ್ತಿ ಬರಲ್ಲ ಅಲ್ವಾ? ಹಾಲು ಕುಡಿತಾ ಕುಡಿತಾ ಯಾವತ್ತೋ ಒಂದು ದಿನ ತೋಳ್ನಲ್ಲಿ ಬಲ ಬಂದಿದೆ ಅನ್ನೋದು ನಮಗೆ ಅರಿವಾಗ್ತದೆ. ಹಾಗೆ ನಿತ್ಯ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಹೋದಂತೆ ಈಗ ನಾವು ದೇವ್ರ ಮುಂದೆ ಕೂತ್ಕೊಂಡು ಸಾಕಷ್ಟು ಸ್ತೋತ್ರಗಳ ಪಠಣೆಯನ್ನು ಮಾಡ್ತೀವಿ, ಶ್ಲೋಕಗಳನ್ನು ಹೇಳ್ತೀವಿ, ಧ್ಯಾನ ಮಾಡ್ತೀವಿ, ಅಥವಾ ದೇವರ ನಾಮಸ್ಮರಣೆಯನ್ನು ಮಾಡ್ತಾನೆ ಇರ್ತೀವಿ. ನಮ್ಮಲ್ಲಿ ಒಂದೇನಂತ ಹೇಳಿದ್ರೆ, ದೇವಸ್ಥಾನದ ಪರಿಪಾಠ ಬಂದದ್ದು ಪೂಜೆ ಮಾಡ್ಲಿಕ್ಕೆ ಮಾತ್ರ ಅಲ್ಲ. ಇವತ್ತು ನಾವು ಯೋಗ ಮಾಡಿಬಿಟ್ರೆ ಗೆದ್ದು ಬಿಡ್ತೀವಿ ಜೀವನದಲ್ಲಿ ಅಂತ ಹೇಳಿ ಒಂದು ದಿನ ಮಾಡಿದ್ರೆ ಸಾಕ, 2 ದಿನ ಮಾಡಿದ್ರೆ ಸಾಕ, ಅಥವಾ ಒಂದು ವಾರ ಮಾಡಿದ್ರೆ ಸಾಕ? ನೈತಿಕವಾಗಿ ಧಾರ್ಮಿಕವಾಗಿ ಶುದ್ಧಿ ಆದ ನಂತರ ಆಸನ ಬರುವಂಥದ್ದು. ಈಗೇನು ಮಾಡ್ತೀವಿ, ಆಸನಾಭ್ಯಾಸವನ್ನೇ ನೇರ ಮಾಡೋದ್ರಿಂದಾಗಿ ಸರ್ಕಸ್ನವ್ರಿಗೂ ಆಸನ ಮಾಡೋರ್ಗೂ ವ್ಯತ್ಯಾಸವೇ ಇಲ್ದಾಗ ಆಗೋಗಿದೆ. ಜ್ಞಾನ ಅಂದ್ರೆ ಏನು ಅಂದರೆ, ಪುಸ್ತಕದಿಂದ ಬಂದರೆ ಅದು ಜ್ಞಾನ ಆಗಲ್ಲ, ನಮ್ಮ ಒಳಗಿನಿಂದ ಬಂದರೆ ಜ್ಞಾನ, ಪುಸ್ತಕದಿಂದ ಬಂದರೆ ಅದು ಪಾಂಡಿತ್ಯ. ಹಾಗಾದರೆ ಆತ್ಮದ ಅನುಭೂತಿ ಯಾವಾಗ ಆಗುತ್ತೆ ಒಬ್ಬ ಮನುಷ್ಯನಿಗೆ? ಒಂದು ವಿಷಯದಲ್ಲಿ ನಿರಂತರವಾಗಿ ತೊಡಗಿದಾಗ, ಒಂದೇ ಸಾಧನೆಯನ್ನು ನಿರಂತರವಾಗಿ ಮಾಡ್ತಾ ಹೋದಾಗ. ಮನು ಹೇಳುವಂಥದ್ದು ಭದ್ರಂ ಭದ್ರಮಿತಿ ಬ್ರೂಯಾತ್, ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡು, ಕೇವಲ ಒಳ್ಳೆಯದನ್ನು ಮಾತ್ರವೇ ಯೋಚನೆ ಮಾಡು. ಮನು ಹೇಳುವಂಥದ್ದು ಪ್ರಕೃತಿಯ ಸೃಷ್ಟಿ ಅಂತ ನಾವು ಹೇಳ್ತೀವಿ ಮನುಷ್ಯನನ್ನ. ಪಂಚಭೂತಗಳಿಂದ ಆದ ಈ ದೇಹ, ವ್ಯಾವಹಾರಿಕ ಪ್ರಪಂಚದಲ್ಲಿರೋ ಈ ದೇಹ, ರೋಗವೂ ಬರಬೇಕು, ವೃದ್ಧಾಪ್ಯವೂ ಬರಬೇಕು, ಸೋಲು ಬರಬೇಕು, ಹಾಗೆ ಗೆಲುವನ್ನು ನಾವು ಪಡೆದೇ ಬೆಳಿತೀವಿ. ನಮಸ್ಕಾರ. ಉಪಾಸನಾ ಫೌಂಡೇಶನ್ ವತಿಯಿಂದ ಒಂದು ವಿಶೇಷವಾದಂತಹ ಕಾರ್ಯಕ್ರಮದ, ಅದರಲ್ಲೂ ಪ್ರಮುಖವಾಗಿ ಸರಣಿ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿದೆ. ಜ್ಞಾನೋಪಾಸನ ಅಂದರೆ ಜ್ಞಾನದ ವೃದ್ಧಿಯಾಗುತ್ತೆ ಅಥವಾ ನಮ್ಮ ಜ್ಞಾನ ಹೆಚ್ಚಾಗಲಿಕ್ಕೆ ಏನೆಲ್ಲ ವಿಚಾರಗಳು, ಯಾವ ರೀತಿಯ ಮಾರ್ಗ ಬೇಕು ಅನ್ನೋದಕ್ಕೆ ಸರಿಯಾದ ಮಾರ್ಗಸೂಚಿ ಇವತ್ತು ನಮ್ಮ ಜೊತೆ ಇದೆ. ಅದಕ್ಕೆ ಪ್ರಮುಖವಾಗಿ ನಮಗೆ ಆಧ್ಯಾತ್ಮ ಹಾಗೆಯೇ ಯೋಗ ನಮ್ಮ ಜೀವನದಲ್ಲಿ ನಾವು ಎಷ್ಟು ಅಳವಡಿಸ್ಕೊಳ್ಬೇಕು, ಜೀವನಕ್ಕೆ ಇವೆರಡೂ ಅಂಶಗಳು ಅಥವಾ ಇವೆರಡೂ ಎಷ್ಟು ಮುಖ್ಯವಾಗುತ್ತೆ, ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡುವಂತಹ ಸಲುವಾಗಿ ಉಪಾಸನಾ ಫೌಂಡೇಶನ್ನ ಸದ್ಗುರು ಶ್ರೀ ಶ್ರೀ ಶ್ರೀರಾಮರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ. ನಿಮಗೂ ಕೂಡ. ಜ್ಞಾನೋಪಾಸನ ಬಹಳ ವಿಶೇಷವಾದಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಇವತ್ತು ಮಾತನಾಡಲಿಕ್ಕೆ ಕೂತಿದ್ದೀವಿ. ಈ ಜ್ಞಾನದ ಉಪಾಸನೆಯನ್ನು ಮಾಡಬೇಕು ಅಂತಂದರೆ ಯೋಗ, ಇದ್ರ ಬಗ್ಗೆ ನಾವು ಮಾತನಾಡಬಹುದು ಮೊದಲನೇದಾಗಿ ಅಂತ ಹೇಳಿ ಅನಿಸುತ್ತೆ. ಯೋಗ ಅಂತಂದ್ರೆ ಏನು? ಎಲ್ಲ ವೀಕ್ಷಕರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಯೋಗ ಅಂದರೆ ಅರ್ಥವೇ ಸೇರಿಸೋದು ಅಂತ. ಒಂದು ಕಡೆ ಸೇರಿಸ್ಲಿಕ್ಕೆ ಹೆಸರೇ ಯೋಗ ಅಂತ. ಯುಜ್ಜನವಂತ ಧಾತುವಿನಿಂದ ಶುರುವಾದದ್ದು ಯೋಗ. ನೋಡಿ, ಭಾರತದ ಪ್ರತಿ ಶಬ್ದಕ್ಕೂ, ನಮ್ಮ ಪ್ರತಿ ಮಾತಿಗೂ ಒಂದು ಧಾತು ಇದೆ, ಅದಕ್ಕೆ ಅರ್ಥ ಇದೆ. ಅಂದರೆ ನಮ್ಮ ಮಾತು ಶಬ್ದ ಹುಟ್ಟಿದ್ದೆ, ವಿಶೇಷವಾಗಿ ಭಾರತದ ಎಲ್ಲ ಭಾಷೆಗಳು ಹುಟ್ಟಿದ್ದೆ ಅದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ನಿಂದಾಗಿ. ಹಾಗಾಗಿ ಪ್ರತಿ ಅರ್ಥಕ್ಕೂ, ಪ್ರತಿ ಶಬ್ದಕ್ಕೂ ಒಂದು ವಿಶೇಷವಾದಂಥ ಅರ್ಥಗಳಿದೆ. ಅದರಲ್ಲಿ ಯೋಗಕ್ಕಂತೂ ಈಗ ನಾವು ಪ್ರಯೋಗ ಅಂತ ಹೇಳ್ತೀವಿ, ಉಪಯೋಗ ಅಂತ ಹೇಳ್ತೀವಿ. ಹೀಗೆ ಯೋಗ ಅನ್ನೋದು ವಿಸ್ತಾರವಾದದ್ದು. ಅದರ ಪರ್ಟಿಕ್ಯುಲರ್ಗೆ ಹೇಳೋದಿದ್ರೆ 2 ಅರ್ಥಗಳಿಗೆ ಬರ್ತದೆ. ಒಂದು ಎಳೆ ಅಂತ, ಇನ್ನೊಂದು ಸೇರಿಸು ಅಂತ. ಎರಡಕ್ಕೂ ಯುಜ್ ಅನ್ನೋ ಧಾತುವಿನಿಂದ ಉತ್ಪತ್ತಿ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಭಗವಂತನ ಜೊತೆ ನೀನು ಸೇರಬೇಕು, ನಿನ್ನೊಳಗಿರೋ ಭಗವಂತನನ್ನು ಅರ್ಥ ಮಾಡ್ಕೋಬೇಕು. ಹೀಗೆ ವಿಶೇಷವಾದ ಅರ್ಥಗಳಲ್ಲಿ ಯೋಗವನ್ನು ನಾವು ಬಳಸಬಹುದು. ಹಾಗೆ ಭಗವಂತನ ಸೇರಲಿಕ್ಕೆ, ಭಗವಂತನ ನಾವು ಹೊಂದಲಿಕ್ಕೆ, ಆ ಸಾಕ್ಷಾತ್ಕಾರ ಪಡೀಲಿಕ್ಕೆ ನಮ್ಮ ಹಿರಿಯರು 4 ಮಾರ್ಗಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಜ್ಞಾನ ಮಾರ್ಗ,
ಈಗ ನಾವು ಏನು ಇದಕ್ಕೆ ಒಂದು ಹೆಸರಿಟ್ಟಿದ್ದೀವಿ ಜ್ಞಾನೋಪಾಸನ, ಅಂದರೆ ಜ್ಞಾನವನ್ನು ಆರಾಧನೆ ಮಾಡೋಣ ಅಂತ. ಯಾವುದ್ರ ಒಂದು ಉಪಾಸನೆ ಆಗಬಾರ್ದು, ಎಲ್ಲದರ ಉಪಾಸನೆ ಆಗಬೇಕು ಅಂತ ನಮ್ಮ ಉಪಾಸನದ ಮೂಲ ಉದ್ದೇಶ ಏನಿದೆ, ಅದರಲ್ಲಿ ಒಂದು ಜ್ಞಾನದ ಉಪಾಸನೆ ಆಗಬೇಕು ಅಂತ. ಹಾಗೆ ಜ್ಞಾನ ಅಂದರೆ ಏನು ಅಂದರೆ ಪುಸ್ತಕದಿಂದ ಬಂದರೆ ಅದು ಜ್ಞಾನ ಆಗಲ್ಲ, ನಮ್ಮ ಒಳಗಿನಿಂದ ಬಂದರೆ ಜ್ಞಾನ. ಪುಸ್ತಕದಿಂದ ಬಂದರೆ ಅದು ಪಾಂಡಿತ್ಯ. ಆದರೆ ಪುಸ್ತಕವನ್ನು ಓದ್ತಾ ಹೋಗ್ತಾ ನಮ್ಮ ಒಳಗೊಂದು ಅರಿವು ಅಲ್ಲೂ ಕೂಡ ಉಂಟಾಗಬಹುದು. ಹಾಗೆ ಉಂಟಾಗುವಂಥ ಮಾರ್ಗಕ್ಕೆ ಜ್ಞಾನ ಅಂತ ಹೆಸರು. ನಮ್ಮನ್ನು ನಾವು ಏನು ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೆ ಯೋಗದಲ್ಲಿ ಜ್ಞಾನಯೋಗ ಅಂತ ಕರೀತಾರೆ. ತುಂಬ ಜನ ಅಂದ್ಕೊಳ್ಳೋದೇನು ಅಂದರೆ ಪುಸ್ತಕ ಓದಿ ಜ್ಞಾನ ಸಂಪಾದನೆ ಮಾಡ್ತೀವಲ್ಲ, ಆ ಜ್ಞಾನಕ್ಕೆ ಜ್ಞಾನಯೋಗ ಅಂತ. ಅದಲ್ಲ, ನಮ್ಮನ್ನು ನಾವು ತಿಳಿಬೇಕು ಅನ್ನುವಂಥ ಮನಸ್ಸು ಯಾವಾಗ ಬರ್ತದೆ, ಅದಕ್ಕೆ ಯಾವಾಗ ಹುಡುಕಾಟ ಒಳಗೆ ಇಳಿತೀವಿ, ಅಲ್ಲಿಂದ ಉತ್ಪಾದನೆ ಆಗುವ ಜ್ಞಾನಕ್ಕೆ, ಅದನ್ನು ಕಂಡುಕೊಳ್ಳುವ ಮಾರ್ಗಕ್ಕೆ ಜ್ಞಾನಯೋಗ ಅಂತ. ಹಾಗೆ ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ ಅಥವಾ ಅಷ್ಟಾಂಗ ಯೋಗ, ಹೀಗೆ 4 ಪ್ರಮುಖ ಮಾರ್ಗಗಳನ್ನು ನಮ್ಮ ಹಿರಿಯರು ಹಾಕ್ಕೊಟ್ಟಿದ್ದಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿನ್ನೊಳಗೊಂದು ದೈವತ್ವ ಇದೆ, ಆ ದೈವತ್ವನ ಜಾಗೃತಿ ಮಾಡ್ಕೋಬೇಕಾದ್ರೆ ಯಾವುದೋ ಒಂದು ಯೋಗವನ್ನು ಅನುಸರಣೆ ಮಾಡು. ಕರ್ಮಯೋಗ ಮಾಡು, ಇಲ್ಲ ಭಕ್ತಿ ಯೋಗವನ್ನು ಅನುಸರಣೆ ಮಾಡು, ಇಲ್ಲ ರಾಜಯೋಗದಲ್ಲಿ ಹೋಗು, ಇಲ್ಲ ಜ್ಞಾನಯೋಗ ಮಾರ್ಗದಲ್ಲಿ ಹೋಗು. ನಿನ್ನೊಳಗೊಂದು ದೈವತ್ವವನ್ನು ಕಂಡುಕೊಳ್ಳೋಕ್ಕೆ ಈ 4 ಮಾರ್ಗಗಳು, ಅಥವಾ ಈ ಒಟ್ಟಿಗೆನಾದರೂ ಮಾಡು ಅಥವಾ ಬೇರೆ ಬೇರೆ ಆದರೂ ಆ ಯೋಗವನ್ನು ಅನುಸರಣೆ ಮಾಡುವ ಮೂಲಕ ನಿನ್ನೊಳಗಿರುವಂತಹ ಆ ದೈವತ್ವವನ್ನು ಜಾಗೃತಿ ಮಾಡ್ಕೋ ಅನ್ನೋ ಉದ್ದೇಶದಿಂದ ನಮ್ಮ ಋಷಿ ಪರಂಪರೆ ಹಾಕೊಟ್ಟಂಥ ಮಾರ್ಗ ಅದು. ಈ 4 ಮಾರ್ಗಗಳು, ಇದ್ರ ಮಧ್ಯೆ ನಾವು ಆಧ್ಯಾತ್ಮ ಅನ್ನುವಂತಹ ಒಂದು ಪದ ಬಳಕೆ ಅಥವಾ ಆ ಒಂದು ವಿಚಾರವನ್ನು ಮಾತನಾಡೋದಾದರೆ, ಈಗ ಯೋಗದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಈ ರೀತಿ ನಮ್ಮ ಯೋಗ ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂತೇಳಿ. ಆಧ್ಯಾತ್ಮ ಅಂತಂದ್ರೇನು ಹಾಗಾದರೆ? ಆತ್ಮ ಅಂದರೆ ನಮ್ಮ ಆತ್ಮಕ್ಕೆ ಮೊದಲ ಆದ್ಯತೆ ಕೊಡೋದೇ ಅಧ್ಯಾತ್ಮ. ತುಂಬ ಸರಳವಾದದ್ದು, ನಾವು ಅದನ್ನು ತುಂಬ ಇತ್ತೀಚೆಗೆ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗ್ತಾ ಇದ್ದೀವಿ. ಹೊರಗೆ ಹುಡುಕಬೇಡ, ಒಳಗೆ ಹುಡುಕು. ಒಳಗೆ ಹುಡುಕಿದಾಗ ನಿನ್ನನ್ನು ನೀನು ಕಾಣ್ತೀಯ. ಹಾಗೆ ನಿನ್ನನ್ನು ನೀನು ಕಾಣುವ ಮಾರ್ಗವೇ ಅಧ್ಯಾತ್ಮ. ನಮ್ಮನ್ನು ನಾವು ಕಾಣಬೇಕು ಅಂತ. ನಾವು ಯಾರು, ಯಾಕಾಗಿ ಹುಟ್ಟಿದ್ದೀವಿ, ನಾನು ಏನು ಮಾಡಬೇಕಾಗಿದೆ ಅನ್ನುವ ಅರಿವು ಆಗಬೇಕು. ಅರಿವು ಎಲ್ರಿಗೂ ಇದೆ, ಅದು ಇರುವು ಇರಲ್ಲ, ಅಂದರೆ ಅದು ಬದಲಾಗ್ತಾ ಹೋಗ್ತದೆ. ಹಾಗೆ ಅರಿವು ಇರುವಾಗುವ ಸಾಧ್ಯತೆಗೆ ಸಾಕ್ಷಾತ್ಕಾರ ಅಂತ ಹೆಸರು. ಹಾಗೆ ಸಾಕ್ಷಾತ್ಕಾರ ಪಡೆಯುವ ಮಾರ್ಗಕ್ಕೆ ಅಧ್ಯಾತ್ಮ, ಆ ಹುಡುಕಾಟಕ್ಕೆ ಹೆಸರು ಅಧ್ಯಾತ್ಮ ಅಂತ. ನಮ್ಮ ಇರುವಿಕೆಯನ್ನ ಗುರುತಿಸೋದು ಅಧ್ಯಾತ್ಮ ಅಂತ ತಾವು ಹೇಳಿದ್ರಿ. ಹಾಗಾದ್ರೆ ಈ ಆಧ್ಯಾತ್ಮ ಯೋಗ ಎರಡು ಒಂದಿನ ಬೇರೆ ಬೇರೆನ ಏನಾದರೂ ಹೋಲಿಕೆ ಇದೆಯಾ? ನೋಡಿ, ಅಧ್ಯಾತ್ಮ ಅನ್ನೋದು ಹೇಗೆ ಅಂದರೆ, ನೀವು ಎಲ್ಲ ರಂಗದಲ್ಲೂ ಅಧ್ಯಾತ್ಮದ ಛಾಯೆಯನ್ನು ಕಾಣ್ತೀರಿ. ತುಂಬ ಜನ ಏನು ಅಂದ್ಕೊಳ್ತಾರೆ, ಅಧ್ಯಾತ್ಮ ಅಂದರೆ ನಾಮ ಹಾಕಿ, ಬಟ್ಟೆ ಹಾಕಿ, ಪ್ರತಿನಿತ್ಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ತಣ್ಣೀರಿ ಸ್ನಾನ ಮಾಡಿ ದೇವರ ಉಪಾಸನೆ ಮಾಡುವಂಥದ್ದು, ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇರೋದು ಅಧ್ಯಾತ್ಮ ಅಂತ ಭಾವಿಸ್ತಾರೆ. ಆದರೆ ನಿಜಾನ ಅಂದರೆ ಅಲ್ಲ. ಹಾಗೆ ಮಾಡುವ ಮೂಲಕ ನಮ್ಮ ಚಿತ್ತ ಶುದ್ಧಿ ಆಗ್ತಾ ಹೋಗ್ತದೆ. ಈಗ 4 ಯೋಗ ಮಾರ್ಗಗಳೇನಿದೆ, ಈ 4 ಯೋಗ ಮಾರ್ಗಗಳು ಯಾಕೆ ಅಂತ ಹೇಳಿದ್ರೆ ಚಿತ್ತಶುದ್ಧಿಗೆ. ಆ ಚಿತ್ತ ಶುದ್ಧಿ ಆದಾಗ ನಮ್ಮನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಯೋಗದ ಉದ್ದೇಶ ಏನು, ಆಧ್ಯಾತ್ಮಿಕತೆಯ ಉನ್ನತ ಹಂತವನ್ನು ನೀನು ಮುಟ್ಟಬೇಕು. ಹಾಗೆ ಮುಟ್ಟಬೇಕಾದ್ರೆ ನಿನ್ನ ಚಿತ್ತಶುದ್ಧಿ. ಯೋಗದಲ್ಲಿ ನಾವು ಚಿತ್ತವನ್ನು ಕನ್ನಡಿಗೆ ಹೋಲಿಸ್ತೀವಿ, ಮನಸ್ಸನ್ನು ಕನ್ನಡಿಗೆ ಹೋಲಿಸ್ತೀವಿ. ಈಗೇನಾಗಿದೆ, ಆ ಕನ್ನಡಿ ಮೇಲೆ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಅನ್ನುವಂಥ ಧೂಳು ಕೂತಿದೆ. ಆ ಧೂಳನ್ನು ಹೊರಿಸಬೇಕಾದ್ರೆ, ಸ್ವಚ್ಛ ಮಾಡಬೇಕಾದ್ರೆ ಏನು ಮಾಡಬೇಕು? ಭಕ್ತಿ ಮಾರ್ಗದಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ, ಪೂಜೆ ಮಾಡ್ತಾ ಹೋಗಿಯೂ ಆ ಚಿತ್ತಶುದ್ಧಿ ಮಾಡ್ಕೋಬಹುದು. ಅಥವಾ ರಾಜಯೋಗ, ಧ್ಯಾನ ಮಾಡುವ ಮೂಲಕ, ಆಸನಾಭ್ಯಾಸ ಮಾಡೋ ಮೂಲಕ ಕೂಡ ಚಿತ್ತಶುದ್ಧಿ ಮಾಡಬಹುದು. ನಮ್ಮನ್ನು ನಾವು ತಿಳಿಯೋ ಹಂತಕ್ಕೆ ಹುಡುಕ್ತಾ ಹೋದಾಗಲೂ ಚಿತ್ತಶುದ್ಧಿ ಆಗಬಹುದು. ಅಥವಾ ನಿಷ್ಕಾಮ ಕಾಮ ಕರ್ಮ, ಯಾವ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಬೇಕು, ಪ್ರತಿಫಲ. ಹೇಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ಹಾಗೆ ಕರ್ಮಣ್ಣೇವ ಅಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಏನು ಕೃಷ್ಣ ಹೇಳ್ತಾರೆ. ಹಾಗೆ ಕೆಲಸ ಮಾಡ್ತಾ ಹೋಗು, ಫಲವನ್ನು ಭಗವಂತಂಗೆ ಬಿಟ್ಬಿಡು, ಆಗಲೂ ಚಿತ್ತ ಶುದ್ಧಿ ಆಗ್ತದೆ. ಯಾವಾಗ ಆ ಚಿತ್ತ ಅನ್ನುವಂಥ ಕನ್ನಡಿ ಶುದ್ಧ ಆಗ್ತದೆ, ಆಗ ನಮ್ಮನ್ನು ನಾವು ಕಾಣ್ತೀವಿ. ಈ ಶರೀರ ಕಾಣ್ಲಿಕ್ಕೆ ಹೇಗೆ ಒಂದು ದರ್ಪಣ ಬೇಕೋ, ಹಾಗೆ ನನ್ನನ್ನು ಅರ್ಥಾತ್ ಆತ್ಮವನ್ನು ನೋಡಬೇಕಾದ್ರೆ, ಈಗ ಈ ದೇಹದ ಮುಖವನ್ನು ನಾವು ಹಾಗೆ ನೋಡೋಕ್ಕಾಗಲ್ಲ, ಅದಕ್ಕೊಂದು ಕನ್ನಡಿ ಬೇಕು ಮುಂದುಗಡೆ. ಹಾಗಿದ್ದಾಗ ಮಾತ್ರ ಆ ಮುಖವನ್ನು, ದೇಹವನ್ನು, ಸೌಂದರ್ಯವನ್ನು ನೋಡೋಕ್ಕೆ ಸಾಧ್ಯ. ಹಾಗೆ
ಆತ್ಮವನ್ನು ಅರ್ಥಾತ್ ನನ್ನನ್ನು ನಾನು ನೋಡಬೇಕಾದ್ರೆ ಮನಸ್ಸಿನ ಕನ್ನಡಿಯ ಮೂಲಕ ಮಾತ್ರ ನೋಡೋಕ್ಕೆ ಸಾಧ್ಯ. ಆ ಮನಸ್ಸಿನ ಕನ್ನಡಿ ಮೇಲಿರುವ ಧೂಳನ್ನು ಶುದ್ಧಿ ಮಾಡಲಿಕ್ಕೆ ಯೋಗ ಮಾರ್ಗ ಅತ್ಯಂತ ಪ್ರಮುಖವಾದದ್ದು. ಹಾಗಾಗಿ ಯೋಗ ಮತ್ತು ಅಧ್ಯಾತ್ಮ ಬೇರೆ ಬೇರೆ ಅಲ್ಲ, ಒಂದೇ ನಾಣ್ಯದ ಎರಡು ಮುಖ ಅಂತನಾದರೂ ಕರೀರಿ ಅಥವಾ ಎರಡು ಒಂದೇ ಅಂತಲೂ ಕರೆದ್ರು ಯಾವ ದೋಷವೂ ಇಲ್ಲ, ಯಾವ ತಪ್ಪೂ ಇಲ್ಲ. ಬಹಳ ಸುಲಲಿತವಾಗಿ ತಾವು ತಿಳಿಸ್ಕೊಟ್ರಿ. ಇನ್ನು ಯೋಗ ಅಂತ ಹೇಳಿ ಬಂದಾಗ ಸಾಮಾನ್ಯವಾಗಿ ಇವಾಗ ಏನಾಗುತ್ತೆ, ನಾವೆಲ್ಲ ದಿನಂಪ್ರತಿ ಯೋಗ ಮಾಡಬೇಕು, ಏನಿಲ್ಲ ಅಂತಂದರೂ ಸೂರ್ಯ ನಮಸ್ಕಾರ ಮಾಡಬೇಕು ಅನ್ನುವಂತಹ ಒಂದು ಮಾತನ್ನು ನಾವು ಕೇಳ್ತಾ ಇರ್ತೀವಿ. ಅದರಲ್ಲೂ ನಾವು ಬಹುಮುಖ್ಯವಾಗಿ ನೋಡ್ತಾ ಇರ್ತೀವಿ ಯೋಗ ದಿನಾಚರಣೆ ದಿನವಂತೂ ಎಲ್ಲರೂ ಕೂಡ ಮ್ಯಾಟ್ ಹಿಡ್ಕೊಂಡು ಓಡ್ತಾ ಇರ್ತಾರೆ. ಇವತ್ತು ನಾವು ಯೋಗ ಮಾಡಿಬಿಟ್ರೆ ಗೆದ್ದು ಬಿಡ್ತೀವಿ ಜೀವನದಲ್ಲಿ ಅಂಥೇಳಿ. ಒಂದು ದಿನ ಮಾಡಿದ್ರೆ ಸಾಕಾ, 2 ದಿನ ಮಾಡಿದ್ರೆ ಸಾಕಾ, ಅಥವಾ ಒಂದು ವಾರ ಮಾಡಿದ್ರೆ ಸಾಕಾ? ನೋಡಿ, ಯೋಗ ಅಂದರೆ ಪ್ರತಿಯೊಂದು ಯೋಗವೇ. ಅದರಲ್ಲಿ ವಿಶೇಷವಾಗಿ ನಮ್ಮ ಮೊದಲೇ ಹೇಳಿದಾಗೆ ರಾಜಯೋಗ ಅಥವಾ ಅಷ್ಟಾಂಗ ಯೋಗ ಅಂತೇನು ಕರಿತೀವಿ, ಅಷ್ಟಾಂಗ ಯೋಗದಲ್ಲಿ ಒಂದು ಭಾಗ ಆಸನ. ಆದರೆ ಆಸನಾಭ್ಯಾಸ ಮಾಡ್ತಾ ಹೋದಂತೆ ಮನಸ್ಸಿನಲ್ಲಿ ಒಂದಷ್ಟು ಪರಿವರ್ತನೆ ಆಗೋದ್ರಿಂದ ಅವನು ಯೋಗಿ ಆಗಬಹುದು ಅಂತ. ಆದರೆ ಬರೀ ಆಸನನೇ ಮಾಡ್ತಾ ಹೋಗೋದ್ರಿಂದ ಯೋಗಿ ಆಗಕ್ಕೆ ಸಾಧ್ಯನಾ ಅಂದರೆ ಇಲ್ಲ, ಅದು ಸಾಧ್ಯ ಇಲ್ಲ. ಹಾಗಾಗಿ ಪತಂಜಲಿ ಏನು ಹೇಳ್ತಾರೆ, 8 ಅಂಗಗಳನ್ನು ಕೊಡ್ತಾರೆ. ಯಮ ನಿಯಮ ಮಾಡಿದ ನಂತರ, ಯಮ ಒಂದು ಧಾರ್ಮಿಕವಾಗಿ ನೈತಿಕವಾಗಿ ಹೇಗಿರಬೇಕು, ನಾವು ಸತ್ಯವನ್ನು ಹೇಳಬೇಕು, ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅನ್ನುವಂಥ 5 ಭಾಗಗಳನ್ನು ಹೇಳ್ತಾರೆ. ನೈತಿಕವಾಗಿ ಹೇಗಿರಬೇಕು, ಧಾರ್ಮಿಕವಾಗಿ ಅದು ತಪಸ್ಸಿರ್ಬೋದು, ಈಶ್ವರ ಪ್ರಣಿಧಾನ ಈ ರೀತಿಯಾಗಿ ಸೇರಿಸಿದಂಥ 2ನೇದು ನಿಯಮ ಇರ್ಬೋದು. ನೈತಿಕವಾಗಿ ಧಾರ್ಮಿಕವಾಗಿ ಶುದ್ಧಿ ಆದ ನಂತರ ಆಸನ ಬರುವಂಥದ್ದು. ಈಗೇನು ಮಾಡ್ತೀವಿ, ಆಸನಾಭ್ಯಾಸವನ್ನೇ ನೇರ ಮಾಡೋದ್ರಿಂದಾಗಿ ಸರ್ಕಸ್ನವ್ರಿಗೂ ಆಸನ ಮಾಡೋರಿಗೂ ವ್ಯತ್ಯಾಸವೇ ಇಲ್ಲದಾಗ ಆಗೋಗಿದೆ. ಮತ್ತು ಆಸನದ ಮೂಲ ಉದ್ದೇಶ ಏನು, ಪತಂಜಲಿ ಹೇಳ್ತಾರೆ. ಆಸನ ಅಂದರೆ ಏನು, ಸರ್ವಾಂಗಾಸನ ಹೇಳಿಲ್ಲ, ನೀವು ಹೇಳೋ ಹಾಗೆ ಸೂರ್ಯ ನಮಸ್ಕಾರ ಹೇಳಿಲ್ಲ, ಮತ್ತು ಪ್ರತಿಯೊಬ್ಬರು ಮಾಡೋ ಹಾಗೆ ಪಶ್ಚಿಮೋತ್ತಾಸನನೋ ಧನುರಾಸನವನ್ನು ಹೇಳಿಲ್ಲ. ಪತಂಜಲಿ ಹೇಳಿರೋದು ಒಂದೇ ಒಂದು ಮಾತು, ಆಸನ ಅಂದರೆ ಸ್ಥಿರಂ ಸುಖಂ ಆಸನ, ಸ್ಥಿರ ಸುಖಾಸನ. ಸ್ಥಿರವಾಗಿ ಸುಖವಾಗಿ ನೀನು ಕೂರಕ್ಕೆ ಸಾಧ್ಯ ಆದರೆ ಆಗ ನೀನು ಆಸನದಲ್ಲಿ ಕೂತಿದ್ದಿ ಅಂತ. ಹಾಗೆ ಪ್ರತಿನಿತ್ಯ ಕೂರಕ್ಕೆ ಸಾಧ್ಯ ಆದರೆ ನೀವೊಬ್ಬ ಯೋಗಿ ಆಗಕ್ಕೆ ಸಾಧ್ಯ. ಆದರೆ ಯಾವುದೋ ಯೋಗ ದಿನದಲ್ಲಿ ಮ್ಯಾಟ್ ಇಟ್ಕೊಂಡು ಸೂರ್ಯ ನಮಸ್ಕಾರ ಮಾಡಿ ಅಥವಾ ಒಂದಷ್ಟು ಆಸನಗಳನ್ನು ಮಾಡೋದ್ರಿಂದಾಗಿ ಉಪಯೋಗ ಆಗ್ತದ ಅಂದರೆ ಆಗಲ್ಲ. ನಿಜ. ನೈತಿಕ ಯಮ ಮತ್ತು ನಿಯಮದ ಆಸನ ಪ್ರಯೋಜನ ಇಲ್ಲದೆ ಅಥವಾ ಅದನ್ನು ಅನುಷ್ಠಾನ ಇಲ್ಲದೆ ಬರೀ ಆಸನಾಭ್ಯಾಸ ಮಾಡಿದಾಗ ದೇಹದಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಬರ್ತದೆ, ಆದರೆ ಮನಸ್ಸಿನಲ್ಲಿರುವ ದೋಷ ಹೋಗಲ್ಲ. ಹಾಗೆ ಹೋಗದೇ ಇದ್ದಾಗ ಆಸನ ಮಾಡಿದಾಗಲೂ ಶುಗರ್ ಬಂದಿರೋರು ಇದ್ದಾರೆ, ಆಸನಾಭ್ಯಾಸ ಮಾಡ್ತಾ ಇರೋವರೆಗೂ ಹಾರ್ಟ್ ಅಟ್ಯಾಕ್ ಆದದ್ದಿದೆ. ಯಾಕೆ ಅಂದರೆ ಯಮ ಮತ್ತು ನಿಯಮ ಅದರ ಉಪಯೋಗ ಮತ್ತು ಅದನ್ನು ಅನುಷ್ಠಾನ ಇಲ್ಲದ ಆಸನಾಭ್ಯಾಸ ಮಾಡಿದಾಗ ಈ ಥರದ ವಿರುದ್ಧಗಳಾಗ್ತದೆ. ಇದಕ್ಕೆ ಭಕ್ತಿ ಮಾರ್ಗ ಏನಾದರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಹಾಗಾದರೆ ಖಂಡಿತವಾಗಿ ಸಾಧ್ಯ. ಪತಂಜಲಿ ಅದಕ್ಕೆ ಈಶ್ವರ ಪ್ರಣಿಧಾನ, ಈಶ್ವರನಲ್ಲಿ ಶರಣಾಗು ಅನ್ನೋದನ್ನೇ ಹೇಳಿದ್ದಾರೆ. ಅಲ್ಲಿ ತಸ್ಯವಾಚಕ ಪ್ರಣವ, ಪ್ರತಿನಿತ್ಯ ಒಬ್ಬ ಯೋಗಿಯಾದವನು ಪ್ರಣವವನ್ನು ಜಪ ಮಾಡಬೇಕು ಅಂತ ಹೇಳಿದ್ದಾರೆ. ಇದೆಲ್ಲ ಅರ್ಥ ಏನು? ಇದು ಭಗವಂತನಲ್ಲಿ ಸೇರ್ಲಿಕ್ಕೆ ಬರೀ ಆಸನ ಪ್ರಾಣಾಯಾಮ ಸಾಕಾಗಲ್ಲ, ನಿನ್ನಲ್ಲಿ ಆ ಭಕ್ತಿ, ಆ ಶರಣಾಗತಿಯ ಭಾವವೂ ಈಶ್ವರ ಪ್ರಣಿಧಾನವೂ ಇರಲೇಬೇಕು ಅನ್ನೋ ಕಾರಣ ಇರೋದ್ರಿಂದಾಗಿ ಭಕ್ತಿಯೂ ಅದರಲ್ಲಿ ಸೇರಿದೆ. ಮತ್ತು ವಿಶೇಷವಾಗಿ ಈ ಆಸನಾಭ್ಯಾಸ ಪತಂಜಲಿ ಸೂತ್ರ ಏನಿದೆ ಅದು ಸಾಂಖ್ಯ ಯೋಗದ ಮೇಲಿದೆ. ಅಂದರೆ ದ್ವೈತ ಸಿದ್ಧಾಂತ ಅದು ಒಂದು ರೀತಿಯಾಗಿ. ಅಂದರೆ ನೀನು ಆ ಭಗವಂತನಲ್ಲಿ ಒಂದಾಗಲಿಕ್ಕೆ ಸಹಾಯ ಮಾಡುವಂಥದ್ದು ಈ ಮಾರ್ಗ. ಅಂದರೆ ನಿನ್ನಲ್ಲಿ ಭಕ್ತಿ ಇಲ್ಲದೆ ಬರೀ ಆಸನವನ್ನು ಇಟ್ಕೊಂಡು ಅದನ್ನು ಸ್ಟೈಲಿಶ್ ಆಗಿ ಬೇರೆಯವ್ರ ಮುಂದೆ ಪ್ರದರ್ಶನಕ್ಕಾಗಿ ಏನಾದರೂ ಆಸನಾಭ್ಯಾಸ ಮಾಡ್ತಾ ಇದ್ದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ನಾವು ಈ ಮೂಲ ತತ್ವ ತಿಳಿದಿಲ್ಲ. ಇದನ್ನು ತಿಳಿದೆ ನನಗೆ ಶುಗರ್ ಇದೆ ಹಾಗಾಗಿ ಆಸನಾಭ್ಯಾಸ ಮಾಡ್ತೀನಿ, ನನಗೆ ಅರ್ಥರೈಟಿಸ್ ಇದೆ ಹಾಗಾಗಿ ಆಸನಾಭ್ಯಾಸ ಮಾಡ್ತೀನಿ, ನಾನು ಸಣ್ಣ ಆಗಬೇಕು ಅದಕ್ಕೆ ನಾನು ಆಸನ ಅಭ್ಯಾಸ ಮಾಡ್ತೀನಿ. ಎಸ್, ಓಕೆ, ಅದು ಒಂದು ರೀತಿಯಲ್ಲಿ ಆ ಉದ್ದೇಶದಿಂದನಾದರೂ ಇದಕ್ಕೆ ಈ ಮಾರ್ಗಕ್ಕೆ ಬರ್ತಾರೆ ಅಂತ ಅನ್ಕೋಬಹುದು. ಆದರೆ ಯೋಗ ಇರೋದು ನಿಮ್ಮ ಆರೋಗ್ಯವನ್ನು ಮಾತ್ರ ಸುಧಾರಿಸ್ಲಿಕ್ಕೆ ಅಲ್ಲ. ನೋಡಿ, ಹಿರಿಯರು ಯೋಗಿಗಳು ಹೇಳ್ತಾರೆ, ಆರೋಗ್ಯ ಏನಪ್ಪ, ಪ್ರಾಣಿಗಳಿಗೂ ಇದೆ. ಕಾಡಿನಲ್ಲಿರುವಂಥ ಪ್ರಾಣಿಗಳು ಕೂಡ ಆರೋಗ್ಯವಾಗಿ ಬದುಕ್ತಾ ಇದೆ. ನಿನ್ನ ಉದ್ದೇಶ ಆರೋಗ್ಯವಾಗಿರಬಾರದು, ಕೇವಲ ಆರೋಗ್ಯವೇ ನಿನ್ನ ಉದ್ದೇಶ ಆಗಿರಬಾರದು. ನಿನ್ನ ಉದ್ದೇಶ ಅಧ್ಯಾತ್ಮವಾಗಿದ್ದರೆ ಆನಂದ ಬರ್ತದೆ. ನಿಜ. ಅಧ್ಯಾತ್ಮವೇ ಆಗಿದ್ದರೆ ನಿನ್ನ ಉದ್ದೇಶ, ನಿನಗೆ ಆನಂದ ಬರ್ತದೆ. ಆನಂದ ಎಲ್ಲಿದೆ
ಅಲ್ಲಿ ಆರೋಗ್ಯ ಇರ್ತದೆ. ನಿಜ. ಇಲ್ಲ, ಆನಂದ ಇದ್ದಲ್ಲಿ ನಿಜಕ್ಕೂ ಆರೋಗ್ಯ ಇರುತ್ತೆ ಅಂತ ಹೇಳಿ ತಾವು ಹೇಳ್ತಾ ಇದ್ರೆ. ಇವತ್ತಿನ ನಾವು ಪ್ರಸ್ತುತ ಸ್ಥಿತಿಗತಿಗಳನ್ನು ತಗೊಳ್ಳೋಣ. ಯಾರೇ ಕೇಳಲಿ, ಒತ್ತಡದ ಜೀವನ, ನಮಗೆ ಬೆಳಗ್ಗೆ ಏಳಬೇಕು, ಹೋಗಬೇಕು, ಇಲ್ಲ ರಾತ್ರಿ ಬರಬೇಕು, ಈ ಶಿಫ್ಟ್ ವೈಸ್ ಕೆಲಸ ಮಾಡ್ತಿರ್ತಾರೆ. ಇಂಥವರಿಗೆ, ಈ ಒತ್ತಡದ ಜೀವನದಲ್ಲಿ ಇರುವಂಥವರಿಗೆ ಈ ರೀತಿಯ ಮಾರ್ಗಗಳು ಅಥವಾ ಅವರ ಮನಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೆ ಯೋಗ ಮತ್ತು ಆಧ್ಯಾತ್ಮ ಎಷ್ಟರ ಮಟ್ಟಿಗೆ ಪೂರಕವಾಗಿದೆ? ಒಂದು ಶಬ್ದ ನಾವು ಅವಾಗವಾಗ ರಾಂಗ್ ಆಗಿ ಪ್ರಿಡಿಕ್ಟ್ ಮಾಡ್ತಾ ಇರ್ತೀವಿ. ಏನಂದರೆ ಮನಸ್ಸನ್ನು ಹತೋಟಿಗೆ ತರೋದು, ಮನಸ್ಸನ್ನು ನಿಯಂತ್ರಿಸೋದು. ಈ ಶಬ್ದ ಇಟ್ಕೊಂಡು ನಾವು ಯಾವಾಗ ಅದರ ಹಿಂದೆ ಬೀಳ್ತೀವಿ, ಆಗಲೇ ಮನಸ್ಸು ಇನ್ನೂ ಹೆಚ್ಚು ಹತೋಟಿ ತಪ್ಪುವಂಥದ್ದು, ಚಂಚಲವಾಗ್ತಾ ಹೋಗ್ತದೆ. ಮನಸ್ಸು ಅನ್ನೋದು ಒಂದು ಮಗು ಇದ್ದ ಹಾಗೆ. ಆ ಮಗುವನ್ನ ನೀವು ಒಂದು ರೂಮ್ನಲ್ಲಿ ಕೂಡ ಹಾಕಿಬಿಟ್ರೆ, ನೀವು ಸುಮ್ಮನೆ ಬಿಡಿ ಮಗುನ, ಆರಾಮವಾಗಿ ಆಟ ಆಡ್ಕೊಂಡು ಅದ್ರ ಪಾಡಿಗೆ ಅದು ಇರ್ತದೆ. ನೀವು ಯಾವಾಗ ಒಂದು ರೂಮ್ನಲ್ಲಿ, ಒಂದು ಕೊಠಡಿಯಲ್ಲಿ ಕೂಡ ಹಾಕೋಕ್ಕೆ ಪ್ರಯತ್ನ ಮಾಡ್ತೀರಿ, ಆಗ ಅದು ಇನ್ನೂ ಹೆಚ್ಚು ಹಠ ಮಾಡೋಕ್ಕೆ ಶುರು ಮಾಡ್ತದೆ. ನಮಗೆಲ್ಲ ಹಿಂದೆ ನೋಡ್ತಾ ಇದ್ವು ನಾವು ಚಿಕ್ಕವರಿದ್ದಾಗ, ಇವನು ತುಂಬ ಹಠ, ತುಂಬ ತುಂಟ ಇವನು ಅಂತ ಹೇಳಿ ಕಾಲಿಗೆ ದಾರ ಕಟ್ಬಿಟ್ಟು ಒಂದು ಕಡೆ ಹಾಕ್ಬಿಡು, ಆಗಲೇ ಮಗು ಇನ್ನೂ ಹೆಚ್ಚು ಹೊಳುವಂಥದ್ದು, ಈ ಥರದ್ದೆಲ್ಲ ಮಾಡೋದು. ಹಾಗಾಗಿ ಮನಸ್ಸನ್ನು ಹಾಗೆ ಹತೋಟಿ ಅನ್ನುವಂಥದ್ದು ಮಾಡಬೇಡಿ. ಅದಕ್ಕೆ ಸಂಸ್ಕಾರ ಕೊಡ್ತಾ ಹೋಗಿ, ಅದಕ್ಕೆ ಬೇರೆ ಮಾರ್ಗವನ್ನು ಹೇಳ್ತಾ ಹೋಗಿ. ಇದಕ್ಕಿನ್ನೂ ಸುಲಭವಾದದ್ದು ಏನು ಅಂದರೆ, ಮನು ಕೂಡ ಹೇಳುವಂಥದ್ದು ಏನಂದರೆ, ಪ್ರಾಣಾಯಾಮ ಏನಿದೆ, ನೀವು ರೆಗ್ಯುಲರ್ ಆಸನದ ಜೊತೆಗೆ ವಿಶೇಷವಾಗಿ ಪ್ರಾಣಾಯಾಮವನ್ನು ಯಾರು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾರೆ, ದಹ್ಯಂತೆ ಧಾಯಮನಾನಾಂ ಧಾತೂನಾಂಚ ಯಥಾಮಲಾಹ, ಮನುಸ್ಮೃತಿನಲ್ಲಿ ಹೇಳುವಂಥದ್ದು. ಹೇಗೆ ಧಾತುನಲ್ಲಿರುವಂಥ ಕಶ್ಮಲಗಳು ಬೆಂಕಿಯಲ್ಲಿ ಸುಟ್ಟಾಗ ಅದು ಕರಗಿ ಹೋಗಿ ಶುದ್ಧವಾಗ್ತದೋ, ಯಾರು ರೆಗ್ಯುಲರ್ ಪ್ರಾಣಾಯಾಮ ಮಾಡ್ತಾ ಹೋಗ್ತಾರೋ ಅವರ ಮನಸ್ಸಿನಲ್ಲಿರುವಂಥ ದೋಷಗಳು, ಬೇರೆ ಬೇರೆ ಥರದ ಪ್ರಲೋಭನೆಗಳು ದಗ್ಧವಾಗಿ ಸುಟ್ಟು ಹೋಗಿ ಮನಸ್ಸು ಕೂಡ ಪ್ಯೂರ್ ಆಗಲಿಕ್ಕೆ, ಶುದ್ಧವಾಗಲಿಕ್ಕೆ ಪ್ರಾಣಾಯಾಮ ಅತ್ಯಂತ ಅದ್ಭುತ ಮಾರ್ಗ ಅಂತ ಮನು ಹೇಳ್ತಾರೆ. ಹಾಗಾದರೆ ಯಾವ ರೀತಿ ಮಾಡಬೇಕು ಪ್ರಾಣಾಯಾಮವನ್ನು, ಯಾವ ಸಮಯದಲ್ಲಿ ಮಾಡಬೇಕು? ಒಂದು, ಯಾವುದೇ ವಿದ್ಯೆ ನಾವು ಎಲ್ರಿಗೂ ಸಲಹೆ ಮಾಡ್ತೀವಿ, ಯಾವುದೇ ವಿದ್ಯೆ ಕೇವಲ ಯೂಟ್ಯೂಬ್ ನಾಲೆಡ್ಜ್ಗೆ ಮಾತ್ರ ನೋಡಿ, ತಪ್ಪಲ್ಲ. ಸೋಷಿಯಲ್ ಮೀಡಿಯಾದಿಂದನೇ ತುಂಬ ಜನಕ್ಕೆ ಇವತ್ತು ನಾಲೆಡ್ಜ್ ಬಿಡ್ತಾ ಇದೆ. ಅದು ಇವತ್ತಿನ ಕಾಲಕ್ಕೆ ಅದು ಒಂದು ರೀತಿಯಾಗಿ ಅದ್ಭುತವಾದಂಥ ಮಾರ್ಗ. ನಮಗೆ ಎಷ್ಟೋ ವಿಷಯಗಳನ್ನು ಬೇಕು ಅಂದಾಗ ಹುಡುಕುವಂಥದ್ದು ಇದೆ, ನೋಡುವಂಥದ್ದು, ಈ ಥರ ತುಂಬ ಜನಕ್ಕೆ ಉಪಯೋಗವಾಗ್ತಾ ಇದೆ. ನೋಡಲಿಕ್ಕೆ ತಿಳ್ಕೊಳಕ್ಕೆ ಮಾತ್ರ ಮಾಡಿ, ಆದರೆ ಪ್ರಯೋಗಗಳನ್ನು ಮಾಡಬೇಕಾದ್ರೆ, ಅದನ್ನು ಪ್ರಾಕ್ಟಿಕಲಿ ನಮ್ಮ ಜೀವನಕ್ಕೆ ಅಡಾಪ್ಟ್ ಮಾಡ್ಕೋಬೇಕಾದ್ರೆ, ವಿಶೇಷವಾಗಿ ಆಸನ, ಧ್ಯಾನ, ಪ್ರಾಣಾಯಾಮದಂಥ ಅಥವಾ ಈ ಥರದ ಉನ್ನತವಾದ ಸಾಧನ ಮಾರ್ಗ ಮಾಡಬೇಕಾದ್ರೆ ನನ್ನ ಸಲಹೆ, ಯಾವುದೇ ಒಬ್ಬ ಅದರಲ್ಲಿ ಎಕ್ಸ್ಪರ್ಟ್ ಯಾರಿರ್ತಾರೆ, ಅದರಲ್ಲಿ ಸಾಧನೆ ಮಾಡದಂಥವ್ರು, ಅದ್ರ ಬಗ್ಗೆ ಹಿಡಿತಾ ಇಟ್ಕೊಂಡಿರುವಂಥವ್ರು ಯಾರಿರ್ತಾರೆ, ಅವರ ಸಮ್ಮುಖದಲ್ಲಿ ಕೆಲವು ದಿನನಾದರೂ ಅಭ್ಯಾಸ ಮಾಡಬೇಕು. ಹಾಗೆ ಅಭ್ಯಾಸ ಮಾಡದೆ ಪುಸ್ತಕ ನೋಡಿ ಅಥವಾ ಯೂಟ್ಯೂಬ್ ನೋಡಿ ನಾವು ಒಂದಷ್ಟು ಸಜೆಷನ್ ಕೊಡಬೇಕಾದ್ರೆ ಈ ರೀತಿಯಾಗಿ ಮಾಡಿ, ಈ ರೀತಿಯಾಗಿ ಧ್ಯಾನ ಮಾಡಿ ಅಂತ ಯೂಟ್ಯೂಬ್ನಲ್ಲೂ ಹೇಳಿದ್ದಿದೆ. ಅದು ನಿಮಗೆ ಒಂದು ನಾಲೆಡ್ಜ್ಗೋಸ್ಕರ. ಆದರೆ ರೆಗ್ಯುಲರ್ ಪ್ರಯೋಗಕ್ಕೋಸ್ಕರ ಒಬ್ಬ ಗುರುವಿನ ಮುಂದೆ ಕೂತು ಒಂದಷ್ಟು ದಿನ ಅಭ್ಯಾಸ ಮಾಡಿದಾಗ ನಮ್ಮ ಜೀವನದಲ್ಲಿ ಆ ವಿದ್ಯೆ ಒಂದು ಪೂರ್ಣತ್ವದ ಕಡೆಗೆ ಕರ್ಕೊಂಡು ಹೋಗ್ತದೆ. ಹಾಗಾಗಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ಇಲ್ಲಿ ಹೇಳೋದಕ್ಕಿಂತ ನೀವು ಅದನ್ನು ಎಲ್ಲೋ ಒಂದು ಕಡೆ ಕಲೀರಿ, ಕಲಿತು ಅದನ್ನು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ. ಆದರೆ ಒಂದು ಹೇಳಬಹುದು ಸುಲಭವಾಗಿ, ನಿಮಗೆ ಯಾವಾಗ ನಿಮ್ಮ ಉಸಿರಾಟದಲ್ಲಿ ತುಂಬ ವ್ಯತ್ಯಾಸಗಳಾಗ್ತದೆ, ಒಂದು ಕಡೆ ಆರಾಮವಾಗಿ ಕೂತು ನಿಧಾನವಾಗಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ. ಹಾಗೆ ಮಾಡೋ ಮೂಲಕ ಯಾವಾಗ ಶ್ವಾಸ ನಿಯಂತ್ರಣಕ್ಕೆ ಬರ್ತದೆ, ನಿಮ್ಮ ಮನಸ್ಸು ತನಗೆ ತಾನೇ ನಿಯಂತ್ರಣಕ್ಕೆ ಬರ್ತದೆ. ಚಲೇವಾತೆ ಚಂಚಲಂ ಚಿತ್ತಂ ಅಂತ ಒಂದು ಮಾತಿದೆ. ಅಂದರೆ ನಿಮ್ಮ ಉಸಿರಾಟ ಹೇಗೆ ಚಂಚಲವಾಗಿದೆಯೋ, ತುಂಬ ಸ್ಪೀಡ್ ಆಗ್ತಿದೆಯೋ, ಆಗ ಮನಸ್ಸು ಕೂಡ ತುಂಬ ವೇಗವಾಗಿ ಓಡ್ತಾ ಇರ್ತದೆ, ಕಂಟ್ರೋಲ್ ಇಲ್ಲದಂತೆ. ನಿಮ್ಮ ಮನಸ್ಸು ಒಂದು ಪ್ರಾಣಾಯಾಮ ಅಂದರೆ ಅರ್ಥವೇ ಅದು, ಪ್ರಾಣಕ್ಕೆ ಆಯಾಮ, ಒಂದು ರಿದಮನ್ನು, ಒಂದು ಚೌಕಟ್ಟನ್ನು ಹಾಕುವಂಥದ್ದು ಅಂತ. ಹಾಗಾಗಿ ಒಂದು ತಾಳ್ಮೆಯಿಂದ ನಿಧಾನವಾಗಿ ದೀರ್ಘವಾಗಿ ಉಸಿರಾಟ ಮಾಡ್ತಾ ಹೋಗಿ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಹೋಗ್ತದೆ, ತನಗೆ ತಾನೇ ನಿಯಂತ್ರಣಕ್ಕೆ ಬರ್ತಾ ಹೋಗ್ತದೆ. ಈಗ ನಾವು ಭಕ್ತಿ ಮಾರ್ಗದಲ್ಲಿ ಸಾಗೋದಾದರೆ ಈ ಸಂಸ್ಕಾರ ಅನ್ನುವಂತಹ ಒಂದು ಪದದ ಬಳಕೆ ನಾವು ಮಾಡ್ತಾ ಇರ್ತೀವಿ ಹೆಚ್ಚಾಗಿ. ಅಂದರೆ ನೋಡು, ಯಾರೋ ಒಬ್ಬರು ಏನೋ ಒಂದು ಕೆಟ್ಟ ಕೆಲಸ ಮಾಡಿದಾಗ ನೋಡು ಅವನಿಗೆ ಸಂಸ್ಕಾರ ಇಲ್ಲ ಅಂತ ಹೇಳಿ ಬೈಯುವಂಥದ್ದು, ಅಥವಾ ನಮ್ಮ ಸಂಪ್ರದಾಯಬದ್ಧ ಏನು ಪದ್ಧತಿಗಳಿದೆ ಅದನ್ನು ನಾವು ಅನುಸರಿಸ್ತಾ ಇರೋದಿಲ್ಲ. ಇದರಿಂದ ಏನಾದರೂ ತೊಂದರೆಗಳು ಸಹಜವಾಗಿ ಆಗೇ ಆಗುತ್ತೆ. ಆದರೆ ತೊಂದರೆ ಆದರೂ ಕೂಡ ನಾವೇನು ಹೇಳ್ತೀವಿ, ಅವನಿಗೆ ಸರಿಯಾದ ಸಂಸ್ಕಾರ ಇಲ್ಲ ಅಂತ ಹೇಳಿ. ಈ ಸಂಸ್ಕಾರ ಪದ
ಆಧ್ಯಾತ್ಮದಲ್ಲಿ ಖಂಡಿತ ಬಂದೇ ಬರುತ್ತೆ ಅಂತ ಹೇಳಿ ನನ್ನ ಒಂದು ಯೋಚನೆ. ಏನು ಹೇಳ್ತೀರಿ ತಾವು? ನೋಡಿ, ನಾವೆಲ್ಲ ಚಿಕ್ಕಂದಿನಿಂದ ನೋಡ್ತಾ ಇರ್ತೀವಿ, ಈ ಭಕ್ತಿಯ ಉದ್ದೇಶದಿಂದಾಗಿ ನಮ್ಮ ಮನೆಗಳಲ್ಲಿ ನಮಗೇ ಗೊತ್ತಿಲ್ಲದೆ ತುಂಬ ಸಂಸ್ಕಾರಗಳನ್ನು ಕೊಡೋರು. ಉದಾಹರಣೆಗೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಏನೋ ತಿನ್ನೋ ಹಾಗಿಲ್ಲ. ಹೌದು, ತುಂಬ ಸಿಂಪಲ್ ಆದದ್ದು. ಆದರೆ ಅದು ನಮ್ಮ ಮನಸ್ಸನ್ನು ನಿಯಂತ್ರಣಕ್ಕೂ ಶುದ್ಧಿಗೂ ಶರಣಾಗತಿಗೂ ಎಷ್ಟು ನಮಗೆ ಅದೊಂದು ಸಪೋರ್ಟಿವ್ ಆಗಿ ಕೆಲಸ ಮಾಡ್ತದೆ ಅನ್ನೋದಕ್ಕೆ. ನೀವು ಬೆಳಗ್ಗೆ ಎದ್ದಾಗ ನೀವೇನೋ ಒಂದಷ್ಟು ಎಕ್ಸಸೈಸ್ ಮಾಡಬೇಕು, ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಕನಿಷ್ಠ ಪಕ್ಷ ದೇವರ ಫೋಟೋ ಮುಂದೆ ನಿಂತು ಒಂದು ಪ್ರಾರ್ಥನೆಯನ್ನು ಮಾಡಿದ ಮೇಲೆ ನಿಮಗೆ ತಿಂಡಿ. ಹೌದು, ಅಲ್ಲಿವರೆಗೆ ನೀವು ಹಸಿವಾಯಿತು ಕೂಡ ನೀವು ನಿಯಂತ್ರಣ ಮಾಡಬೇಕು ಹಸಿವನ್ನು. ಈ ಕಾರಣದಿಂದ ಏನಾಗ್ತಾ ಇತ್ತು, ಯಾವಾಗ ಹೊಟ್ಟೆ ಚುರುಕಾಗ್ತದೆ ಬುದ್ಧಿ ಕೂಡ ಚುರುಕಾಗ್ತದೆ. ಅಷ್ಟು ಸಮಯ ಮತ್ತು ಹಸಿವನ್ನು ಅಷ್ಟು ಸಮಯ ನಿಯಂತ್ರಣ ಮಾಡಬೇಕು. ಅರ್ಥಾತ್ ಅಲ್ಲಿಗೆ ಸಂಯಮವೂ ಕೂಡ ಬರ್ತದೆ. 2-3 ಗಂಟೆಗಳ ಕಾಲ ತಿಂಡಿ ಇಲ್ಲದೆ ಸ್ನಾನ ಮಾಡಿ ಶುದ್ಧಿಯಾಗಿ ದೇವ್ರ ಫೋಟೋ ಮುಂದೆ ನಿಂತು ಒಂದು ಪ್ರಾರ್ಥನೆ ಮಾಡಿದ ಮೇಲೆ ನಿನಗೆ ತಿಂಡಿ ಅಂತ ಹೇಳಿದ್ರೆ, ಗೊತ್ತಿಲ್ಲದೆ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ಒಂದು ಸಂಸ್ಕಾರ ನಮಗೆ ಬರ್ತದೆ. ಹೀಗೆ ಬರಲಿಕ್ಕೆ ಈ ಭಕ್ತಿ ಮಾರ್ಗ ಏನಿದೆ ತುಂಬ ರೀತಿಯ ಸಹಜವಾಗಿ ನಮಗೆ ಸಹಾಯ ಮಾಡ್ತಾ ಹೋಗ್ತದೆ. ಈ ಭಕ್ತಿ ಯೋಗದಲ್ಲೇ ಬರುವಂಥದ್ದು, ಮಾರ್ಗದಲ್ಲೇ ಬರುವಂಥದ್ದು ಎರಡನೇದು ಹಬ್ಬ ಹರಿದಿನಗಳು. ನಿಜ. ಭಾರತದಲ್ಲಿ ಒಂದು ಮಾತಿದೆ, ಹಬ್ಬ ಇಲ್ಲದೆ ಇರೋ ದಿನ ಯಾವುದು ಅಂತ. 365 ದಿನವೂ ಏನೋ ಒಂದು ಹಬ್ಬ. ಅದರಲ್ಲಿ ವಿಶೇಷ ಹಬ್ಬಗಳು ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಆ ಆಚರಣೆ ಮಾಡೋದು, ಒಟ್ಟಿಗೆ ಸೇರಿ ಅಲ್ಲಿಯ ಹಬ್ಬಗಳಲ್ಲಿ ಆ ದೇವರ ಪೂಜೆಗಳನ್ನು ಅಲಂಕಾರಗಳಲ್ಲಿ ಭಾಗವಹಿಸೋದು. ಅಂದರೆ ಆ ಸಂಬಂಧಗಳನ್ನು ಸೇರಿಸ್ಲಿಕ್ಕೂ ಕೂಡ ಭಕ್ತಿ ಕೇವಲ ಪರಮಾತ್ಮನ ಜೊತೆ ಸೇರುವಂಥದ್ದಲ್ಲ. ಶಂಕರರು ಹೇಳ್ತಾರೆ, ಸತ್ಸಂಗತ್ವೇ ನಿತ್ಸಂಗತ್ವ. ಸತ್ಸಂಗ ಮಾಡಬೇಕು ಅಂದರೆ, ಸತ್ ಅಂದರೆ ಏನು? ಸತ್ಯವಾದದ್ದು, ದಿಟವಾದದ್ದು, ನಿರಂತರವಾಗಿರುವಂಥದ್ದು, ಒಳ್ಳೆಯದು ಯಾವುದಿದೆ ಅದಕ್ಕೆ ಸತ್ ಅಂತಾರೆ. ಅಂದರೆ ಅರ್ಥ ಸತ್ಯ ಅಂತ. ಆ ಸತ್ಯವಂತರ, ಸತ್ ಅಂದರೆ ಒಳ್ಳೆಯದು, ಒಳ್ಳೆಯವರ ಸಂಘ ಮಾಡಿದಾಗ ಮನಸ್ಸು ತನಗೆ ತಾನೇ ಒಂದು ದಿನ ನಿತ್ಸಂಗತ್ವ, ಏನಿಲ್ಲದೇ ಇದ್ರೂ ಇರುವಂತಹ ಸ್ಥಿತಿ ಬರ್ತದೆ. ನಿತ್ಸಂಗತ್ವದಿಂದ ನಿರ್ಮೋಹತ್ವ, ನಿರ್ಮೋಹತ್ವದಿಂದ ನಿಶ್ಚಲ ತತ್ವ. ಅಂದರೆ ನಮ್ಮ ಮನಸ್ಸು ಹೇಗೆ ಎಷ್ಟು ಚಂಚಲವಾಗಿದೆಯೋ, ಚಂಚಲತೆಯಿಂದ ಒಂದು ಕಡೆ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಇದೊಂದು ರೀತಿಯ ಸ್ಟೆಪ್ ಬೈ ಸ್ಟೆಪ್ ಸಂಸ್ಕಾರ. ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ಬರುವಂಥ ದಿನದ ಆಚರಣೆ, ಅದು ಪೂಜೆ ಇರಲಿ, ಸಂಧ್ಯಾ ವಂದನೆ ಇರಲಿ, ಜಪಾದಿಗಳಿರಲಿ, ಎಲ್ಲವೂ ನಮ್ಮ ಚಿತ್ತಶುದ್ಧಿಗೆ. ಆ ಮೂಲಕ ಎಲ್ಲರ ಜೊತೆ ಹೇಗೆ ಒಡನಾಡಬೇಕು. ನಾನು ಅಧ್ಯಾತ್ಮದಲ್ಲಿ ಒಂದು ಮಾತು ಹೇಳ್ತೀನಿ, ತುಂಬ ಸುಲಭ. ಅಧ್ಯಾತ್ಮ ಏನಂದರೆ, ನನ್ನೊಳು ಎಲ್ಲರೂ, ಎಲ್ಲರೊಳು ನನ್ನನ್ನು ಕಾಣುವಂಥದ್ದೇ ಅಧ್ಯಾತ್ಮ ಅಂತ. ಎಲ್ಲರೊಳು ನಾನು, ನನ್ನೊಳು ಎಲ್ಲರನ್ನೂ ನೋಡುವುದೇ, ಅದ್ವೈತದ ಭಾವದಲ್ಲಿ ನೋಡುವಂಥದ್ದೇ ಅಧ್ಯಾತ್ಮ ಅಂತ. ಇದೆಲ್ಲ ಭಾವಸ್ಥಿತಿ ಬರಬೇಕಾದ್ರೆ ಆ ಭಕ್ತಿಯೆಲ್ಲ ಬರುವಂಥ ಆಚರಣೆಗಳು, ಅಲ್ಲಿ ಬರುವಂಥ ನಮಗೇ ಗೊತ್ತಿಲ್ಲದೆ ಸಿಗುವಂಥ ಸಂಸ್ಕಾರ, ಇದೆಲ್ಲದಕ್ಕೂ ಅಣಿ ಮಾಡಿಕೊಡ್ತಾ ಹೋಗ್ತದೆ ಅಂತ. ಈಗ ಏಕಾಗ್ರತೆ ಅನ್ನುವಂತಹ ಒಂದು ಪದ ಬಳಕೆ ಮಾಡಿದ್ರಿ ತಾವು. ಈಗ ನಾವೊಂದು ವಿಚಾರವನ್ನು ಮಾತನಾಡ್ತಾ ಇದ್ದೀವಿ ಅಥವಾ ಏನೋ ಒಂದು ಪುಸ್ತಕ ಓದ್ತಾ ಇದ್ದೀವಿ ಅಂತಂದಾಗ, ಏನೋ ಕೆಲಸ ಮಾಡ್ತಿದ್ದೀವಿ, ಈ ಕಾನ್ಸಂಟ್ರೇಷನ್ ಇದು ಬಿಲ್ಡ್ ಆಗಬೇಕು, ಇದು ಹೆಚ್ಚು ನಮ್ಮಲ್ಲಿ ಕಾಣಿಸ್ಕೊಳ್ಬೇಕು, ಅಥವಾ ನಾವು ಈ ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದಾಗ ಏಕಚಿತ್ತದಿಂದ ಈ ಕೆಲಸ ಮಾಡಲೇಬೇಕು ಅಂತ ಹೇಳಿ ಹೊರಟಾಗ ಸ್ವಲ್ಪ ಡೈವರ್ಟ್ ಆಗ್ತಾ ಇರುತ್ತೆ ಮನಸ್ಸು. ಇದಕ್ಕೆ ಯೋಗ ಏನಾದರೂ ಸಹಾಯ ಮಾಡಬಲ್ಲದ? ಖಂಡಿತ. ಅಲ್ಲಿ ಒಂದು ನಾನು ನಿಮಗೆ ಇನ್ನೊಂದು ಹೇಳೋದು, ಹತೋಟಿ ನಿಯಂತ್ರಣ ಎಷ್ಟು ಡೇಂಜರು, ಅದಕ್ಕಿಂತ ಡೇಂಜರ್ ಯಾವುದು ಅಂದರೆ ಏಕಾಗ್ರತೆ, ಕಾನ್ಸಂಟ್ರೇಷನ್. ಅದು ಕೂಡ ಬಲವಂತವಾಗಿ ನೀವು ಇದನ್ನೇ ನೋಡು, ಇದನ್ನೇ ಗಮನಿಸು ಅಂತ ಹೇಳಿದಾಗ ಆಗ್ತದೆ. ಅದಕ್ಕಿಂತ ಹೆಚ್ಚು ಹೇಳೋದಿದ್ದರೆ ತುಂಬ ಒಳ್ಳೆಯ ಶಬ್ದ ಏನು ಅಂದರೆ, ಒಂದು ವಿಷಯದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಗಳಿಸೋದು ಅಂತ. ಅದು ಹೆಚ್ಚು ಬಹುಶಃ ಸೂಕ್ತವಾಗಬಹುದು. ನೀವು ಯಾವಾಗ ಕಾನ್ಸಂಟ್ರೇಷನ್ ಅಂತೀರಿ, ಮೆಡಿಟೇಷನ್ನಲ್ಲೂ ಅದೇ ಹೇಳ್ತಾರೆ, ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಯಾವಾಗ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗ್ತೀರಿ ಆಗಲೇ ಅದು ತುಂಬ ರೀತಿಯಾಗಿ ಚಂಚಲವಾಗಿ ಹರಡು ಹೋಗ್ತದೆ ಮನಸ್ಸು. ಹಾಗಾಗಿ ಗಮನಿಸಬೇಕು, ಆಸಕ್ತಿಯಿಂದ ನೋಡುವಿಕೆ ಏನಿದೆ ಅದು ಹೆಚ್ಚು ಒಳ್ಳೆಯದು. ಹಾಗಾಗಿ ಏನು ಹೇಳ್ತೀವಿ, ಸಮತ್ವಂ ಯೋಗ ಉಚ್ಯತೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ಹಾಗೆ ಯೋಗದ ಉದ್ದೇಶವೇ ಏನು? ಚಿತ್ತ ವೃತ್ತಿ ನಿರೋಧ. ಚಿತ್ತದಲ್ಲಿ, ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಆ ಅಂತರಂಗದಲ್ಲಿ ಉಂಟಾಗ್ತಾ ಇರುವಂಥ ಹಲವಾರು ರೀತಿಯ ಭಾವನೆಗಳು ಏನಿದೆ ಅದೆಲ್ಲವನ್ನು ಹೋಗಿಸಿ ಅದರ ಸಂಖ್ಯೆಯನ್ನು, ತರಂಗಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಬರೋದೇ ಯೋಗದ ಉದ್ದೇಶ.
ಯಾವುದೇ ಮಾರ್ಗದಲ್ಲಾದರೂ ನೀವು 4 ಮಾರ್ಗದಲ್ಲಿ 4 ಮಾರ್ಗವಾಗಲಿ ಯಾವುದೋ ಒಂದು ಮಾರ್ಗವಾಗಲಿ ಅನುಸರಣೆ ಮಾಡ್ತಾ ಹೋದಾಗ ಚಿತ್ತದಲ್ಲಿರುವ ವೃತ್ತಿಗಳ ಸಂಖ್ಯೆಗಳು ಕಡಿಮೆ ಆಗ್ತಾ ಬರ್ತದೆ. ಆದರೆ ವೃತ್ತಿಯೇ ಇಲ್ಲದಂತೆ ಮಾಡಬಹುದಾ? ಅದು ಕಷ್ಟ. ಹಾಗೆ ಮಾಡಕ್ಕೆ ಹೋಗಬಾರ್ದು. ಉದಾಹರಣೆಗೆ ನಾವು ಸಾಮಾನ್ಯವಾಗಿ ಮಾಡರ್ನ್ ಸೈನ್ಸ್ ಕೂಡ ಸೈಕಾಲಜಿ ಕೂಡ ಹೇಳೋದು, ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ 40,000 to 60,000 ಆಲೋಚನೆಗಳು ಬರ್ತದೆ ಅಂತ, ಒಂದು ದಿನಕ್ಕೆ. ಯೋಗದ ಸಾಧನೆ ಮಾಡ್ತಾ ಹೋದರೆ, ಅದು ಭಕ್ತಿ ಇರಲಿ ಯಾವುದೇ ಮಾರ್ಗದಲ್ಲಿ ಸಾಧನೆ ಮಾಡ್ತಾ ಹೋದರೆ ಏನಾಗ್ತದೆ, ನಿರಂತರತೆಯಿಂದಾಗಿ, ಒಂದು ದಿನದಲ್ಲ, ನಿರಂತರ ಸಾಧನೆಯಿಂದಾಗಿ ವರ್ಷಗಳು ತಗೊಳ್ಳಬಹುದು. 60,000ದಿಂದ 6,000ಕ್ಕೆ ಬರ್ತದೆ, 6,000ದಿಂದ 600ಕ್ಕೆ ಬರ್ತದೆ, 600ರಿಂದ 60ಕ್ಕೆ ಬರ್ತದೆ, 60ರಿಂದ 6ಕ್ಕೆ ಬರ್ತದೆ, 6ರಿಂದ 1ಕ್ಕೆ. ಎಷ್ಟೋ ವರ್ಷಗಳ ಸಾಧನೆಯಿಂದಾಗಿ 1ಕ್ಕೆ ಬಂದು ನಿಲ್ತದೆ. ಒಂದು ಇಲ್ಲದಂಥ ಸ್ಥಿತಿ ಬಂದಾಗ ಆಗ ನಾವು ಸಮಾಧಿಗೆ ಹೋಗ್ಬಿಟ್ಟಿದ್ದೀವಿ ಅಂತ ಅರ್ಥ. ಆ ಸ್ಥಿತಿ ಕಷ್ಟ. ಆದರೆ ಆಲೋಚನೆಗಳನ್ನು, ತರಂಗಗಳನ್ನು ಕಡಿಮೆ ಮಾಡಬಹುದಾ? ಈ 4 ಮಾರ್ಗಗಳ ಸಾಧನೆಯಿಂದ ಅಥವಾ ವಿಶೇಷವಾಗಿ ಧ್ಯಾನ ಮತ್ತು ಪ್ರಾಣಾಯಾಮ ಒಳಗೊಂಡಂತಹ ರಾಜಯೋಗ ಅಥವಾ ಅಷ್ಟಾಂಗ ಯೋಗದಿಂದ ಖಂಡಿತವಾಗಿ ಇದು ಸಾಧ್ಯ ಇದೆ. ಆ ಸಾಧನೆ ಮಾಡ್ತಾ ಮಾಡ್ತಾ ಹೋದಂತೆ ಆ ಯೋಗ ಮಾರ್ಗದಿಂದ ಖಂಡಿತವಾಗಿಯೂ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ತನಗೆ ತಾನೇ ಕಳಿಸ್ಕೊಂಡು ಒಂದರ ಕಡೆಗೆ, ಒಂದು ಕೆಲಸದ ಕಡೆಗೆ ಫೋಕಸ್ ಮಾಡುವಂತೆ, ತನಗೆ ತಾನೇ ಅದರಲ್ಲಿ ಹೆಚ್ಚು ಸ್ಕಿಲ್ಲನ್ನು ಸಾಧಿಸುವಂತೆ ಮಾಡಿಕೊಳ್ಳಬಹುದು. ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಯೋಗ ಅಂದರೆ ಏನು? ಕರ್ಮಸು ಕೌಶಲ. ಒಂದು ಕೆಲಸದಲ್ಲಿ ಯಾವುದೋ ನಿನಗೆ ಆಸಕ್ತಿ ಇರೋದ್ರಲ್ಲಿ ಸ್ಕಿಲ್ಲನ್ನು ಸಾಧಿಸುವಂಥದ್ದೇ ಯೋಗ. ಬರೀ ಆಸನ ಮಾಡೋದು ಯೋಗ ಅಲ್ಲ. ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಿ, ಕಸ ಗುಡಿಸ್ತಾ ಇದ್ದೀರಾ, ಕಸ ಗುಡಿಸೋದನ್ನೇ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನೀವು ಒಬ್ಬ ಯೋಗಿ ಆಗ್ತೀರಿ. ಬಟ್ಟೆ ಒಗಿತಾ ಇದ್ದೀರಾ, ಬಟ್ಟೆಯನ್ನೇ ಅಷ್ಟು ಚೆನ್ನಾಗಿ ಒಗೆದು ಅಷ್ಟು ಚೆನ್ನಾಗಿ ಐರನ್ ಮಾಡ್ತಾ ಇದ್ದೀರಾ, ಆಗಲೂ ನೀವು ಯೋಗಿ ಆಗ್ತೀರಿ. ಬರೀ ಆಸನ ಮಾಡೋದ್ರಿಂದ ಮಾತ್ರ ಅಲ್ಲ. ಆದರೆ ಆಸನಾಭ್ಯಾಸ ಪ್ರಾಣಾಯಾಮದಿಂದ ಏನಾಗ್ತದೆ, ಈ ಕೆಲಸ ಮಾಡೋದಕ್ಕೂ ಮನಸ್ಸು ಹೆಚ್ಚು ಫೋಕಸ್ ಆಗಿ ಆ ಕಡೆ ಗಮನ ಕೊಡಲಿಕ್ಕೆ, ಆಸಕ್ತಿಯಿಂದ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ಒಂದಕ್ಕೊಂದಕ್ಕೆ ಪೂರಕ. ಆದರೆ ಯೋಗದಿಂದ ಮಾತ್ರ ಇದೆಲ್ಲವೂ ಸಾಧ್ಯ ಆಗ್ತದೆ. ಈಗ ನಾವು ದೇವ್ರ ಮುಂದೆ ಕೂತ್ಕೊಂಡು ಸಾಕಷ್ಟು ಸ್ತೋತ್ರಗಳ ಪಠಣೆಯನ್ನು ಮಾಡ್ತೀವಿ, ಶ್ಲೋಕಗಳನ್ನು ಹೇಳ್ತೀವಿ, ಧ್ಯಾನ ಮಾಡ್ತೀವಿ, ಅಥವಾ ದೇವರ ನಾಮಸ್ಮರಣೆಯನ್ನು ಮಾಡ್ತಾನೆ ಇರ್ತೀವಿ. ನಾವೊಬ್ಬ ಒಳ್ಳೆಯ ಭಕ್ತ ಅಥವಾ ಭಕ್ತೆ ಆಗೋದಕ್ಕೆ ಸಾಧ್ಯನ ಇದೆಲ್ಲ ಮಾಡೋದ್ರಿಂದ? ಒಂದೇನಂತ ಹೇಳಿದ್ರೆ, ಒಂದು ತುಂಬ ಶರಣಾಗತಿಯ ನಾನು ಅನ್ನುವ ಬುದ್ಧಿ ಅಹಂಕಾರಗಳನ್ನು ಬಿಟ್ಟು ಆ ನಾಮ ಜಪದಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸಿದಾಗ ಮಾತ್ರ ಸಾಧ್ಯ. ನಾಮ ಜಪ ಮಾಡಬೇಕಾದ್ರೆ ಅಲ್ಲೇನೋ ಮಂತ್ರ ಶುದ್ಧಿ ಇರಬೇಕು, ನಾಲಿಗೆ ಶುದ್ಧಿ ಇರಬೇಕು, ಇವೆಲ್ಲವೂ ಮುಖ್ಯ ಅಲ್ಲ. ಅಲ್ಲಿ ಮುಖ್ಯ ಏನು ಅಂದರೆ, ನೀವು ಯಾವ ಜಪ ಮಾಡ್ತಾ ಇದ್ದೀರಿ, ಯಾವ ದೇವರ ಮುಂದೆ ಕೂತಿದ್ದೀರಿ, ಎಷ್ಟು ಪ್ರೀತಿಯಿಂದ ಅಲ್ಲಿ ಕೂತಿದ್ದೀರಿ ಅನ್ನುವುದೇ ಮುಖ್ಯವಾದದ್ದು. ನೋಡಿ, ಮೀರಾದೊಂದು ಮಾತಿದೆ, ಗಂಧವನ್ನು ಹಚ್ಚುವುದರಿಂದ ನಿನ್ನನ್ನು ಪಡೆಯಬಹುದಾಗಿದ್ದರೆ ಗಂಧವೇ ನಿನ್ನನ್ನು ಈಗಾಗಲೇ ಪಡೆಯುತ್ತಿತ್ತು. ಧೂಪ ದೀಪಗಳನ್ನು ಹಚ್ಚುವ ಮೂಲಕ ನಿನ್ನನ್ನು ಪಡೆಯಬಹುದಾಗಿದ್ದರೆ ಈಗಾಗಲೇ ಧೂಪ ದೀಪಗಳು ನಿನ್ನ ಸಾಕ್ಷಾತ್ಕಾರವನ್ನು ಹೊಂದಿರ್ತಿದ್ವು. ನಿತ್ಯ ಸ್ನಾನ ಮಾಡೋದ್ರಿಂದನೇ ನಿನ್ನನ್ನು ಪಡೆಯಬಹುದು ಅಂತ ಏನಾದರೂ ಇದ್ದಿದ್ರೆ ಈಗಾಗಲೇ ಮೊಸಳೆ ಮೀನುಗಳು ನಿನ್ನನ್ನು ಪಡೆದಿರ್ತಿದ್ವು. ಏ ಪರಮಾತ್ಮ, ನಿನ್ನ ಪಡಿಲಿಕ್ಕೆ ಒಂದೇ ಒಂದು ಮಾರ್ಗ, ಅದೇ ಪ್ರೀತಿ. ಈ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಕೇವಲ ಪ್ರೀತಿಯಿಂದ ಮಾತ್ರವೇ ನಿನ್ನನ್ನು ಪಡೀಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಆ ಪ್ರೇಮದಿಂದ, ಪ್ರೀತಿಯಿಂದ, ಶರಣಾಗತಿಯಿಂದ ಆ ನಾಮ ಜಪ ಮಾಡಿದರೆ ಖಂಡಿತವಾಗಿಯೂ ಅದರಿಂದ ಉಪಯೋಗ ಇದೆ, ಪರಮಾತ್ಮನನ್ನು ಪಡಿಬಹುದು ಅಂತ. ನಮ್ಮ ಸಾರಸ್ವತ ಲೋಕದ ಕವಿಗಳೊಬ್ಬರು ಹೇಳ್ತಾರೆ, ಗುಡಿಸಲಂತ ಗುಡಿಯಲ್ಲುಂಟು ಸಾವಿರಾರು ಪ್ರಾರ್ಥನೆ ಅಂತ ಹೇಳಿ. ಗುಡಿ ಅಂದರೆ ಎಲ್ಲ ಕಡೆ ಗುಡಿ ಸಾಕಷ್ಟಿದೆ. ಈಗ ನಾವೆಲ್ಲಿ ಯಾವ ಊರಿಗೆ ಹೋಗಲಿ, ಯಾವ ಪ್ರದೇಶಕ್ಕೆ ಹೋಗಲಿ, ದೇವಸ್ಥಾನಗಳು ಸಾವಿರಾರು. ಇನ್ನು ದೇವಸ್ಥಾನಗಳಿಗೆ ಸೀಮಿತವಾದಂತಹ ಪ್ರದೇಶಗಳು ಕೂಡ ಇದೆ. ಹಾಗಾಗಿ ಅಲ್ಲಿ ಒಬ್ಬರೇ ದೇವರು, ಅವ್ರದ್ದೇ ಆದಂತಹ ಗುಡಿ, ಭಕ್ತರ ಸಂಖ್ಯೆ 1000 ಲಕ್ಷ ಆಗಿರಬಹುದು. ಆ ಎಲ್ಲರ ಅಂದರೆ ಆ ಭಕ್ತರ ಪ್ರಾರ್ಥನೆಯನ್ನು ಆತ ಸ್ವೀಕರಿಸಬೇಕು ಅಂತಂದರೆ ಅವರು ನಿಜವಾದ ದೇವರು ಅಂತ ಹೇಳಿ ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಭಕ್ತರ ಪ್ರಾರ್ಥನೆ ಯಾವತ್ತಾದರೂ ಕಡಿಮೆ ಆಗುತ್ತಾ? ಅವ್ರ ಪ್ರಾರ್ಥನೆ ಯಾವತ್ತೂ ಕಡಿಮೆನೇ ಆಗೋದಿಲ್ಲ. ಯಾಕೆಂದರೆ ಒಂದು ಸಿಕ್ಕಿದಾಗ ಮತ್ತೊಂದು ಬೇಕು, ಮತ್ತೊಂದು ಸಿಕ್ಕಿದಾಗ ಇನ್ನೇನೋ ಬೇಕು ಅನ್ನೋದ್ರಲ್ಲೇ ಇದೆ. ಯಾಕೆಂದರೆ ಪ್ರಾರ್ಥನೆಯ ಅರ್ಥವೇ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಕೇಳೋದನ್ನೇ ಪ್ರಾರ್ಥನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ತುಂಬ ಸರಿ ಭಗವಂತ ಇಷ್ಟು ಕೊಟ್ಟಿದ್ದಾನೆ,
ಇಷ್ಟೆಲ್ಲ ಕೊಟ್ಟಿರುವ ಕರುಣಾಮಯಿ ನೀನು ಅನ್ನುವಂಥ ಧನ್ಯವಾದವನ್ನು ಅರ್ಪಿಸೋದನ್ನು ನಾವು ಕಲ್ತಿದ್ದಿದ್ರೆ ಹಾಗೆ ಇನ್ನೂ ಚೆನ್ನಾಗಿರ್ತಿತ್ತು. ಬರೀ ಕೇಳೋದ್ರಲ್ಲೇ ದೇವಸ್ಥಾನಕ್ಕೆ ಅಲಿಬಾರ್ದು ನಾವು. ನಮ್ಮಲ್ಲಿ ಒಂದೇನಂತ ಹೇಳಿದ್ರೆ, ದೇವಸ್ಥಾನದ ಪರಿಪಾಠ ಬಂದದ್ದು ಪೂಜೆ ಮಾಡ್ಲಿಕ್ಕೆ ಮಾತ್ರ ಅಲ್ಲ, ಅಲ್ಲಿ ಹೋಗಿ ಕೇಳೋದಕ್ಕೆ ಮಾತ್ರವೇ ಅಲ್ಲ. ಅಲ್ಲಿ ಹೋಗ್ತಾ ಹೋಗ್ತಾ ಎಲ್ಲರ ಸಹವಾಸ, ಜ್ಞಾನದ ವಿನಿಮಯ, ನಮ್ಮ ಕಲ್ಚರ್ ಏನಿದೆ, ನಮ್ಮ ಭಾರತದ ಬೇರೆ ಬೇರೆ ರೀತಿಯ, ಅದು ನೃತ್ಯ ಇರಬಹುದು, ಸಂಗೀತ ಇರಬಹುದು, ಬೇರೆ ಬೇರೆಯ ಥರದ ಜ್ಞಾನವನ್ನು ಪ್ರತಿಯೊಬ್ಬರು ವಿನಿಮಯ ಮಾಡಿಕೊಳ್ಳುವಂಥ ಒಂದು ಕೇಂದ್ರ ಸ್ಥಾನ ಅದು. ಆದರೆ ಈಗ ಅದಕ್ಕೆ ಇಲ್ಲ, ಅಲ್ಲೆಲ್ಲ ಕಂಬಿಗಳ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆಲ್ಲ ಕುತ್ಕೊಳ್ಳೋಕ್ಕೂ, ಧ್ಯಾನಕ್ಕಾಗಲಿ ಏನೋ ಒಂದು ಕಾರ್ಯಕ್ರಮಕ್ಕೂ ಕುತ್ಕೊಳ್ಳೋಕೆ ಜಾಗ ಇಲ್ಲದಂತೆ ಪ್ರತಿನಿತ್ಯ ಕ್ಯೂನಲ್ಲಿ ಹೋಗಿ, ಅದು ಎರಡು ನಿಮಿಷವೂ ಇಲ್ಲ, ಒಂದು 10 ಸೆಕೆಂಡ್ ಅವನೊಂದು ಚಿತ್ರ ನೋಡಿ ಓಡೋದಕ್ಕೆ ಈಗ ಸೀಮಿತವಾಗಿಬಿಟ್ಟಿದೆ ದೇವಸ್ಥಾನಗಳು. ಇದೊಂದು ವಿಪರ್ಯಾಸ ಅಂತ ನನ್ನ ಪ್ರಕಾರ. ನಿಜ. ಇವಾಗ ದುಡ್ಡಿದ್ರೆ ನೀವು ಮುಂದೆ ಹೋಗಿ ಬೇಡ್ಕೊಳ್ಬಹುದು, ಇಲ್ಲ ಅಂತಂದ್ರೆ ಹಿಂದಿನ ಸಾಲಲ್ಲಿ. ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಒಂದು ರೀತಿ ಕಮರ್ಷಿಯಲ್ ಆಗಿ ನಡೀತಾ ಇದೆ ಅಂತ ನೋಡಿ. ಇವತ್ತು ಕೆಲವು ದೇವಸ್ಥಾನಗಳಿದೆ, ಯಾರಿಗೆ ಅಲ್ಲಿ ಮೊದಲ ಸ್ಥಾನ ಕೊಡಬೇಕು, ಹಣ ಇದ್ದವ್ರಿಗಲ್ಲ. ಈಗ ಅದು ಆಗೋಗಿದೆ. ಮೊದಲು ಎಷ್ಟೇ ಜನ ಸೇರಿದ್ರು ಮೊದಲು ದರ್ಶನ ಅಂತ ಹೇಳಿದರೆ ಅಲ್ಲಿರುವಂಥ ಸನ್ಯಾಸಿಗೆ, ಅಲ್ಲಿರುವಂಥ ಒಬ್ಬ ಜ್ಞಾನಿಯನ್ನು ಮುಂದಕ್ಕೆ ಬಿಡ್ತಾ ಇದ್ದದ್ದು ಮೊದಲು. ಈಗ ಡ್ರೆಸ್ಸನ್ನು ನೋಡಿ, ಹಣವನ್ನು ನೋಡಿ ಬಿಡ್ತಾ ಇದ್ದಾರೆ, ಆ ಯೋಗ್ಯತೆ ನೋಡ್ತಾ ಇದ್ದಾರೆ. ಆದರೆ ಹಿಂದೆ ಖಂಡಿತವಾಗ್ಲೂ ಅವತ್ತಿಗೂ ಒಂದಿತ್ತು, ಮುಂದಕ್ಕೆ ನಿಲ್ಲಿಸಿ ಅವ್ರಿಗೆ ಮೊದಲು ಕಳಿಸಿ ಅಂತ. ಯಾರಿಗೆ ಅಂದರೆ, ಸರಿಯಾದ ಯೋಗ್ಯರು ಯಾರು ಆ ಕಾಲದಲ್ಲಿ ಅಂದರೆ, ಜ್ಞಾನದಲ್ಲಿ, ಸಾಧನೆಯಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾರು ಮುಂದೆ ಇದ್ದಾರೋ ಅವರನ್ನು ಮುಂದೆ ಬಿಡ್ತಾ ಇದ್ರು. ಆದರೆ ಈಗ ಅವರು ಹಿಂದೆ ನಿಂತಿದ್ದಾರೆ. ಯಾರು ಹಣ ಅಧಿಕಾರದಲ್ಲಿದ್ದಾರೋ ಅವರು ಇವತ್ತು ಮುಂದೆ ನಿಂತಿದ್ದಾರೆ. ಹಾಗಾಗಿ ದೇವಸ್ಥಾನಗಳಲ್ಲೂ ಬಲ ಕಡಿಮೆ ಆಗ್ತಾ ಇರುವಂಥದ್ದು. ಆ ಬಲ ಬರಬೇಕಾದ್ರೆ ಮತ್ತು ನಾವು ಅವ್ರಿಗೂ ಕೊಡಿ. ಆದರೆ ದ ಸೇಮ್ ಟೈಮ್ ಯಾರು ಯೋಗ್ಯರು, ಸಾಧಕರಿದ್ದಾರೆ, ಆಧ್ಯಾತ್ಮಿಕವಾಗಿ ಜ್ಞಾನದಲ್ಲಿ ಯಾರಿದ್ದಾರೆ ಅವರನ್ನು ಅಷ್ಟಕ್ಕಿಂತ ಹೆಚ್ಚು ಅವರಿಗೆ ಒಂದು ಗೌರವವನ್ನು, ಆಧಾರಗಳನ್ನು ಸಲ್ಲಿಸುವಂಥದ್ದಾಗಬೇಕು. ಈಗ ಹಿಂದೆಯಿಂದ ನಾವು ಒಂದು ಮಾತು ಕೇಳ್ತಾ ಬಂದಿದ್ದೀವಿ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳಿ. ಇದರ ಜೊತೆಗೆ ಈ ಗುರು ಭಕ್ತಿ ಅನ್ನುವಂಥದ್ದು ಇವತ್ತು ಎಷ್ಟು ಮಟ್ಟಿಗೆ ನಿಂತಿದೆ ಅಂತ ತಾವು ಹೇಳ್ತೀರಿ? ಅದು ಕೂಡ ಚಂಚಲವಾಗಿ ಹೋಗಿದೆ. ಒಬ್ಬೊಬ್ಬ ಗುರು ಕಂಡಾಗ ಅವರವರ ಗುರು ಕಡೆಗೆ ಜಂಪ್ ಮಾಡೋ ಸ್ಥಿತಿಗೆ ಬಂದಿದೆ. ಮನಸ್ಸು ಹೇಗೆ ಅಂದರೆ ಹೊಸದನ್ನು ಹುಡುಕ್ತದೆ. ಹೌದು. ಅದು ದೇವರು ಮಾತ್ರ ಅಲ್ಲ, ವ್ಯಕ್ತಿಗಳು ಮಾತ್ರ ಅಲ್ಲ, ಯಾವುದೋ ವಿಷಯ ಮಾತ್ರ ಅಲ್ಲ, ಈಗ ಗುರುವಿನಲ್ಲೂ ಕೂಡ ಈ ಕಾಲದಲ್ಲಿ. ಹಾಗಾಗಿ ಅವ್ರು ಯಾರೋ ಗುರಿಯನ್ನು ತಲುಪೋದ್ರಲ್ಲೂ ವಿಫಲ, ಇದರಲ್ಲೂ ಒಂದು ಬಹುಶಃ ಕಾರಣ. ಈ ಗುರುವನ್ನು ನೋಡ್ತಾರೆ, ಈ ಗುರು ತುಂಬ ಫೇಮಸ್ ಇದ್ದಾರೆ, ತುಂಬ ವಿಷಯಗಳು ಗೊತ್ತು ಅಂತ ಅಂದ್ಕೊಂಡು, ಇವತ್ತು ಸೋಷಿಯಲ್ ಮೀಡಿಯಾ ಚೆನ್ನಾಗಿರೋದ್ರಿಂದಾಗಿ ಇನ್ನೊಬ್ಬ ಯಾರೋ ಫೇಮಸ್ ಆದವ್ರು ನೋಡಿ, ಇಲ್ಲ ಇವ್ರಿಗಿಂತ ಇವರು ಸರಿ ಇರಬಹುದು ಅಂತ ಅವ್ರ ಕಡೆಗೆ ಜಂಪ್ ಆಗೋದು ಆಗ್ತಾ ಇದೆ. ಇದು ಹಿಂದಿನಿಂದ ಆಗಿದೆ. ಆದರೆ ಒಬ್ಬ ಗುರುವನ್ನು ಇಟ್ಕೊಂಡಾಗ ಗುರು ಆ ವ್ಯಕ್ತಿತ್ವ ಅಲ್ಲ, ಅದು ವ್ಯಕ್ತಿಯ ರೂಪದಲ್ಲಿ ನೋಡಬೇಕಾದ ಅದೊಂದು ತತ್ವ, ಅದೊಂದು ಶಕ್ತಿ, ಅದೊಂದು ಚೈತನ್ಯ. ಆ ರೀತಿಯಾಗಿ ಆದರೆ ನಮ್ಮನ್ನು ಹೇಗೆ ಭಗವಂತನನ್ನು, ಅವನಿಗೆ ರೂಪ ಇಲ್ಲ, ಅದರ ರೂಪ ಕೊಟ್ಟು ಹೇಗೆ ನಾವು ಪೂಜೆ ಮಾಡ್ತಾ ಇದ್ದೀವೋ ಹಾಗಾಗಿ ನಮ್ಮ ಮಾರ್ಗದರ್ಶನಕ್ಕಾಗಿ ಒಬ್ಬ ರೂಪದಲ್ಲಿ ಬೇಕು. ಆ ತತ್ವ, ಚೈತನ್ಯ, ಆ ವ್ಯಕ್ತಿಯಾಗಿ ಬೇಕು ನಮಗೆ. ಹಾಗಾಗಿ ಯಾರನ್ನು ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡೋವರೆಗೆ ಓಕೆ, ಆಯ್ಕೆ ಮಾಡಿ ಶರಣಾಗೋದ ಮೇಲೆ ಪ್ರತಿ ಬಾರಿ ಬದಲಾಯಿಸೋದಿದೆಯಲ್ಲ, ಆ ಬದಲಾಯಿಸ್ತಾ ಹೋದಾಗಲೂ ನಮ್ಮ ಗುರಿಯನ್ನು ನಾವು ಮುಟ್ಲಿಕ್ಕೆ ಆಗೋದಿಲ್ಲ. ನೋಡಿ, ವಿವೇಕಾನಂದರದು ಒಂದು ಘಟನೆ ಇದೆ. ಅವರು ಪರಮಹಂಸರು ದೇಹತ್ಯಾಗ ಮಾಡಿಬಿಟ್ಟಿದ್ರು ಆಲ್ರೆಡಿ. ಅವರು ಹೀಗೆ ಇಡೀ ದೇಶವನ್ನು ಪರಿವ್ರಾಜಕರಾಗಿ ಅಲ್ಲಿ ಮಾಡಬೇಕಾದ್ರೆ, ತಿರುಗಬೇಕಾದ್ರೆ ಹೀಗೆ ಒಂದು ಕಡೆ ಒಂದು ಆಶ್ರಮದಲ್ಲಿ ಉಳಿತಾರೆ. ಆ ಆಶ್ರಮದ ಗುರುಗಳ ಹೆಸರು ಪವಹರಿ ಬಾಬಾ ಅಂತ. ಪವಹರಿ ಬಾಬಾ ಅಂದರೆ ಆಗ ಆಲ್ರೆಡಿ ಅವರು ತುಂಬ ಫೇಮಸ್ ಅವರು ಅಲ್ಲಿ. ಯಾಕೆಂದರೆ ಅವರು ಅಷ್ಟು ಸಿದ್ಧಿಗಳಿತ್ತು, ಅಷ್ಟು ಪವಾಡಗಳನ್ನು ಮಾಡ್ತಾ ಇದ್ರು ಅಂತ. ಆಗ ವಿವೇಕಾನಂದರಿಗೆ ಅನಿಸ್ತದೆ, ಇಲ್ಲ ಇವರನ್ನ ಯಾಕೆ ನಾನು ಗುರುವಾಗಿ ಸ್ವೀಕರಿಸಬಾರದಾಗಿತ್ತು, ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಇಷ್ಟೊಂದು ಓಡಾಡ್ತಾ ಇದ್ದೀನಿ, ನಾನು ಯಾಕೆ ಇವ್ರನ್ನ ಗುರುವಾಗಿ ಸ್ವೀಕರಿಸಬಾರ್ದು ಅಂತ. ರಾತ್ರಿ ಮಲಗ್ತಾರೆ. ರಾತ್ರಿ ಕನಸಿನಲ್ಲಿ ರಾಮಕೃಷ್ಣರು ಬಂದು, ಏನಪ್ಪ ಇಷ್ಟು ಕೊಟ್ಟದ್ದು ಸಾಕಾಗ್ಲಿಲ್ವಾ, ಈಗ ಪವಾಡಗಳು ಬೇಕಾ ನಿನಗೆ, ಈಗ ಗುರುವನ್ನೇ ಬದಲಾಯಿಸಬೇಕು ಅಂತಿದೆಯಾ ಅಂತ ಹೇಳಿದಾಗ ಕೊನೆಗೂ ವಿವೇಕಾನಂದ, ಅರೆ ನಾನು ಎಂಥ ತಪ್ಪು ಮಾಡಿದೆ ಅಂಥೇಳಿ ಕನಸಿನಲ್ಲೇ ರಾಮಕೃಷ್ಣರಿಗೆ ಶರಣಾಗ್ತಾರೆ. ನೋಡಿ ಮುಂದೆ ಎಂಥ, ಅವತ್ತಿಗೆ ಅವರು ವಿವೇಕಾನಂದ ಅಲ್ಲ,
ಒಂದೊಂದು ಕಡೆಗೆ ಒಂದೊಂದು ಹೆಸರು ಇಟ್ಕೊಂಡು ಅಲೇತಾ ಇದ್ರು ಅವರು. ಆದರೆ ಅದಾದ ನಂತರ ಇಡೀ ಜಗತ್ ಪ್ರಸಿದ್ಧ ವೀರ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯವಾಯಿತು. ಹಾಗೆ ಒಬ್ಬರನ್ನ ಗಟ್ಟಿಯಾಗಿ ಹಿಡಿದಾಗ, ಶರಣಾದಾಗ, ನಮ್ಮ ಅಹಂಕಾರವನ್ನು ಬಿಟ್ಟು ಆ ಗುರುವಿನ ತತ್ವದ ಪಾದದಲ್ಲಿ ಶರಣಾದಾಗ ಖಂಡಿತ ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀವಿ, ಸಾಧನೆ ಮಾಡ್ತೀವಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಅದು ಯಾವ ಅನುಮಾನವೂ ಇಲ್ಲ ಅದರಲ್ಲಿ, ಯಾವ ಅನುಮಾನವೂ ಇಲ್ಲ ಅದರಲ್ಲಿ. ಅಂದ್ರೆ ಎಲ್ಲಕ್ಕೂ ಕೂಡ ನಾವು ಶರಣಾಗಬೇಕು. ಈಗ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅದನ್ನ ಭಕ್ತಿಯಿಂದ ಸ್ವೀಕರಿಸಿ ಅದರಲ್ಲಿ ನಾವು ಶರಣಾದ್ರೆ ಮಾತ್ರ ಸಿದ್ಧಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ತಾವು ಹೇಳ್ತಾ ಇದ್ದೀರಿ. ಏನಂದ್ರೆ ನಾವು ಸಾಧನೆ ಮಾಡ್ತಾ ಹೋದಂತೆ, ನಾವು ನಮ್ಮ ಗುರಿಯನ್ನು ತಲುಪ್ತಾ ಹೋದಂತೆ ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗೆ ಒಂದು ಅಹಂಕಾರ ಬರ್ತದೆ. ನಿಜ. ಪ್ರತಿಯೊಬ್ಬರಿಗೂ, ನನ್ನಂಥವ್ರಿಗೂ ಬರ್ತದೆ, ಪ್ರತಿಯೊಬ್ಬರಿಗೂ ಅಹಂಕಾರ ಬರ್ತದೆ. ಆ ಅಹಂಕಾರ ಬಂದಾಗ ಅವನತಿ ಶುರುವಾಗ್ತದೆ. ಹೌದು. ಆ ಅಹಂಕಾರ ಬರದೇ ಇರಬೇಕಾದ್ರೆ ನಾವು ಎಲ್ಲಿಗಾದರೂ ಒಬ್ಬರ ಹತ್ರ ಶರಣಾಗಬೇಕು. ನೋಡಿ, ಹನುಮಂತ ರಾಮನಲ್ಲಿ ಶರಣಾಗಿಲ್ಲ ಅಂತ ಆಗಿದ್ರೆ, ಹನುಮಂತ ಅವನಿಗೆ ಗೊತ್ತಿಲ್ಲದ ವೇದಾಂತಗಳಿಲ್ಲ, ಸಂಗೀತದಿಂದ ಹಿಡಿದು ಪ್ರತಿಯೊಂದರಲ್ಲೂ ಆತ ಮುಟ್ಟದ ಗುರಿ ಇಲ್ಲ. ಆದರೆ ಇವತ್ತಿಗೆ ನಾವು ಹೆಸರು ಹನುಮಂತ ಅಂತ ನೆನ್ಪಿಟ್ಕೊಂಡದ್ದು ಅವನು ಸೂರ್ಯನನ್ನೇ ಗುರುವಾಗಿ ಸ್ವೀಕರಿಸಿದ ಅನ್ನೋ ಕಾರಣಕ್ಕೆ ಅಲ್ಲ. ಹನುಮಂತನನ್ನು ನೆನಪಿಟ್ಕೊಂಡದ್ದು ಎಲ್ಲ ವೇದಾಂತಗಳನ್ನು ಕರತಲಮಲ ಮಾಡ್ಕೊಂಡ್ಬಿಟ್ಟಿದ್ದ ಅಂತ ಅಲ್ಲ. ಅವನನ್ನು ನೆನಪಿಟ್ಕೊಳ್ಳುವಂಥದ್ದು ಸಂಗೀತದಲ್ಲೇ ಅವನು ಸಾಧಿಸಿದ್ದ ಗುರಿ ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ. ಹನುಮಂತನನ್ನು ನೆನಪಿಟ್ಕೊಳ್ಳೋದು ರಾಮನ ಸೇವಕ ಅಂತ, ರಾಮನ ದೂತ ಅಂದ ಕಾರಣಕ್ಕಾಗಿ ಮಾತ್ರ ನಾವು ನೆನಪಿಟ್ಕೊಳ್ಳುವಂಥದ್ದು. ಹನುಮಂತನಂತ ಹನುಮಂತನೇ ಅಲ್ಲಿ ಶರಣಾದ ಅಂತ ಆದರೆ ಇನ್ನು ನಾವೇ ಅಲ್ಲಿ ಯಾರು? ಹಾಗಾಗಿ ಇವತ್ತಿನ ಕಾಲಕ್ಕಾದರೂ ಯಾರೋ ಒಬ್ಬರ ಗುರು ಅಥವಾ ಆ ತತ್ವ ಅಥವಾ ಒಬ್ಬ ದೈವಕ್ಕಾದರೂ ನೀವು ಶರಣಾಗದೆ ಹೋದರೆ ನಿಮ್ಮ ಅಹಂಕಾರದಿಂದಾಗಿ ನೀವು ಅವನತಿಯನ್ನು ಹೊಂದುತ್ತೀರಿ ಅಂತ ಅಷ್ಟೇ ಇಲ್ಲಿರುವಂಥದ್ದು. ನಿಜ ನಿಜ, ಖಂಡಿತ. ಯಾಕೆಂತಂದ್ರೆ ಅವನತಿ ಅಂತ ಹೇಳಿ ಒಂದು ಪದ ಬಂತು ಅಂತಂದ್ರೆ ಅಲ್ಲಿ ಮುಕ್ತಿ ಮುಗಿತು ಅಂತ, ಮುಕ್ತಿ ಇಲ್ಲ ಅಲ್ಲಿ, ಅದು ಮುಗಿತು ಅಂತ. ಹೌದು. ಆದ್ರೆ ಈ ಅಧ್ಯಾತ್ಮದಲ್ಲಿ ಬೇರೆ ಬೇರೆ ಮಾರ್ಗಗಳು ಇದೆಯಾ? ಹಾಗಾದ್ರೆ ಅಧ್ಯಾತ್ಮದಲ್ಲಿ ಆ ಅಧ್ಯಾತ್ಮದ ಗುರಿಯನ್ನು ತಲುಪಲಿಕ್ಕೆ ನೋಡಿ, ಭಾರತ ಎಂಥ ಅದ್ಭುತ ದೇಶ, ಎಷ್ಟು ಸ್ವತಂತ್ರ ಇದೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟೊಂದು ಮಾರ್ಗಗಳಿದೆ. ಅಧ್ಯಾತ್ಮದ ಕೊನೆಯ ಹಂತವನ್ನು ಮುಟ್ಲಿಕ್ಕೆ ಎಲ್ಲರದು ಒಂದೇ ಗುರಿ, ಏನು? ಮೋಕ್ಷ, ಹೌದು, ಕೈವಲ್ಯ, ಆತ್ಮ ಸಾಕ್ಷಾತ್ಕಾರ. ಇದನ್ನು ಪಡಿಬೇಕಾದ್ರೆ ಇದೇ ಮಾರ್ಗದಲ್ಲೇ ಹೋದರೆ ನೀನು ಮುಕ್ತಿಯನ್ನು ಪಡಿತೀಯ. ಈ ಮಾರ್ಗದಲ್ಲಿ ಹೋದರೆ ಮಾತ್ರವೇ ನಿನಗೆ ಸಾಕ್ಷಾತ್ಕಾರ, ನಿನಗೆ ಮುಕ್ತಿ, ನಿನಗೆ ಕೈವಲ್ಯ ಭಾರತದಲ್ಲಿ ಯಾರೂ ಹೇಳಲಿಕ್ಕಿಲ್ಲ. ಅದಕ್ಕೋಸ್ಕರ ಒಂದು ಮಾರ್ಗ ಅಲ್ಲ, 10 ಮಾರ್ಗ ಅಲ್ಲ, ಸಾವಿರಾರು ಮಾರ್ಗಗಳಿದೆ. ನಿಮಗೆ ಸಿಂಪಲಾಗಿ ಹೇಳೋದಿದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆಯೇ ನಮ್ಮಲ್ಲಿ ದ್ವೈತ ಅಂತ ಇದೆ, ಅದ್ವೈತ ಅಂತಿದೆ, ವಿಶಿಷ್ಟಾದ್ವೈತ ಅಂತಿದೆ. ಬರೀ ಅಷ್ಟೇ ಇಲ್ಲ, ಶಕ್ತಿ ಅದ್ವೈತ ಅಂತಲೂ ಇದು. ಆ ರೀತಿಯಾಗೂ ಇನ್ನು ಟಿಸಿಲು ಹೊಡಿತಾ ಹೋಗ್ತದೆ. ಮುಖ್ಯವಾಗಿ ಮೂರನ್ನು ತಗೊಂಡ್ರೂ ಕೂಡ ಮೂರೂ ಬೇರೆ ಬೇರೆ ಮಾರ್ಗಗಳೇ. ಕೇವಲ ಅಷ್ಟು ಮಾತ್ರ ಇದೆಯಾ? ಇಲ್ಲ. ನಾಥಪಂಥ ಅಂತಿದೆ, ಕಾಪಾಲಿಕರು ಅಂತ ಇದ್ದಾರೆ, ಅಘೋರಿಗಳು ಅಂತಿದ್ದಾರೆ, ನಾಗಸಾಧುಗಳು ಅಂತಿದ್ದಾರೆ, ಹೀಗೆ ಸಿದ್ಧರು ಅಂತಿದ್ದಾರೆ. ಹೀಗೆ ಅಧ್ಯಾತ್ಮದ ಆ ಕೊನೆಯ ಗುರಿಯನ್ನು ಮುಟ್ಲಿಕ್ಕೆ 10 ನೂರಾರು ಮಾರ್ಗಗಳಿದೆ. ಆ ಮಾರ್ಗಗಳಲ್ಲೂ ಮತ್ತು ತಂತ್ರವಿದೆ, ತಂತ್ರದಲ್ಲೂ ಶಾಕ್ತ ಇದೆ, ಗಾಣಪತ್ಯ ಇದೆ, ಎಷ್ಟೊಂದು ಮಾರ್ಗಗಳಿದೆ. ನೀವು ಯಾವುದಾದ್ರೂ ಒಂದು ಮಾರ್ಗವು ಹಿಡಿದ್ರೂ ಕೂಡ ನಿಮ್ಮ ಗುರಿಯನ್ನು ಮುಟ್ಟಬಹುದು. ಆದರೆ ಭಾರತದ ಬ್ಯೂಟಿ, ಭಾರತದಲ್ಲಿರುತ್ತ ಸ್ವತಂತ್ರ ಏನು ಅಂದರೆ ನೀವು ಇದನ್ನೇ ಮಾಡಬೇಕು ಅನ್ನುವಂಥದ್ದಿಲ್ಲ. ಎಲ್ಲಿವರೆಗೆ ನೀನು ಯಾರನ್ನು ದೇವರನ್ನೇ ಪೂಜೆ ಮಾಡಬೇಕು ಅನ್ನೋದು ಇಲ್ಲ. ನೀನು ದೇವರು ಇಲ್ಲ ಅಂತ ಅರ್ಥ ಮಾಡಿಕೊಂಡು, ಹೇಗೆ ನಾಸ್ತಿಕ ದರ್ಶನ ಅಂತ ಕೂಡ ಒಂದು ಇದೆ, ನಿನ್ನ ಮೇಲಾದರೂ ನಂಬಿಕೆ ಇಟ್ಟು ನೀನು ಯಾರು ಅಂತ ಹುಡುಕೋ ಹೊರಟು ಆಗಲೂ ನೀನು ಆಧ್ಯಾತ್ಮದಲ್ಲಿ ಉನ್ನತಿಯನ್ನು ಗಳಿಸ್ತೀಯ ಅಂತ. ಹಾಗಾದ್ರೆ ಆತ್ಮದ ಅನುಭೂತಿ ಯಾವಾಗ ಆಗತ್ತೆ ಒಬ್ಬ ಮನುಷ್ಯನಿಗೆ? ಒಂದು ವಿಷಯದಲ್ಲಿ ನಿರಂತರವಾಗಿ ತೊಡಗಿದಾಗ, ಒಂದೇ ಸಾಧನೆಯನ್ನು ನಿರಂತರವಾಗಿ ಮಾಡ್ತಾ ಹೋದಾಗ. 10 ಕಡೆ ಗುಂಡಿ ತೋಡಿ ನೀರು ಬರಲಿಲ್ಲ ಅಂತ ಹೇಳೋ ಹಾಗಿಲ್ಲ. ಯಾವುದೋ ಒಂದು ಹಿಡಿದು ಆಳವಾಗಿ ಗುಂಡಿ ಹಗಿತಾ ಹೋದಾಗ ಹೋಗ್ತದೆ. ನೋಡಿ, ವೇದಾಂತದಲ್ಲಿ 3 ಮುಖ್ಯವಾದ ಶಬ್ದಗಳನ್ನು ಹೇಳ್ತೀವಿ. ಅದ್ಭುತವಾದಂಥ ಮಂತ್ರ ಅದು ನನ್ನ ಪ್ರಕಾರದಲ್ಲಿ. 3 ಮಂತ್ರಗಳು. ಈ 3ರಲ್ಲಿ ನೀವು ದೇವರನ್ನು ನಂಬಬೇಕಾದದ್ದಿಲ್ಲ, ನಂಬಿದ್ರೂ ಅಡ್ಡಿ ಇಲ್ಲ. ಒಂದು ನಾಹಂ ಅಂತ. ನಾಹಂ, ನಾನು ಇದಲ್ಲ, ನೇತಿ ಭಾವ ಅಂತ. ನೇತಿ ಭಾವ ಅಂತ ವೇದಾಂತದಲ್ಲಿ ಕರಿತೀವಿ. ಈ ನಾಹಂ ಭಾವದಲ್ಲಿ ಹೇಗೆ ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ, ಈ ದೇಹ ನಾನಲ್ಲ, ನಾವು ಅದಕ್ಕೆ ಹೇಳ್ತೀವಿ
ನಾನು ದೇಹ ಅಂತ ಹೇಳಲ್ಲ, ನನ್ನ ದೇಹ ಅಂತ ಹೇಳ್ತೀವಿ. ಹೇಗೆ ನನ್ನ ಮೊಬೈಲ್ ಅಂತೀವೋ, ನನ್ನ ಮನೆ ಅಂತೀವೋ, ನನ್ನ ಕಾರು ಅಂತ ಹೇಳ್ತೀವೋ, ಹಾಗೆ ನನ್ನ ದೇಹ ಅರ್ಥಾತ್ ಏನು, ಇದು ಒಂದು ಸಾಧನೆ. ನಮ್ಮ ಸಾಧನೆಗೆ ಇದು ಒಂದು ವಸ್ತು. ಹಾಗಾಗಿ ಇದು ನಾನಲ್ಲ ಅಂತಾಯ್ತು ಅಲ್ವಾ? ಹಾಗಾದರೆ ನಾನು ಯಾರು? ಇದು ನಾನಲ್ಲ, ಇದು ನಾನಲ್ಲ. ಹೇಗೆ ಈರುಳ್ಳಿಯನ್ನು ಬಿಡಿಸ್ತಾ ಹೋದರೆ, ಸಿಪ್ಪೆ ತೆಗಿತಾ ಹೋದಂತೆ ಕೊನೆಗೇನಾಗ್ತದೆ, ಆ ಭಾವಸ್ಥಿತಿ ಬರ್ತದೆ. ಆಗಲೂ ನೀನು ಯಾರು ಅನ್ನೋದನ್ನು ತಿಳಿಯಬಹುದು, ಅಧ್ಯಾತ್ಮದಲ್ಲಿ ಉನ್ನತ ಹಂತವನ್ನು ಮುಟ್ಟಬಹುದು. ಎರಡನೇದು ವೇದಾಂತದಲ್ಲಿ ಬರೋದು, ವಿಶೇಷವಾಗಿ ರಮಣ ಮಹರ್ಷಿಗಳು ಅನುಸರಿಸಿದ್ದು ಕೋಹಂ. ಕೋಹಂ ಹಾಗಾದರೆ ನಾನು ಯಾರು? ಒಂದು ನೇತಿ ಭಾವ ನಾಹಂ, ಎರಡನೇದು ಕೋಹಂ. ಕೋಹಂ ನಾನು ಯಾರು, ನಾನು ಯಾರು. ಇಲ್ಲಿ ದೇವರು ಇಲ್ವಲ್ಲ, ಇಲ್ಲಿ ನಾನು ಯಾರು, ನಾನು ಯಾರು, ನಾನು ಯಾರು ಅಂತ ಕೇಳ್ತಾ ಕೇಳ್ತಾ ರಮಣ ಕೂಡ ನಾನು ಯಾರು ಅವರಿಗೆ ಒಂದು ಅನುಭೂತಿ ಆಯಿತು. 16ನೇ ವಯಸ್ಸಿನಲ್ಲಿ ನಾನು ಸತ್ತೋಗ್ತಾ ಇದ್ದೀನಿ ಅಂತ ಭಯ ಶುರುವಾಯಿತು. ಮಹಡಿ ಮನೆಗೆ ಹೋದರು, ಯಾರೂ ಇಲ್ಲ ಮನೆಯಲ್ಲಿ, ಒಬ್ಬರೇ ಸತ್ತ ಹಾಗೆ ಕೂತ್ಕೊಂಡ್ರು. ಆಯಿತು, ಸತ್ತು ಹೋಗ್ತಾ ಇದ್ದೀನಿ, ಸರಿ, ಏನು ಮಾಡೋಕ್ಕೆ ಸಾಧ್ಯ ಈಗ? ಏನೂ ಮಾಡಲಿಕ್ಕಾಗಲ್ಲ. ಹಾಗಾದರೆ ಸತ್ತು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರೋನು ಯಾರು? ದೇಹನ ಅಲ್ಲ, ಮನಸ್ಸ ಅಲ್ಲ, ಪಂಚ ಶರೀರಗಳ ಅಲ್ಲ. ಇದು ನಾನಲ್ಲ, ಇದು ನಾನಲ್ಲ. ಹೋಯ್ತಾ ಹೋಯ್ತು. ಹಾಗಾಗಿ ಅವ್ರು ಕೇಳಿದ್ರು, ಹಾಗಾದರೆ ನಾನು ಯಾರು? ಕೋಹಂ. ಕೋಹಂ ನಾನು ಯಾರು? ಯಾರು ಬಂದರೂ ಅವ್ರಿಗೆ ಅದಕ್ಕೆ ಹೇಳ್ತಾ ಇದ್ದು, ನೀನು ಯಾರು ಅಂತ ಕಂಟ್ಕೋ ಅಂತ. ಕೋಹಂ ನೀನು ಯಾರು ಅಂತ. ಹೀಗೆ ಕೋಹಂ ನಾನು ಯಾರು, ನಾನು ಯಾರು ಅಂತ ನಿರಂತರವಾಗಿ ಕೇಳ್ತಾ ಹೋದಾಗಲೂ ಸಾಕ್ಷಾತ್ಕಾರ ಆಗ್ತದೆ ಅಂತ. ಕೊನೆಯ ಮಾರ್ಗ, ಕೊನೆಯ ಶಬ್ದ ಸೋಹಂ. ಇದು ನಾನು ಅಂತ. ಮೊದಲೇದು ನಾಹಂ, ಇದು ನಾನಲ್ಲ. ಎರಡನೇದು ಕೋಹಂ, ನಾನು ಯಾರು. ಮೂರನೇದು ಸೋಹಂ, ಇದು ನಾನು. ಇದಮಿತಿ ಅಂತ ಏನು ಕರಿತೀವಿ, ಇದು ನಾನು, ಇದು ನಾನು. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ ಹೀಗೆ ಹೇಳ್ತಾ ಹೋದಾಗಲೂ ಆಗಬಹುದು. ಆದರೆ ಮೂರನೇದು ನಂಗೆ ಸ್ವಲ್ಪ ಡೇಂಜರ್ ಅಂತ ಅನಿಸ್ತದೆ. ಸೋಹಂ ನಾನೇ ದೇವರು ಅಂತ ಹೇಳಿಕೊಂಡಾಗ ಅಹಂ ಬ್ರಹ್ಮಾಸ್ಮಿ ಅಂತ. ಅದಕ್ಕೆ ಪುತ್ತೂರಜ್ಜ ಹೇಳೋರು, ಅಹಂ ಬ್ರಹ್ಮಾಸ್ಮಿ ಅಲ್ಲ, ಅಹಂ ಮತ್ತು ಅಸ್ಮಿ ಎರಡು ಬಿದ್ದು ಹೋಗಬೇಕು, ಆಗ ನೀನು ಬ್ರಹ್ಮ ಆಗ್ತೀನಿ. ಹೇಳೋರು ಯಾರಾಗ? ನಾನು ಬ್ರಹ್ಮ ಆಗಿದ್ದೀನಿ ಅಂತ ಹೇಳೋದಕ್ಕೆ ನೀನು ಇದ್ರೆ ತಾನೆ, ನೀನು ಅನ್ನುವಂಥ ಅಹಂಕಾರ, ಅಹಂ ಇದ್ರೆ ತಾನೇ ಹೇಳ್ಕೊಳ್ಳೋದು. ಆ ಅಹಂ ಮತ್ತು ಅಸ್ಮಿ ಗರ್ವ ಎರಡೂ ಬಿದ್ದು ಹೋದಾಗ ನೀನು ಬ್ರಹ್ಮವೇ ಆಗಿದ್ದೀ. ಒಟ್ಟು ಈ ಮೂರು ಶಬ್ದಗಳೇನಿದೆ, ವೇದಾಂತದ ಉನ್ನತ ಮಂತ್ರಗಳೇನಿದೆ, ಇದನ್ನು ಹಿಡ್ಕೊಂಡು ನಿರಂತರವಾಗಿ ಯೋಚನೆ ಮಾಡ್ತಾ ಅದನ್ನೇ ಜಪ ಮಾಡ್ತಾ ಹೋದಾಗಲೂ ನೀವು ಸಾಕ್ಷಾತ್ಕಾರವನ್ನು ಹೊಂದುತ್ತೀರಿ. ಇದಕ್ಕಿಂತ ಸುಲಭ ಇನ್ನೇನು ಹೇಳೋಣ. ಹಾಗಾದರೆ ಮತ್ತೆ ನಾವು ಯೋಗದ ಬಗ್ಗೆ ಮಾತನಾಡೋಣ. ಇವತ್ತು ಯೋಗವನ್ನು ಮಾಡಿ ತಕ್ಷಣ ನಾವು ಒಂದು ಜೀವನದಲ್ಲಿ ಹೊಸ ಅನುಭವವನ್ನು ಅಥವಾ ಹೊಸ ಜೀವನವನ್ನು, ಹೊಸ ಬೆಳಕನ್ನು ಕಾಣ್ತೀವಿ ಅಂಥೇಳಿ ಈ ಸೋಷಿಯಲ್ ಮೀಡಿಯಾ ಬಳಕೆಯಿಂದ ಬಹಳಷ್ಟು ಜಾಸ್ತಿ ಆಗ್ತಿದೆ ಅಂಥೇಳಿ ಎಲ್ಲೋ ಒಂದು ಕಡೆ ನಮಗೆ ಕಾಣಿಸ್ತಾ ಇದೆ. ಒಂದು ವಾರದಲ್ಲಿ ಯೋಗ ಮಾಡಿಬಿಡೋಣ, ಸೊ ಜೀವನವೇ ಬದಲಾಗುತ್ತೆ. 15 ದಿನದಲ್ಲಿ ನೀವು ಯೋಗ ಮಾಡ್ತೀರಾ, ಮಾಡಿದಾಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಹೊಸ ಕನಸು, ಹೊಸ ರೂಪ, ಹೊಸ ರೇಖೆ ಎಲ್ಲ ಮೂಡುತ್ತೆ, ನೀವು ತಕ್ಷಣವೇ ರಿಜಿಸ್ಟರ್ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಕೂಗು ಅಥವಾ ಇದನ್ನು ನೀವು ಮಾಡಬೇಕು ಅನ್ನುವಂತಹ ಒಂದು ಅಡ್ವರ್ಟೈಸ್ಮೆಂಟ್, ಜಾಹೀರಾತು ಎಲ್ಲ ಕಡೆ ನಮಗೆ ಕಾಣಿಸ್ತಾ ಇರುತ್ತೆ. ಈ ರೀತಿಯ ಯೋಗ ಮಾರ್ಗ ಸರಿಯೇ? ನೋಡಿ, ಎರಡೂ ರೀತಿಯಾಗಿ ಯೋಚನೆ ಮಾಡಬಹುದು. ಒಂದು ದಿನ ಅಥವಾ ಒಂದು ವಾರದಲ್ಲಿ ಯಾರ ಜೀವನವೂ ಸರಿಯಾಗಲ್ಲ, ಪೂರ್ಣವಾಗಿ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಬೀಜವನ್ನಂತೂ ಹಾಕಬಹುದು. ನಿಜ. ಎಷ್ಟೋ ಬಾರಿ ಒಂದು ಶಬ್ದ, ಕೇವಲ ಒಂದು ಶಬ್ದವೇ ಒಬ್ಬ ಮನುಷ್ಯನನ್ನು ಪರಿವರ್ತನೆ ಮಾಡಿದ್ದಿದೆ. ಹೌದು. ಹಾಗಾಗಿ ಒಂದು ದಿನದಲ್ಲಿ ಏನು ಬೇಕಾದರೂ ಆಗಬಹುದು. ಆದರೆ ಆ ಒಂದು ದಿನದಲ್ಲಿ ಆಗಬೇಕಾದ್ರೆ ನೀವು ಪ್ರತಿದಿನ ಸಾಧನೆ ಮಾಡಬೇಕು. ಹಾಗಾಗಿ ಒಂದು ದಿನದ ಯಾವುದೋ ವರ್ಕ್ಶಾಪ್ ಇರಬಹುದು ಅಥವಾ ಒಂದು ವಾರದ ವರ್ಕ್ಶಾಪ್ ಇರಬಹುದು, ಅದು ನಿಮ್ಮ ಆ ಮಾರ್ಗಕ್ಕೆ ಒಂದು ಗೇಟ್ ಓಪನ್ ಆದ ಹಾಗೆ. ಆದರೆ ಅಲ್ಲಿಗೆ ಹೋದ ತಕ್ಷಣವೇ ನಮ್ಮ ಪ್ರಯತ್ನವೇ ಇಲ್ಲದೆ, ನಾವು ಸಾಧನೆಯನ್ನೇ ಮಾಡದೆ, ನಾವು ಅದಕ್ಕೆ ಸಮಯವನ್ನೇ ಕೊಡದೆ ವರ್ಕ್ಶಾಪ್ಗೆ ಹೋಗಿದ್ದೀನಿ ಅಥವಾ ಅಲ್ಲೇನೋ ಕಲಿತೆ ಅದರಿಂದಾಗೆ ನನ್ನ ಜೀವನ ಬದಲಾಗ್ತದೆ, ಖಂಡಿತವಾಗೂ ಆಗಲ್ಲ, ಸಾಧ್ಯವೇ ಇಲ್ಲ ಅದು. ಆದರೆ ಅದರಿಂದ ಉಪಯೋಗ ಇಲ್ವಾ? ಖಂಡಿತ ಉಪಯೋಗ ಇದೆ. ಅಲ್ಲಿ ಹೇಳುವ ಯಾವುದೋ ಶಬ್ದ, ಯಾವುದೋ ಮಾತು ನಿಮ್ಮ ಜೀವನವನ್ನು ಪರಿವರ್ತನೆ ಕಡೆಗೆ ತೆಗೆದುಕೊಂಡು ಹೋಗಬಹುದು. ಹಾಗೆ ತೆಗೆದುಕೊಂಡು ಹೋಗೋಕ್ಕೆ ಖಂಡಿತವಾಗಿ ಆ ರೀತಿಯ ಒಂದು ದಿನದ, ಒಂದು ವಾರದ ಯಾವುದೋ
ಯಾಕೆ 1 ಗಂಟೆಯ ಒಂದು ಸೆಮಿನಾರ್ ಕೂಡ ನಿಮ್ಮ ಜೀವನದ ಯಾವಾಗ ಬೇಕಾದರೂ ಪರಿವರ್ತನೆಯನ್ನು ಖಂಡಿತ ಮಾಡಬಹುದು. ಆದರೆ ಅಲ್ಲಿ ಹೇಳಿದ ವಿಷಯವನ್ನು ನೀವು ಹೇಗೆ ಗ್ರಹಿಸ್ತೀರಿ, ಗ್ರಹಿಸಿದ ವಿಷಯವನ್ನು ನಿಮ್ಮ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸ್ಕೊಳ್ತೀರಿ, ಅಡಾಪ್ಟ್ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲಿದೆಯೇ ಹೊರತು ಅಲ್ಲಿ ಹೋದೆ ಅನ್ನೋ ಕಾರಣಕ್ಕೆ ಮಾತ್ರವೇ ಪರಿವರ್ತನೆ ಆಗಕ್ಕೆ ಸಾಧ್ಯ ಇಲ್ಲ. ಊಟ ಮಾಡೋದು ಓಕೆ, ಊಟ ಮಾಡಿದ ಮೇಲೆ ನಿಮ್ಮ ಕ್ಷಮತೆ ಇದೆಯಾ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ? ಕ್ಷಮತೆಯೇ ಇಲ್ಲದೆ ಕೇವಲ ಊಟ ಮಾಡದೆ ಅಂತ ಆದರೆ ವಾಕ್ಯ ಮಾಡಲ್ಲ, ತಿಂದದ್ದು ಸಾಕು ಅಂತ ಕೂತ್ರೆ ಜೀರ್ಣ ಆಗದೆ ಹೋಗಬಹುದು, ಅಜೀರ್ಣವೂ ಆಗಬಹುದು, ಎರಡೂ ಆಗ್ಬೋದು. ಈಗ ಮನುಷ್ಯನ ಜೀವನ ಅಂತಂದಾಗ ಸೋಲು ಗೆಲುವು ಎರಡೂ ಇದ್ದೇ ಇರುತ್ತೆ. ಸೊ ನಾವು ಸಾಮಾನ್ಯವಾಗಿ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಮನುಷ್ಯನ ಜೀವನ ಹೇಗೆ ಅಂತಂದರೆ ಒಂದು ಗಡಿಯಾರ. ಒಂದು ಸರಿ 12 ಗಂಟೆನೂ ತೋರಿಸುತ್ತೆ, ಒಂದು ಸರಿ 6 ಗಂಟೆನೂ ತೋರಿಸುತ್ತೆ. ಇದೆಲ್ಲವನ್ನ ಮೀರಿ ನಿಲ್ಲಬೇಕು, ಆ ಸಾಮರ್ಥ್ಯ ನಮ್ಮಲ್ಲಿದೆ. ಹಾಗಾಗಿ ನಮಗೊಂದು ರೂಪ ಕೊಟ್ಟಿದ್ದಾರೆ ದೇವರು, ಪ್ರಕೃತಿಯ ಸೃಷ್ಟಿ ಅಂತ ನಾವು ಹೇಳ್ತೀವಿ ಮನುಷ್ಯನನ್ನು. ಈ ಸೋಲು ಬಂದಾಗ ಮನುಷ್ಯ ಅದನ್ನು ಹೇಗೆ ಸ್ವೀಕರಿಸಬೇಕು, ಗೆಲುವು ಬಂದಾಗ ಅದನ್ನು ಬೀಗದೆ ತಟಸ್ಥವಾಗಿ ಅಥವಾ ನಿರ್ಮಲವಾಗಿ ಹೇಗಿರಬೇಕು ಅಂತ ತಾವು ಹೇಳ್ತೀರಿ? ಇದೆಲ್ಲವೂ ಅಭ್ಯಾಸೇನತು ಕೌಂತೆಯ, ಅಭ್ಯಾಸದಿಂದವೇ ಇದೆಲ್ಲ ಬರೋಕ್ಕೆ ಸಾಧ್ಯ. ಅದರ ಒಂದು ತಿಳಿಬೇಕು, ಯಾವುದೇ ಮಾರ್ಗ ಇರಲಿ, ಅದು ಅಧ್ಯಾತ್ಮ ಇರಲಿ, ತುಂಬ ಜನಕ್ಕೆ ಅದು ಒಂದು ತಪ್ಪು ಗ್ರಹಿಕೆ ಇದೆ. ಏನು, ದೇವ್ರ ಪೂಜೆ ಮಾಡ್ತೀನಿ ನನಗೇನು ಸಮಸ್ಯೆನೇ ಬರಲ್ಲ, ನಾನು ಯೋಗಾಭ್ಯಾಸ ಮಾಡ್ತೀನಿ ನನಗೆ ಯಾವ ಕಾಯಿಲೆಯೇ ಬರಲ್ಲ, ಎಲ್ಲಿವರೆಗೆ ನನಗೆ ವೃದ್ಧಾಪ್ಯವೇ ಬರಲ್ಲ ಅನ್ನೋವರೆಗೆ ಆಗಿಬಿಡ್ತೀವಿ. ಹಾಗಿರಲ್ಲ. ಪಂಚಭೂತಗಳಿಂದ ಆದ ಈ ದೇಹ, ವ್ಯಾವಹಾರಿಕ ಪ್ರಪಂಚದಲ್ಲಿರೋ ಈ ದೇಹ, ರೋಗವೂ ಬರಬೇಕು, ವೃದ್ಧಾಪ್ಯವೂ ಬರಬೇಕು, ಸೋಲು ಬರಬೇಕು, ಹಾಗೆ ಗೆಲುವನ್ನು ನಾವು ಪಡಿತೀವಿ. ಕತ್ತಲೆ ಒಂದೇ ಇದ್ದರೆ ಆಗಲ್ಲ, ಹಗಲು ಬೇಕು. ನಿಜ. ಹಗಲು ಮಾತ್ರವೇ ಇದ್ದರೆ ಇಡೀ ದಿನ ಹಾಗೆ ಎಚ್ಚರವಾಗೇ ಇರ್ತೀವಿ. ರಾತ್ರಿ ಬರಲೇಬೇಕು, ಯಾಕೆ? ಅಲ್ಲಿ ನಾವು ಮಲಗಬೇಕು, ರೆಸ್ಟ್ ಬೇಕು, ಮನಸ್ಸಿಗೂ ಬೇಕು, ಬುದ್ಧಿಗೂ ಬೇಕು. ಹಾಗಾಗಿ ಕತ್ತಲೆ ಮತ್ತು ಹಗಲು, ರಾತ್ರಿ ಮತ್ತು ಹಗಲು ಹೇಗೆ ಮುಖ್ಯವೋ ಜೀವನದಲ್ಲಿ, ಹಾಗೆ ಸೋಲು ಮತ್ತು ಗೆಲುವು ಅನ್ನೋದು ಅತ್ಯಂತ ಮುಖ್ಯವಾದದ್ದೇ. ಮೊದಲೇ ನೀವು ಹೇಳಿದ ಹಾಗೆ ಸೋತಾಗ ಕುಗ್ಗಬಾರ್ದು, ಗೆದ್ದಾಗ ಹಿಗ್ಗಬಾರ್ದು. ಅದಕ್ಕೆ ಭಗವಂತ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಯತೆ. ಯೋಗ ಅಂದ್ರೇನು? ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ ಇನ್ನೊಂದು ಮಾತು, ನಿನ್ನ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಯಾವಾಗಲೂ ಇಟ್ಕೊಳ್ಳೋದೆ ನಿಜವಾದ ಯೋಗ. ಸಮತ್ವಂ ಯೋಗ ಉಚ್ಯತೆ ಅಂತ. ಸೋತಕ ಕೂಗಬೇಡ, ಸೋಲೇ ಪರ್ಮನೆಂಟ್ ಅಲ್ಲ, ಹಗಲು ಬಂದೇ ಬರ್ತದೆ. ಹಾಗಾಗಿ ಗೆದ್ದಾಗ ಮತ್ತೆ ಹೀಗಬೇಡ, ಯಾಕೆ ಇನ್ಯಾವತ್ತು ಬೇಕಾದರೂ ಬೀಳಬಹುದು. ಇದು ನಿನ್ನ ಜೀವನದ ಪಾಠ ಕಲಿಸ್ಲಿಕ್ಕೋಸ್ಕರ. ನೋಡಿ, ಗೆದ್ದಾಗ ಹೆಚ್ಚು ಪಾಠ ಕಲಿಯಲ್ಲ. ಹಾಗಂತ ಸೋಲಬೇಕು ಅಂತಲೇ ಯಾವ ಕೆಲಸವನ್ನು ಮಾಡಬೇಡಿ. ಮನು ಹೇಳುವಂಥದ್ದು ಭದ್ರಂ ಇತಿ ಬ್ರೂಯಾತ್, ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡು, ಕೇವಲ ಒಳ್ಳೆಯದನ್ನು ಮಾತ್ರವೇ ಯೋಚನೆ ಮಾಡು, ಮನು ಹೇಳುವಂಥದ್ದು. ಹಾಗಾಗಿ ಸೋತಾಗ ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ, ಗೆಲುವು ಬಗ್ಗೆ ಯೋಚನೆ ಮಾಡಿ. ಗೆದ್ದಾಗ ಬೀಗಕ್ಕೆ ಹೋಗಬೇಡಿ, ಇದನ್ನು ಇನ್ನೂ ಚೆನ್ನಾಗಿ ನಾನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ. ಮತ್ತು ಸೋಲು ಗೆಲುವು ನಾನು ಮೊದಲೇ ಹೇಳಿದಾಗೆ ಅದು ಜೀವನದೊಂದು ಭಾಗ. ಅದನ್ನು ನೀವು ಸಮಸ್ಥಿತಿಯಿಂದ ಇಟ್ಕೋಬೇಕು. ಹಾಗೆ ಇಟ್ಕೊಳ್ಳೋದು ಹೇಗೆ? ಪ್ರತಿನಿತ್ಯ ಅದರ ಅಭ್ಯಾಸ. ಸೋತಾಗ ಇಲ್ಲ ನಾನು ಕುಗ್ಗಬಾರ್ದು, ನಿಮ್ಮ ಮನಸ್ಸಿಗೆ ನೀವೇ ಹೇಳಿಕೊಳ್ಳೋ ಸಮಾಧಾನ ಏನಿದೆ ಅದು ಸಹಾಯ ಮಾಡ್ತಾ ಹೋಗ್ತದೆ. ಮತ್ತು ಈ ಮನಸ್ಥಿತಿ ನಮಗೆ ಬರಬೇಕಾದ್ರೆ ವಿಶೇಷವಾಗಿ ನಾನು ಹೇಳೋದು ಪ್ರತಿನಿತ್ಯ ಧ್ಯಾನ ಅಭ್ಯಾಸ ಮಾಡಿ ಅಂತ. ನಮಗೇನಾದರೂ ಒಂದಷ್ಟು ವಿಷಯ ಅದನ್ನು ನೋಡುವ, ಕೇಳುವ, ಅಳವಡಿಸ್ಕೊಳ್ಳುವಂತಹ ಬುದ್ಧಿ, ವಿವೇಕ ನಮ್ಮ ಜೀವನದಲ್ಲಿ ಬಂದಿದೆ ಅಂದರೆ ಅದರ ಬಹುಪಾಲು ದೊಡ್ಡ ಕೊಡುಗೆ. ತುಂಬ ಇದೆ ಕೊಡುಗೆಗಳು, ಅದರಲ್ಲಿ ಬಹುಪಾಲು ನನ್ನ ಜೀವನದ ದೊಡ್ಡ ಕೊಡುಗೆ ಧ್ಯಾನದಿಂದಾಗಿ. ಆ ಧ್ಯಾನ ಅಭ್ಯಾಸ ಮಾಡ್ತಾ ಹೋದಾಗ ನಮ್ಮ ಮನಸ್ಸನ್ನು ನಮ್ಮ ಹೇಗೆ ಬೇಕು ಹಾಗೆ ರೂಪಾಂತರಿಸಿಕೊಳ್ಳುವ, ಹಿಗ್ಗದೆ ಕುಗ್ಗದೆ ಇರುವ ರೀತಿಯಾಗಿ ಇಟ್ಕೊಳ್ಳೋದಕ್ಕೆ ನಮಗೇ ಗೊತ್ತಿಲ್ಲದೆ ಸಂಸ್ಕಾರ ನಮಗೆ ಒಳಗೆ ಉಂಟಾಗಿರ್ತದೆ. ಹಾಗಾಗಿ ಧ್ಯಾನ ಏನಿದೆ ಅದ್ಭುತವಾದ ಮಾರ್ಗ. ನೋಡಿ, ಇದು ನನ್ನೊಬ್ಬನ ಮಾತಲ್ಲ, ನಾನು ತುಂಬ ದೊಡ್ಡ ಸಾಧಕರ ಮಾತು ಕೇಳಿದ್ದೀನಿ. ನಾನು ಪ್ರತಿನಿತ್ಯ ಧ್ಯಾನಾಭ್ಯಾಸ ಮಾಡ್ತೀನಿ ಅಂತ. ಯಾರು ಧ್ಯಾನಾಭ್ಯಾಸ ಮಾಡ್ತಾರೆ ಅವ್ರಿಗೊಂದು ಸಂಸ್ಕಾರ ಬರ್ತದೆ. ಮತ್ತು ಅದನ್ನು ಹೇಗೆ ಸೋಲು ಗೆಲುವುಗಳನ್ನು ಎದುರಿಸಬೇಕು ಅನ್ನುವಂತಹ ನಮಗೇ ಗೊತ್ತಿಲ್ಲದೆ, ಹೇಗೆ ಹಾಲು ಕುಡಿದ ತಕ್ಷಣ ನಮ್ಗೆ ಶಕ್ತಿ ಬರಲ್ಲ ಅಲ್ವಾ? ಹಾಲು ಕುಡಿತಾ ಯಾವತ್ತೋ ಒಂದು ದಿನ ತೋಳ್ನಲ್ಲಿ ಬಲ ಬಂದಿದೆ ಅನ್ನೋದು ನಮಗೆ ಅರಿವಾಗ್ತದೆ. ಹಾಗೆ ನಿತ್ಯ ಧ್ಯಾನ ಸಾಧನೆ ಮಾಡ್ತಾ ಹೋದಂತೆ ಆ ಸಿಚುವೇಶನ್ಗಳು ಬಂದಾಗ ಅದನ್ನು ಎದುರಿಸುವ ಕ್ಷಮತೆ ನಮಗೆ ಬಂದಿರ್ತದೆ ಅಂತ. ನಿಜ. ಈಗ ರಾಮಕೃಷ್ಣ ಪರಮಹಂಸರ ಒಂದು ಸಾಲು ನನಗೆ ಈ ಕ್ಷಣಕ್ಕೆ ನೆನಪಾಯಿತು. ಬೆಳಕಿಗೂ ಕೂಡ ಕತ್ತಲೆಯ ಅರಿವಿರುತ್ತಂತೆ. ಸೊ ಹಾಗಾಗಿ ಜೀವನದಲ್ಲಿ ನಮಗೆ ನಾವು ಸೋತ್ವಿ ಅಂತ ಹೇಳಿ ಗೆಲುವು ಕಾಣೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ. ನೋಡಿ, ಅಧ್ಯಾತ್ಮದ ಇನ್ನೊಂದು ಬ್ಯೂಟಿ ಏನಂದರೆ
ಆ ಮಾರ್ಗದಲ್ಲಿ ಹೋದಾಗ ಒಂದು ವಿವೇಕ ಬರ್ತದೆ. ನಿತ್ಯಾನಿತ್ಯ ವಿವೇಕ ಅಂತ ಕರಿತೀವಿ. ಮನುಷ್ಯನಿಗೆ ಇರಬೇಕಾದದ್ದು ವಿವೇಕ, ಬುದ್ಧಿಗಿಂತ ಇರಬೇಕಾದದ್ದು ವಿವೇಕ ಅಂತ. ಏನು ಅಧ್ಯಾತ್ಮದಲ್ಲಿ ವಿವೇಕ ಅನ್ನೋದಕ್ಕೆ ಏನು ಶಬ್ದದ ಅರ್ಥ ಇದೆ ಅಂದರೆ ನಿತ್ಯ ಅನಿತ್ಯ ವಿವೇಕ ಅಂತ. ಇದು ಸರಿ, ಇದು ನಿತ್ಯ, ಇದು ಪರ್ಮನೆಂಟ್, ಇದು ಅನಿತ್ಯ, ಇದು ಪರ್ಮನೆಂಟ್ ಅಲ್ಲ ಅಂತ. ಈ ದೇಹ ಪರ್ಮನೆಂಟ್ ಅಲ್ಲ, ನಾನು ಅರ್ಥಾತ್ ಆತ್ಮ ಪರ್ಮನೆಂಟ್, ಅವಿನಾಶಿ ಅದು. ಹಾಗೆ ಸೋಲು ಪರ್ಮನೆಂಟ್ ಅಂದರೆ ಅಲ್ಲ, ಗೆಲುವು ಪರ್ಮನೆಂಟ್ ಅಂದರೆ ಅಲ್ಲ. ಹೀಗೆ ನಿತ್ಯ ಅನಿತ್ಯ ಅನ್ನೋದು ಗೊತ್ತಿದ್ರೆ ಅವನಿಗೆ ದುಃಖವೇ ಆಗಲ್ಲ. ಈ ದುಃಖವೇ ಆಗದೇ ಇರೋದು ಹೇಗೆ ಅಂದರೆ ಅಧ್ಯಾತ್ಮದಿಂದ. ಯಾಕೆಂದರೆ ಅಧ್ಯಾತ್ಮದಲ್ಲಿ ಯಾರು ತೊಡಗಿರ್ತಾನೆ ಅವನಿಗೆ ಮಾತ್ರ ಜ್ಞಾನ ಉಂಟಾಗಿರೋ ಕಾರಣದಿಂದಾಗಿ ಅಜ್ಞಾನ ಹೋಗ್ತದೆ. ಅರ್ಥಾತ್ ನಿತ್ಯ ಅನಿತ್ಯದ ಒಂದು ವಿವೇಕ ಅವನಲ್ಲಿರ್ತದೆ ಅಂತ. ಇವತ್ತು ನಾವು ಜ್ಞಾನೋಪಾಸನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಈಗ ವಿವೇಕದ ಬಗ್ಗೆ ಆಗಿರ್ಬೋದು, ಜ್ಞಾನದ ಬಗ್ಗೆ ಆಗಿರ್ಬೋದು, ಧ್ಯಾನದ ಬಗ್ಗೆ ಆಗಿರ್ಬೋದು, ಅಥವಾ ಪ್ರಾಣಾಯಾಮ, ಯೋಗ, ಆಧ್ಯಾತ್ಮ, ಈ ಎಲ್ಲ ವಿಚಾರಗಳಿಂದ ನಮ್ಮ ಮನಸ್ಥಿತಿ ಒಂದರ್ಥದಲ್ಲಿ ಹೌದಪ್ಪ ಈ ಎಲ್ಲ ವಿಚಾರಗಳನ್ನು ಕೇಳಬೇಕು ಅಂದರೆ ಇದಕ್ಕೆ ವಯಸ್ಸಿನ ಮಿತಿ ಇರೋದಿಲ್ಲ. ಈಗ ಚಿಕ್ಕವರು ಕೇಳ್ಬೋದು, ದೊಡ್ಡವರು ಕೇಳ್ಬೋದು, ಇಲ್ಲ ಕೇಳದೇನೆ ಇರಬಹುದು. ಎಲ್ಲ ತರಹದ ಸ್ಥಿತಿಗಳು ನಮ್ಮ ಜೊತೆ ಇರುವಾಗ ಅಥವಾ ಎಲ್ಲ ಮನಸ್ಸಿನವರು ನಮ್ಮ ಜೊತೆ ಇರಬೇಕಾದ್ರೆ ನಮ್ಮ ಮಾತು ಕೇಳಲೇಬೇಕು ಅಂಥೇಳಿ ಒಂದಿಷ್ಟು ವಿಚಾರವನ್ನು ತಾವು ತಿಳಿಸ್ತಾ ಇದ್ದೀರಿ. ಈ ತಿಳುವಳಿಕೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಇವತ್ತು ನಾವು ಜನಗಳ ಜೊತೆ ಸಂಪರ್ಕದಲ್ಲಿರಬೇಕು. ಈ ಸೋಷಿಯಲ್ ಮೀಡಿಯಾದ ಬಳಕೆ ಇವತ್ತು ಎಷ್ಟು ಸದ್ಬಳಕೆ ನಾವು ಮಾಡ್ಕೊಳ್ತಿದ್ದೀವಿ ಅಷ್ಟೇ ದುರ್ಬಳಕೆಯೂ ಆಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಹೇಗೆ ಸ್ವೀಕರಿಸಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಸಾಧ್ಯವಾದಷ್ಟು ಒಳ್ಳೆಯದನ್ನು ಯಾವ ಮಾರ್ಗದಲ್ಲಿ ಕೊಡಬೇಕು ಅಂತ ತಾವು ಹೇಳ್ತೀರಾ? ನೋಡಿ, ಎಲ್ಲದರಲ್ಲೂ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಕತ್ತಿ ಯಾರ ಕೈಯಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಿಜ. ಕತ್ತಿ ಯಾವುದಕ್ಕೆ ಬಳಸಬಹುದು? ತರಕಾರಿ ಹಚ್ಚಲಿಕ್ಕೆ ಬಳಸಬಹುದು ಅಲ್ವಾ? ಇಲ್ಲ ನಾನು ಮನುಷ್ಯಗೆ ಹಚ್ಚಲಿಕ್ಕೆ ಬಳಸ್ತೀನಿ, ಚುಚ್ಚಲಿಕ್ಕೆ ಬಳಸ್ತೀನಿ ಅಂದರೆ ಅದು ಯಾರು ತಪ್ಪು? ಹಿಡ್ಕೊಂಡಿರೋರು ತಪ್ಪು. ಹಾಗೆ ಬೆಂಕಿ ಯಾರ ಕೈಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಅದೊಂದು ದೀಪನಾದರೂ ಬೆಳಗಿಸಬಹುದು, ಇನ್ನೊಬ್ಬರು ಮನೆಯನ್ನಾದರೂ ಹಚ್ಚಿಸಬಹುದು. ಹಾಗೆ ಸೋಷಿಯಲ್ ಮೀಡಿಯಾ ನಿಮ್ಮ ಕೈಲಿದೆ, ಅದು ಹೇಗೆ ಬಳಸ್ತೀರ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ಅದು ಕೆಟ್ಟದ್ದ ಅಂದರೆ ಅಲ್ಲ, ಒಳ್ಳೆಯದ ಅಂದ್ರೆ ಅಲ್ಲ. ನೀವು ಹೇಗೆ ಬಳಸ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ ಅದು. ಇವತ್ತು ಸೋಷಿಯಲ್ ಮೀಡಿಯಾ ಕಾರಣದಿಂದಲೇ ನಮ್ಮ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಕೇಳಲೇಬೇಕು ಅಂತ ಏನು ನಮ್ದು ಯಾವುದೇ ಒತ್ತಾಯ ಇಲ್ಲ. ಉಪಯೋಗ ಆಗ್ತಾ ಇದ್ರೆ ಕೇಳ್ತಾ ಇರ್ತೀರಿ. ಹೀಗೆ ನಿಮಗೆ ನಮ್ಮ ಜ್ಞಾನವನ್ನು ಹಂಚಿಕೊಳ್ಳುವಂತಹ ಒಂದು ಭಾಗ್ಯ ಸಿಕ್ಕಿದ್ದು ಕೂಡ ಸೋಷಿಯಲ್ ಮೀಡಿಯಾ ಮೂಲಕವೇ. ಹಾಗೆ ಒಳ್ಳೆಯದಕ್ಕೆ ಬಳಸ್ತೀರಾ ಸೋಷಿಯಲ್ ಮೀಡಿಯಾ, ಅದರಿಂದಾಗಿ ಮುಂದಕ್ಕೆ ಒಳ್ಳೆಯದೇ ಆಗ್ತಾ ಹೋಗ್ತದೆ. ನೀವು ಕೆಟ್ಟದ್ದು ಮಾಡ್ತೀರಾ, ನಿಮಗೆ ಕೆಟ್ಟದ್ದು ಆಗದೆ ಹೋಗಬಹುದು, ಆದರೆ ಮುಂದೆ ಬರೋರ್ಗಂತೂ ಅದರಿಂದ ಕೆಟ್ಟದ್ದಾಗ್ತದೆ. ಈಗ ಒಂದ್ಸರಿ ನಾವು ಗಾಡಿನಲ್ಲಿ ಬೈಕ್ನಲ್ಲಿ ಹೋಗಬೇಕಾದ್ರೆ ಒಂದು ನಾಯಿ ಅಟ್ಟಿಸ್ಕೊಂಬಂತು. ಯಾಕೆ ಅಂತ ನಾವು ನೋಡಿದಾಗ ಯಾರೋ ಒಂದು ಬೈಕರ್ಸ್ ಅದರ ಮರಿಗಳನ್ನು ಆ ಮರಿಗಳ ಮೇಲೆ ಹತ್ತಿಸಿದ್ದಾರೆ, ಆ ಬೈಕನ್ನು, ಕಾರನ್ನು ಹತ್ತಿಸಿದ್ದಾರೆ. ಹೀಗೆ ಹತ್ತಿಸ ಕಾರಣಕ್ಕೆ ಅವನು ಹೋದ, ಕಾರ್ ತಗೊಂಡು ಹೋಗ್ಬಿಟ್ಟ. ಆದರೆ ಹಿಂದೆ ಬರೋ ಯಾವುದೇ ಬೈಕ್ಗಳು ಬರಲಿ, ಯಾವುದೇ ಕಾರ್ಗಳು ಬರಲು ಕೂಡ ಆ ಮರಿಗಳಿಲ್ಲ ಅದಕ್ಕೆ. ಆದರೆ ನಾಯಿಗೆ ಭಯ ಏನು? ನನಗೂ ಗುದ್ದುತ್ತಾನೆ. ಹಾಗಾಗಿ ಮತ್ತು ಆ ಮರಿಗಳನ್ನು ಸಾಯಿಸಿದ ಕೋಪಕ್ಕೆ ಯಾರೇ ಬೈಕ್ನಲ್ಲಿ ಬಂದರು, ಕಾರ್ನಲ್ಲಿ ಬಂದರು, ಅದರ ಹಿಂದೆ ಓಡೋಗ್ತಿದೆ. ಯಾರಿಗೆ ತೊಂದರೆ ಆಗ್ತಾ ಇದೆ? ಹಿಂದೆ ಬರೋರಿಗೆ ತೊಂದರೆ ಆಗ್ತಾ ಇದೆ. ಗುದ್ದಿಸ್ಕೊಂಡು ಹೋದವನಿಗೆ, ಹತ್ತಿಸ್ಕೊಂಡು ಹೋದವನಿಗೆ ಏನೂ ತೊಂದರೆ ಆಗಲಿಲ್ಲ. ಅಥವಾ ಮುಂದಿನ ದಿನದಲ್ಲಿ ಅವನ ಮಕ್ಕಳೇ ಆ ದಾರಿಯಲ್ಲಿ ಬಂದರೂ ಆ ನಾಯಿ ಕಚ್ಚಲೂಬಹುದಲ್ವ? ಈ ಒಂದು ವಿವೇಕ ನಾನು ಎಕ್ಸಾಂಪಲ್ಗೆ ಹೇಳಿದ್ದು. ಇದನ್ನು ನಾವು ಕಣ್ಣಾರೆ ಕಂಡದ್ದಕ್ಕೆ ಹೇಳ್ತಾ ಇದ್ದೀವಿ. ಹೀಗೆ ನೀವು ತಪ್ಪು ಮಾಡ್ತೀರಿ ಸೋಷಿಯಲ್ ಮೀಡಿಯಾ ಬಳಸಿ, ಇದರ ಪರಿಣಾಮ ಇನ್ಯಾರೋ ಅನುಭವಿಸ್ಬೋದು, ಮುಂದಿನ ಪೀಳಿಗೆ ಅನುಭವಿಸ್ಬೋದು, ಅಥವಾ ನಿಮ್ಮ ಮನೆಯವರು ಆಗಬಹುದು. ಹಾಗಾಗಿ ಏನನ್ನೇ ಬಳಸದಿದ್ದರೂ ವಿವೇಕಪೂರ್ಣನಾಗಿ ಬಳಸಿ. ಅದರಿಂದಾಗಿ ನನಗೇನೋ ಆಗದೆ ಹೋಗ್ಬೋದು, ಈ ಕ್ಷಣಕ್ಕೆ ನನಗೆ ಸಂತೋಷ ಆಗ್ಬೋದು ಕಾಮೆಂಟ್ ಹಾಕುವ ಮೂಲಕ, ಕೆಟ್ಟದ್ದಾಗಿ ಅದನ್ನು ಬಳಸ್ಕೊಳ್ಳುವ ಮೂಲಕ, ಕೆಟ್ಟದ್ದಾಗಿ ಅಲ್ಲೇನೋ ಹಾಕಿ ಪೋಸ್ಟ್ ಮಾಡುವ ಮೂಲಕ. ಆದರೆ ಮುಂದಿನ ಪೀಳಿಗೆ ಅದೇ ಪೋಸ್ಟನ್ನು ನಿಮ್ಮ ಮನೆಯವರು ನೋಡ್ತಾರೆ, ನಿಮ್ಮ ಮಕ್ಕಳು ನೋಡ್ತಾರೆ, ನಿಮ್ಮ ಸಂಬಂಧಿಕರು ನೋಡ್ತಾರೆ. ಅದನ್ನು ನೋಡಿದಾಗ ಅವ್ರಿಗೂ ನೋವು ಆಗದೆ ಇರ್ತದೆ. ಇವತ್ತಲ್ಲದೆ ಇದ್ರೂ ನಾಳೆ ಆದರೂ ಅದರ ಪರಿಣಾಮವನ್ನು ನೀವು ಎದುರಿಸಲೇಬೇಕು. ನೋಡಿ, ನೀವೇನು ಪ್ರಕೃತಿಗೆ ಹಾಕ್ತೀರಿ, ನೀವೇನು ಗೋಡೆಗೆ ಹೊಡಿತೀರಿ, ಅದೇ ಫೋರ್ಸಲ್ಲಿ ವಾಪಸ್ ಬರ್ತದೆ. ನಾವು ಅದನ್ನೇ ಕರ್ಮ ಅಂತ ಕರೆಯುವಂಥದ್ದು. ಹಾಗಾಗಿ ಹಾಕೋದೇ ಹಾಕ್ತೀರಿ,
ಕಲ್ಲನ್ನು ಯಾಕೆ ಹಾಕ್ತೀರಿ? ಹೂ ಹಾಕಿ. ಹೌದು, ನಿಜ. ಸೋಷಿಯಲ್ ಮೀಡಿಯಾ ಬಳಸೋದೇ ಉಂಟಂತೆ, ಯಾಕೆ ಕೆಟ್ಟದಕ್ಕೆ ಯಾಕೆ ಬಳಸ್ತೀರಿ? ನಿಮ್ಮ ಸಂತೋಷಕ್ಕಾಗಿ ಬಳಸಿ, ನಿಮ್ಮ ಆತ್ಮೋನ್ನತಿಗಾಗಿ ಬಳಸಿ, ನಿಮ್ಮ ಮನಸ್ಸಿನ ಉನ್ನತಿಗಾಗಿ ಬಳಸಿ. ಆ ಮೂಲಕ ನೀವು ಉದ್ಧಾರ ಆಗಿ ಅನ್ನೋದು ನಮ್ಮ ಮಾತು. ಇಲ್ಲ, ಬಹಳ ಒಳ್ಳೆ ಮಾತನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ. ಈಗ ನಮಗೆ ಭಕ್ತಿ ಮಾರ್ಗದಲ್ಲಿ ನಾವು ಮತ್ತೆ ಮಾತನಾಡೋದಾದರೆ, ಬರೀ ದೇವಸ್ಥಾನದಲ್ಲಿ ಅಥವಾ ಮನುಷ್ಯನಲ್ಲಿ ನಾವಿರುವಂತಹ ಪರಿಸರದಲ್ಲಿ ಮಾತ್ರ ಭಕ್ತಿ ಅನ್ನುವಂಥದ್ದಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಭಕ್ತಿ ಇರಬೇಕು. ನಾವೊಂದು ಅಡುಗೆ ಮಾಡ್ತೀವಿ, ಅಡುಗೆ ಮಾಡೋದ್ರಲ್ಲೂ ಒಂದು ಭಕ್ತಿ ಇರುತ್ತೆ, ಒಂದು ಶ್ರದ್ಧೆ ಇರುತ್ತೆ, ಒಂದು ನಿಯತ್ತಿರುತ್ತೆ, ಸಮಯ ಇರುತ್ತೆ, ಸಂಯಮ ಇರುತ್ತೆ, ಎಲ್ಲವೂ ಇರುತ್ತೆ. ಹಾಗಾಗಿ ಭಕ್ತಿ ಮಾರ್ಗದ ಅಳವಡಿಕೆ ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ, ಜೊತೆಗೆ ಹೇಗೆ ಅಳವಡಿಸ್ಕೊಳ್ಬೇಕು? ನೋಡಿ, ನಾವು ಯಾವ ವಾತಾವರಣದಲ್ಲಿ ಬಂದಿದ್ದೀವಿ, ಯಾವ ವಾತಾವರಣದಲ್ಲಿ ಬೆಳೆದಿದ್ದೀವಿ, ಅದಕ್ಕೆ ತಕ್ಕಂತಹ ಕ್ರಮಗಳು ಬೇರೆ ಬೇರೆಯಾಗಿರ್ತವೆ. ಹೇಗೆ ಬಳಸ್ಕೋಬೇಕು ಭಕ್ತಿಯಲ್ಲಿ ಅಂತ ಏನಿಲ್ಲ. ಹಾಗಾಗಿ ಇದಕ್ಕೆ ನಾವು ಆಗಮಶಾಸ್ತ್ರಗಳು ಅಂತ ನಮ್ಮ ಹಿರಿಯರು ಕರೀತಾರೆ. ನೀವು ಯಾವ ರೀತಿಯಾಗಿ ಬೇಕಾದರೂ ಪೂಜೆ ಮಾಡಬಹುದು. ಹಾಗಾಗಿ ಅವರವ್ರಿಗೆ ತಕ್ಕಂತೆ ಆಗಮ ಅಂದ್ರೇನು? ಬಂದದ್ದು ಅಂತ. ಹಾಗಾಗಿ ನೀವು ಎಲ್ಲಿಯ ಸಂಪ್ರದಾಯ ಆಚರಣೆಗಳನ್ನು ಮಾಡ್ತಾ ಇದ್ದೀರಿ ಅಲ್ಲಿಗೆ ತಕ್ಕಂತೆ ನೀವು ಪೂಜೆಯನ್ನು ಮಾಡಬಹುದು, ಯಾವ ದೋಷವೂ ಇಲ್ಲ. ನೋಡಿ, ನಾನು ಒಂದು ಕತೆ ಕೇಳಿದ್ದೆ, ಟಾಲ್ಸ್ಟಾಯ್ದು. ಯಾರೋ ಪ್ರವಾಸಿಗರು ಒಂದು ದ್ವೀಪಕ್ಕೆ ಹೋದರು. ದ್ವೀಪಕ್ಕೆ ಹೋಗಿ ಅಲ್ಲಿ ನೋಡ್ತಾರೆ, ಎಲ್ಲರೂ ಕೂಡ ಕ್ರೈಸ್ತ ಮತವನ್ನು ಅನುಸರಣೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಯಾರು ಪಾದ್ರಿ ಇಲ್ಲ, ಅಲ್ಲಿ ಚರ್ಚ್ ಇಲ್ಲ. ಯಾರೋ ಬಂದು ಹೇಳಿದ್ರು, ಹಾಗೆ ಹೇಳಿಕ್ಕೆ ತಕ್ಕಂತೆ ಇವ್ರಿಗೆ ಗೊತ್ತಾದ ಹಾಗೆ ಅವ್ರಿಗೆ ಬೇಕಾದಂತೆ ಪ್ರಾರ್ಥನೆ ಮಾಡಿಕೊಂಡು, ಅಲ್ಲಿಯ ಜನ, ದ್ವೀಪ ಆದ್ದರಿಂದ ಹೆಚ್ಚು ಜನ ಇಲ್ಲ, ತಮಗಿಷ್ಟ ಬಂದಂತೆ ಯೇಸುವನ್ನು ಆರಾಧನೆ ಮಾಡ್ತಾ ಇದ್ರು ಅಂತ. ಇದನ್ನು ನೋಡಿದ ಪ್ರವಾಸಿಗಳು ಬೇಜಾರಾಗಿ ಅವ್ರು ಹೇಗೇಗೋ ಯೇಸುವನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅಂಥೇಳಿ ಅವರ ಮುಖ್ಯ ಕಚೇರಿಗೆ, ಅವರ ಧಾರ್ಮಿಕ ಸ್ಥಾನಕ್ಕೆ, ಮತದ ಸ್ಥಾನಕ್ಕೆ ಲೆಟ್ರು ಬರೆದು, ನೋಡಿ ಇಂಥ ದ್ವೀಪದಲ್ಲಿ ಹೀಗೆ ಮಾಡ್ತಾ ಇದ್ದಾರೆ, ಯಾರಾದರೂ ಒಬ್ಬ ಪಾದ್ರಿ ಕಳಿಸಿ ಅಂತ. ಒಬ್ಬ ಪಾದ್ರಿಯನ್ನು ಕಳಿಸ್ತಾರೆ. ಅಲ್ಲಿಂದ ಕಳಿಸಿ ಅವನು ಪ್ರತಿನಿತ್ಯ ಒಂದಷ್ಟು ದಿನಗಳವರೆಗೆ ಹೀಗೆ ನೀವು ಪ್ರಾರ್ಥನೆಯನ್ನು ಮಾಡಬೇಕು, ಹೀಗೆ ಪೂಜೆಯನ್ನು ಮಾಡಬೇಕು ಅಂತೆಲ್ಲ ಹೇಳಿಕೊಟ್ಟು ಒಂದಷ್ಟು ದಿನದ ನಂತರ ಅವರ ಊರಿಗೆ ಹಿಂದಿರುಗ್ತಾ ಇದ್ದಾರೆ. ಹೀಗೆ ಬೋಟಲ್ಲಿ, ದೋಣಿನಲ್ಲಿ ಹೋಗಬೇಕಾದ್ರೆ ಹಿಂದೆ ಯಾರೋ ಕೂಗುವಂಥ ಶಬ್ದ ಕೇಳಿಸ್ತು. ಒಂದು ಅನುಮಾನ ಇದೆ, ನೀವು ಹೇಗಿದ್ರು ಹೋಗ್ತಾ ಇದ್ದೀರಿ, ಈ ಕೊನೆಯ ಅನುಮಾನವನ್ನು ಹೇಳಿ ಅಂತ. ಹಿಂದೆ ತಿರುಗಿ ನೋಡಿದರೆ ಗಾಳಿಯಲ್ಲಿ 3 ಜನ ತೇಲ್ಕೊಂಡ್ಬರ್ತಾ ಇದ್ರು. ಇದನ್ನು ನೋಡಿ, ಅಪ್ಪ ಇದು ಹೇಗೆ ಸಾಧ್ಯ? ಇಲ್ಲ, ನಾವು ಹಿಂದಿನಿಂದ ಪ್ರಾರ್ಥನೆ ಮಾಡಿದ್ವಲ್ಲ, ಆ ಪ್ರಾರ್ಥನೆಯ ಕಾರಣದಿಂದಾಗಿ ನಮಗೆ ಗಾಳಿಯಲ್ಲಿ ತೇಲುವ ಒಂದು ಶಕ್ತಿ ಬಂದಿದೆ. ಆಗ ಪಾದ್ರಿ ಹೇಳಿದ್ನಂತೆ, ಅಪ್ಪ ನಾನು ಇದುವರೆಗೆ ಯಾವ ರೀತಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ನೋ ಅದೆಲ್ಲ ಬಿಟ್ಟು ನೀವು ಹೇಗೆ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ರೋ ನಿಮಗಿಷ್ಟ ಬಂದಂತೆ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ. ನಿಮಗೆ ಸಿದ್ಧಿಸಿದ ಈ ಶಕ್ತಿ ನಮಗಿಷ್ಟು ಪ್ರಾರ್ಥನೆ ಮಾಡಿಯೂ ಸಿಕ್ಕಿಲ್ಲ. ಹಾಗಾಗಿ ನೀವೇನು ಇದುವರೆಗೆ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ರೋ ಅದೇ ಸರಿ ಇದೆ, ಅದೇ ಮಾರ್ಗದಲ್ಲಿ ಹೋಗಿ ಅಂತ ಆ ಪಾದ್ರಿ ಹೇಳ್ದ ಅಂತ ಟಾಲ್ಸ್ಟಾಯ್ದು ಒಂದು ಕತೆ. ಅಂದ್ರೆ ಅರ್ಥ ಏನು? ನಿಮ್ಮ ಮನಸ್ಸು ಶುದ್ಧಿಯಾಗಿ ಇಟ್ಕೊಂಡು ಪ್ರೇಮದಿಂದ ಹೇಗೆ ಬೇಕಾದರೂ ಪ್ರಾರ್ಥನೆ ಮಾಡಿ, ಹೇಗೆ ಬೇಕಾದರೂ ಆರಾಧನೆ ಮಾಡಿ, ಅದರಿಂದ ಯಾವ ರೀತಿಯ ದೋಷವೂ ಆಗಲ್ಲ ಅಂತ. ಮನಸ್ಸಲ್ಲಿ ಕಲುಷ್ಮಲ ಇಟ್ಕೊಂಡು ಷೋಡೋಪಚಾರವನ್ನೇ ಸರಿಯಾದ ಕ್ರಮದಲ್ಲಿ ಮಾಡಿದ್ರು ಅದರಿಂದ ಯಾವ ಫಲವೂ ಇಲ್ಲ ಅನ್ನೋ ಅರ್ಥಕ್ಕೋಸ್ಕರ ಈ ಕತೆ ಹೇಳುತ್ತೆ. ಇಲ್ಲಿ ಬಹಳ ಭಕ್ತಿಯಲ್ಲಿ ಬಹಳ ಮುಖ್ಯವಾದದ್ದು ನಿಮ್ಮ ಶ್ರದ್ಧೆ, ನಿಮ್ಮ ಶರಣಾಗತಿ. ಮತ್ತು ಈ ಕಾರಣಕ್ಕಾಗಿ ನಿಮ್ಮ ಯಾತ್ರೆ ಏನಿದೆ, ತೀರ್ಥಯಾತ್ರೆ ಏನಿದೆ, ಇದೂ ಕೂಡ ನಿಮ್ಮ ಮನಸ್ಸಿನ ಶುದ್ಧಿಗೆ, ಉನ್ನತಿಗೆ, ಜ್ಞಾನವನ್ನು ಪಡೀಲಿಕ್ಕೆ. ನಮ್ಮ ಹಿರಿಯರು ಎಂಥ ಅದ್ಭುತ ಜ್ಞಾನಿಗಳು, ಎಷ್ಟು ದಾರ್ಶನಿಕರಾಗಿದ್ದರು. ಅರ್ಥಾತ್ ಮುಂದೆ ಆಗೋದರ ಬಗ್ಗೆ ಎಂಥ ಕಲ್ಪನೆ ಇತ್ತು ಅಂದರೆ, ನೋಡಿ ನಮ್ಮಲ್ಲಿ 4 ಧಾಮಗಳು ಅಂತ ಕರಿತೀವಿ. ಚತುರ್ಧಾಮ ಯಾತ್ರೆ ಮಾಡಬೇಕು, ಮನುಷ್ಯ ಆದವನು ಚತುರ್ಧಾಮ ಯಾತ್ರೆ ಮಾಡಬೇಕು ಅಂತ. ಚತುರ್ಧಾಮ ಅಂದರೆ ಯಾವುದು? ದ್ವಾರಕ, ಬದ್ರಿ, ಜಗನ್ನಾಥ, ರಾಮೇಶ್ವರ. 4 ದಿಕ್ಕಿನಲ್ಲಿದೆ. ಹೌದು. ಪಶ್ಚಿಮದಲ್ಲಿ ದ್ವಾರಕ ಇದೆ, ಉತ್ತರದಲ್ಲಿ ಬದ್ರಿ ಇದೆ, ಜಗನ್ನಾಥ ಇದೆ ಪೂರ್ವದಲ್ಲಿ, ದಕ್ಷಿಣದಲ್ಲಿ ರಾಮೇಶ್ವರ ಇದೆ. 4 ದಿಕ್ಕಲ್ಲಿ 4 ಧಾಮಗಳಿದೆ. ಜೀವನದಲ್ಲಿ ನೀನು ಮೋಕ್ಷ ಪಡಿಬೇಕಾಗಿದ್ರೆ ಈ 4 ಧಾಮಕ್ಕೆ ಒಂದ್ಸರಿ ಹೋಗು ಅಂತ ಹೇಳ್ತಾರೆ. ಈ 4 ಧಾಮ ಸುತ್ತುತ್ತಾ ನೀವು ಹೋದರೆ ಎಷ್ಟು ರಾಜ್ಯಗಳನ್ನು ನೋಡ್ತೀರಿ, ಎಷ್ಟು ಭಾಷೆಗಳನ್ನು ನೋಡ್ತೀರಿ, ಎಷ್ಟು ಜನಗಳನ್ನು ನೋಡ್ತೀರಿ, ಎಷ್ಟು ಆಚರಣೆಗಳು, ಸಂಪ್ರದಾಯಗಳನ್ನು ನೋಡ್ತೀರಿ. ಇದನ್ನು ನೋಡ್ತಾ ನೋಡ್ತಾ ನಮ್ಮಲ್ಲಿ ಒಂದು ಮಾತಿದೆಯಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ನೀನು ಹೋದ ತಕ್ಷಣ ಭಗವಂತ ನಿನಗೆ ಪ್ರತ್ಯಕ್ಷ ಆಗ್ಬಿಡಲ್ಲ. ಆದರೆ ಆ ಭಕ್ತಿಯ ಮಾರ್ಗದಲ್ಲಿ ತೀರ್ಥಯಾತ್ರೆ ಮಾಡಿದಾಗ ನಿನ್ನ ಮನಸ್ಸಿನ ಉನ್ನತಿಗೆ,
ನಿನ್ನ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಇದು ಸಹಕಾರಿ ಅಂತ ನಮ್ಮ ಹಿರಿಯರು ಮಾಡಿದಂಥ ಒಂದು ಪರಿಪಾಠ. ಕೇವಲ ಇಷ್ಟಕ್ಕೆ ಮಾತ್ರ ಅಲ್ಲ, ಇಡೀ ಭಾರತ ಒಂದು. ನಾವು ದಕ್ಷಿಣದವರು ಸಪ್ರೇಟ್, ನಾವು ಬೇರೆ ಅಲ್ಲ. ಭಾರತದ ಒಂದು ಭಾಗ ನಾವು, ಭಾರತದವರು ನಾವು. ಮತ್ತು ಇದೆಲ್ಲವೂ ಭಾರತ ಅಂತ ನಮ್ಮ ಕಲ್ಪನೆಗೆ ಬರಬೇಕು ಅಂತ ಅದು ದ್ವಾರಕ, ಬದ್ರಿ, ಪೂರಿಯ ಜಗನ್ನಾಥ್ ಮತ್ತು ದಕ್ಷಿಣದ ರಾಮೇಶ್ವರ ಇಷ್ಟೂ ಸೇರಿಸಿ ಇದು ದೇಶ ಅಂತ ಮಾಡಿದ್ರು. ಇದರ ಮುಂದುವರೆದ ಭಾಗವೇ ಶಂಕರರು ಇಡೀ ದೇಶವನ್ನು 4 ಬಾರಿ ಸುತ್ತಿ 4 ಕಡೆ ಆಮ್ನಾಯ ಮಠಗಳನ್ನು ಸ್ಥಾಪನೆ ಮಾಡಿ 12 ಜ್ಯೋತಿರ್ಲಿಂಗಗಳನ್ನು ಪುನರುದ್ಧಾರ ಮಾಡಿ 51 ಶಕ್ತಿಪೀಠಗಳನ್ನು ಮತ್ತೆ ಪುನರುದ್ಧಾರ ಮಾಡಿ ಇಡೀ ದೇಶ ಏನಿದೆ ಅದು ಒಂದು ಅನ್ನುವಂಥ ಪರಿಕಲ್ಪನೆ ಕೊಟ್ಟವರು. ಆಧ್ಯಾತ್ಮಿಕವಾಗಿ, ರಾಜಕೀಯವಾಗಿ ಏನು ಬೇಕಾದ್ರೂ ಹೊಡೆದಾಡ್ಕೋಬೋದು ನೀವು. ನಾನು ಇದಲ್ಲ, ನಮ್ಮ ದೇಶ ಬೇರೆ, ನನ್ನ ರಾಜ್ಯ ಬೇರೆ, ಏನು ಬೇಕಾದರೂ ಹೇಳ್ಬೋದು. ಆಧ್ಯಾತ್ಮಿಕವಾಗಿ ಬೇರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತ ಅನ್ನೋದು ಆಧ್ಯಾತ್ಮಿಕವಾಗಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಒಂದು, ಈ ಪರಂಪರೆಗೆ ಸೇರಿದವರು ಅನ್ನೋ ಕಲ್ಪನೆ ಬರಲಿಕ್ಕೆ ಕಾರಣವೇ ಭಕ್ತಿ. ಈ ಭಕ್ತಿಯ ಕಾರಣದಿಂದಲೇ ಭಾರತ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಗಳಿಸ್ತಾ ಇರುವಂಥದ್ದು ಒಂದು ಅನ್ನುವಂಥ ಭಾವ ಬಂದಿರೋದು. ಸೊ ನೀವು ಮಾತಿನ ಪ್ರಕಾರ ಸರ್ವ ಜನಾಂಗದ ಶಾಂತಿಯ ತೋಟ, ಜೊತೆಗೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತಹ ಒಂದು ಸಾಲು ಈ ಕ್ಷಣಕ್ಕೆ ಜ್ಞಾಪಕಕ್ಕೆ ಬರುತ್ತೆ. ಇನ್ನು ಯೋಗ ಮಾಡಿದವರೆಲ್ಲ ಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯೋಗ ಎಷ್ಟು ನಮ್ಮ ಜೀವನಕ್ಕೆ ಬೇಕು ಅದನ್ನು ನಾವು ಅಳವಡಿಸ್ಕೊಂಡು ಒಬ್ಬ ಯೋಗಿ ಅಂತ ಹೇಳಿ ಅನ್ನಿಸ್ಕೊಳ್ಬೇಕಾದ್ರೆ ಎಷ್ಟು ಸಾಮರ್ಥ್ಯ ಬೇಕಾಗುತ್ತೆ? ಏನಿಲ್ಲ, ನಾನು ಮೊದಲೇ ಹೇಳಿದ ಹಾಗೆ ನೀವು ಏನು ಮಾಡ್ತೀರಿ ಅದರಲ್ಲಿ ಒಂದು ಸ್ಕಿಲ್ಲನ್ನು ಸಾಧಿಸಿ, ಅದೇ ಯೋಗಿ ಆಗ್ಲಿಕ್ಕೆ ಸಾಧ್ಯ. ನೋಡಿ, ಕಲಾಯೋಗಿ ಅಂತ ಕರೀತಾರೆ. ಅಂದ್ರೆ ಏನರ್ಥ? ಅವನು ಕಲೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾನೆ, ಅದರಲ್ಲೇ ಅವನು ಲೀನವಾಗಿದ್ದಾನೆ. ಪರಕಾಯ ಪ್ರವೇಶ ಅಂತ ಕರೀತಾರೆ ಅಲ್ವಾ? ನೋಡಿ, ಕರ್ನಾಟಕದಲ್ಲಿ ಬಹಳ ದೊಡ್ಡ ಒಬ್ಬ ನಟರಿದ್ದರು, ಡಾಕ್ಟರ್ ರಾಜ್ಕುಮಾರ್ ಅವರು. ಅವರನ್ನು ಕಲಾಯೋಗಿ ಅಂತ ಕರೀಬಹುದು. ಅವರು ಯೋಗದಲ್ಲೂ ಕೂಡ ಪರಿಣಿತರಾಗಿದ್ದರು, ಸಿದ್ಧಿಯನ್ನು ಗಳಿಸಿದ್ರು. ಅದೇ ರೀತಿಯಾಗಿ ನಟನೆ, ನೀವು ಯಾವ ನಟನೆಯಲ್ಲಿ ಅವ್ರನ್ನ ನೋಡಿದ್ರು ನೀವು ಬೇರೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೋ ಚಿತ್ರಗಳನ್ನು ನೋಡಿದ್ದೀವಿ, ನಾವು ಅದೇ ಕಾಲಕ್ಕೆ ಹೋಗ್ಬಿಡ್ತಿದ್ವು ಆ ಚಿತ್ರ ನೋಡಿದಾಗ. ಅಂದ್ರೆ ಅಷ್ಟು ಪರಕಾಯ ಪ್ರವೇಶ ಅವ್ರದ್ದು. ಅರ್ಥ ಏನು? ಅವರು ಕಲಾಯೋಗಿ, ತಮ್ಮನ್ನ ತಾವು ಕಲೆಗೆ ಸಮರ್ಪಿಸ್ಕೊಂಡಿದ್ರು. ಹಾಗೆ ಸಮರ್ಪಿಸ್ಕೊಂಡವ್ರು ಯಾರಿದ್ದಾರೆ ಅವ್ರನ್ನ ಕಲಾಯೋಗಿ ಅಂತ ಕರಿತೀವಿ. ಹಾಗೆ ನೀವು ಸಂಗೀತದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ನಿಮ್ಮನ್ನು ನೀವು ಪೂರ್ಣವಾಗಿ ಅದಕ್ಕೆ ಲೀನ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನೀವು ಬೇರೆ ಅಲ್ಲ, ಸಂಗೀತ ಬೇರೆ ಅಲ್ಲ ಅನ್ನುವ ಸ್ಥಿತಿಯಾಗ ಹೊಂದಿದ್ದೀರಾ, ನೀವು ಸಂಗೀತದಲ್ಲಿ ಯೋಗಿ, ನಾದಯೋಗಿ ಆಗ್ತೀರಿ. ಹಾಗೆ ನೀವು ಕರ್ಮ, ನೀವು ಏನು ಕೆಲಸ ಮಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಪ್ರತಿ ಫಲ ಅಪೇಕ್ಷೆ ಏನೂ ಇಲ್ಲದೆ ನಿಮ್ಮನ್ನು ನೀವು ಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಕರ್ಮಯೋಗಿ ಆಗ್ತೀರಿ. ಯೋಗಿ ಆಗೋದು ಬಹಳ ಸುಲಭ, ಕಷ್ಟಪಡಬೇಕಾದದ್ದಿಲ್ಲ. ಯಾವಾಗ ನಿಮ್ಮ ಅಹಂಕಾರವನ್ನು, ನಿಮ್ಮ ಬುದ್ಧಿಯನ್ನು ಬದಿಕಿಟ್ಟು ನೀವು ಅದರಲ್ಲಿ ತೊಡಗಿದಾಗ, ನಾನು ಮೊಟ್ಟ ಮೊದಲಿಗೆ ಅದಕ್ಕೆ ಹೇಳಿದೆ, ಯೋಗ ಅಂದ್ರೆ ಏನು? ಸೇರುವುದು ಅಂತ. ನೀವೇ ಅದು ಆಗಿ ಹೋಗ್ತೀರಾ, ಸೇರಿ ಹೋಗ್ತೀರಾ. ಯಾವುದರಲ್ಲಿ ಸೇರಿ ಹೋಗ್ತೀರೋ, ಯಾವುದರಲ್ಲಿ ನೀವೇ ಅದು ಆಗಿ ಹೋಗಿರ್ತೀರೋ, ಆಗ ನೀವು ಯೋಗಿ ಆಗ್ತೀರಿ. ನೀವು ಕಸ ಗುಡಿಸೋದನ್ನು ಕೀಳಾಗಿ ನೋಡ್ತಾ ಇದ್ರೆ, ಪಾತ್ರೆ ತೊಳೆಯೋದನ್ನು ನೀವು ಕೀಳಾಗಿ ನೋಡ್ತಾ ಇದ್ದರೆ, ನಾನು ಆಸನಾಭ್ಯಾಸ ಮಾಡ್ತೀನಿ ಹಾಗಾಗಿ ಯೋಗಿ ಅಂತಿದ್ರೆ ನೀವು ಯೋಗಿ ಆಗೋಕ್ಕಾಗಲ್ಲ. ನೀವು ಕಸ ಗುಡಿಸೋದನ್ನೇ ಚೆನ್ನಾಗಿ ಮಾಡಿದ್ರ ನೀವು ಒಬ್ಬ ಯೋಗಿ. ಹಾಗಾಗಿ ಯೋಗಿ ಆಗೋದು ಅತ್ಯಂತ ಸುಲಭ. ಹೇಗೆ? ನೀವು ಯಾವುದರಲ್ಲಿ ತೊಡಗಿದ್ದೀರೋ ಅದೇ ನೀವು ಆಗಿ ಹೋಗಿ. ಅದಕ್ಕೆ ನಾನು ಹೇಳಿದ್ದು, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ಒಂದು ಮಾತು, ಯೋಗ ಅಂದ್ರೇನು? ಕರ್ಮಸು ಕೌಶಲಂ. ನೀವೇನು ಮಾಡ್ತೀರೋ ಅದರಲ್ಲಿ ಸ್ಕಿಲ್ಲನ್ನು ಸಾಧಿಸ್ತಾ ಹೋದರೆ ನೀವೇ ಯೋಗಿ. ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ, ನನಗೆ ಕೊನೆಯ ಹಂತದಲ್ಲಿ ಅಂದರೆ ಮರಣ ಅಂತ ಹೇಳಿ ಬಂದಾಗ ನಾನು ಸ್ವರ್ಗಕ್ಕೆ ನೇರವಾಗಿ ಹೋಗಬೇಕು ಅಂತ ಹೇಳಿ. ಹಾಗಾದರೆ ಈ ಒಂದು ನಮ್ಮ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಅಥವಾ ಆಧ್ಯಾತ್ಮದಲ್ಲಿ ಸ್ವರ್ಗ ನರಕ ಇದೆಲ್ಲ ನಮಗೆ ಕಾಣಿಸುತ್ತಾ? ಒಂದು ಸ್ವರ್ಗ, ತುಂಬ ಸರಿ ನಾವು ತಮಾಷೆಗೆ ಹೇಳ್ತಾ ಇರ್ತೀವಿ, ಎಷ್ಟು ಜನಕ್ಕೆ ಸ್ವರ್ಗ ಬೇಕು ಅಂತ. ತುಂಬ ಜನ ಕೈ ಎತ್ತುತ್ತೀರಿ. ಹಾಗಾದರೆ ಈಗ ಸಾಯ್ಲಿಕ್ಕೆ ರೆಡಿ ಇದ್ದೀರಾ ಅಂದರೆ ಎಲ್ಲರೂ ಕೈ ಇಳಿಸ್ತಾರೆ ನಿಧಾನವಾಗಿ. ಹಾಗೆ ಆದರೆ ನಮ್ಮ ಕಲ್ಪನೆ ಅಧ್ಯಾತ್ಮದಲ್ಲಿರೋದು ಸ್ವರ್ಗ ನರಕದ ಬಗ್ಗೆ ಕಲ್ಪನೆ, ಅದರ ಬಗ್ಗೆ ಮಹತ್ವ ನಾವು ಕೊಡಲ್ಲ. ಅಧ್ಯಾತ್ಮದಲ್ಲಿ ಮಹತ್ವ ಇರೋದು ಮೋಕ್ಷಕ್ಕೆ. ಅಧ್ಯಾತ್ಮದಲ್ಲಿ ಮಹತ್ವ ಇರುವಂಥದ್ದು ಸ್ವತಂತ್ರಕ್ಕೆ, ಕೈವಲ್ಯಕ್ಕೆ.
ಅರ್ಥ ಆಯ್ತಾ? ಹಾಗಾಗಿ ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಕಲ್ಪನೆಯಲ್ಲ ಏನಿದೆ, ಅದನ್ನು ನಾವು ಹೇಳುವಂಥದ್ದು, ನೀವು ಎಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದೀರಿ ಅದೇ ಸ್ವರ್ಗ. ನೀವು ಬದುಕೋದನ್ನೇ ಕೆಟ್ಟದಾಗಿ ಇಟ್ಕೊಂಡ್ರೆ ಅದು ನರಕ. ಆದರೆ ಅಧ್ಯಾತ್ಮದ ದೃಷ್ಟಿಯಿಂದ ಹೇಳೋದಿದ್ರೆ ಮೋಕ್ಷವೇ ನಮ್ಮ ಮಹತ್ವದ ಗುರಿ. ಆ ಮೋಕ್ಷ ಸಾಧನೆಗಾಗಿ ಅಧ್ಯಾತ್ಮ ಇದೆಯೇ ಹೊರತು, ಅರ್ಥಾತ್ ನಮ್ಮನ್ನು ನಾವು ತಿಳಿಯೋದು, ಈ ಎಲ್ಲ ಬಂಧನಗಳಿಂದ ಬಿಡಿಸ್ಕೊಳ್ಳೋದು. ಮೋಕ್ಷ ಅಂದರೆ ಮತ್ತೆ ಅದೊಂದು ದೊಡ್ಡ ಶಬ್ದ ಅಲ್ಲ, ಮತ್ತು ಇನ್ಯಾವುದು ಲೋಕವೂ ಅಲ್ಲ. ಎಲ್ಲ ಬಂಧನಗಳಿಂದ ಬಿಡಿಸ್ಕೊಳ್ಳೋದೇನಿದೆ, ಸ್ವತಂತ್ರ ಏನಿದೆ, ಅದಕ್ಕೆ ಹೆಸರೇ, ಇನ್ನೊಂದು ಹೆಸರೇ ಮೋಕ್ಷ ಅಂತ. ಹಾಗೆ ಪಡಿಲಿಕ್ಕೆ ಅಧ್ಯಾತ್ಮ ಇದೆಯೋ ಹೊರತು ಸ್ವರ್ಗಕ್ಕೆ ಹೋಗೋದಕ್ಕಲ್ಲ. ಮತ್ತು ನಿಮ್ಮ ಭಾಷೆಲಕ್ಕೆ ಮತ್ತೆ ಅದಕ್ಕೆ ಉತ್ತರ ಕೊಡೋದಿದ್ರೆ, ಸ್ವರ್ಗಕ್ಕೆ ಹೋದನು ಮತ್ತೆ ನರಕಕ್ಕೆ ಹೋಗೋಕ್ಕೂ ರೆಡಿ ಇರಬೇಕಾಗ್ತದೆ. ಸರಿ, ಸ್ವರ್ಗಕ್ಕೆ ನೀವು ಹೋಗಬೇಕು ಅಂತ ಏನಾದರೂ ಇದ್ದರೆ, ಹಾಗಾಗಿ ನರಕಕ್ಕೆ ಅದರ ಏನೋ ಒಂದು ಮಾತಿದೆ, ನೀನು ಪುಣ್ಯ ಕೆಲಸಗಳನ್ನು ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀಯ ಅಂತ. ಎಲ್ಲಿವರೆಗೆ ಪುಣ್ಯ ನಿಮ್ಮಲ್ಲಿದೆಯೋ ಅಲ್ಲಿವರೆಗೆ ಸ್ವರ್ಗದಲ್ಲಿ ಇರ್ತೀರಿ. ಪುಣ್ಯ ಖಾಲಿ ಆದಮೇಲೆ ಅಲ್ವಾ, ಅದೊಂದು ದುಡ್ಡಿದ್ದ ಹಾಗೆ, ಸಂಪತ್ತಿದ್ದ ಹಾಗೆ ಪುಣ್ಯ ಅನ್ನೋದು. ಒಂದಿನ ಖಾಲಿ ಅದು ಆಗ್ತದೆ. ಖಾಲಿ ಆದಾಗ ಮತ್ತೆ ನೀವು ನರಕಕ್ಕೆ ಹೋಗೋಕ್ಕೆ ನೀವು ರೆಡಿ ಇರಬೇಕು. ಅದಕ್ಕಿಂತ ಒಟ್ಟು ಘೋರವಾಗಿ ಏನನ್ನೋ ಎದುರಿಸಲಿಕ್ಕೆ ನೀವು ರೆಡಿ ಇರಬೇಕು. ಹಾಗಾಗಿ ನಮ್ಮ ಹಿರಿಯರು ಹೇಳಿದ್ರು, ಸ್ವರ್ಗವೂ ಬೇಡ ನರಕವೂ ಬೇಡ, ನನಗೆ ಬೇಕಾದದ್ದು ಒಂದೇ, ಮೋಕ್ಷ, ಪರಮಪದ, ಕೈವಲ್ಯ, ಸ್ವತಂತ್ರ. ಅಧ್ಯಾತ್ಮದ ಅಲ್ಟಿಮೇಟ್ ನಮ್ಮ ಗುರಿ ಯಾವುದು? ನಾವು ಅಧ್ಯಾತ್ಮದಲ್ಲಿ ಕೊಡುವಂಥ ಮಹತ್ವ ಯಾವುದಕ್ಕೆ? ಮೋಕ್ಷಕ್ಕೆ ಮಾತ್ರ. ಮೋಕ್ಷ ಬಹಳ ಸುಲಭವಾಗಿ ಸಿಗುವಂಥದ್ದು ಅಲ್ಲ ಅಂತ ತಾವು ಏನಿಲ್ಲ, ನೀವು ಯಾವುದು ಕಷ್ಟ ಅಲ್ಲ, ಯಾವುದು ಸುಲಭವೂ ಅಲ್ಲ, ಎಲ್ಲವೂ ನಮ್ಮ ಮನಸ್ಸಿನ ಮೇಲೆ ನಿಂತಿದೆ. ನೀವು ಕಷ್ಟ ಅನ್ಕೊಂಡ್ರೆ ಅದು ಕಷ್ಟವೇ, ಸುಲಭ ಅನ್ಕೊಂಡ್ರೆ ಅದು ಸುಲಭವೇ. ಯಾವುದೂ ಕಷ್ಟ ಅಲ್ಲ ಮತ್ತು ಯಾವುದೂ ಸಾಧನೆ ಇಲ್ಲದೆ ಅಲ್ಲ. ಇದನ್ನು ತಿಳಿದಿರ್ಬೇಕು ನಾವಷ್ಟೇ. ಓಕೆ, ಈಗ ಕಷ್ಟ ಅಂತ ಹೇಳಿ ತಾವು ಒಂದು ಪದ ಬಳಕೆ ಮಾಡ್ತಾ ಇದ್ದೀರಿ. ಬಹುಶಃ ಮನುಷ್ಯನಿಗೆ ಕಷ್ಟ ಬರೋದು ಸಹಜವೇ. ಅದು ಯಾವ ರೀತಿ ಕಷ್ಟ ಬೇಕಾದ್ರೂ ಬರ್ಬೋದು, ದುಡ್ಡಿಂದ ಬರ್ಬೋದು, ಮನಸ್ಸಿಗೆ ಬರ್ಬೋದು, ಆರೋಗ್ಯದಿಂದ ಬರ್ಬೋದು. ಆದರೆ ದೇವರನ್ನೇ ನಂಬಲ್ಲ ಎಷ್ಟೋ ಜನ ವ್ಯಕ್ತಿಗಳು. ನಮ್ಮ ದೇಶದಲ್ಲಿರುವಂತಹ ಇಷ್ಟು ಕೋಟಿ ಸಂಖ್ಯೆಯ ಭಕ್ತರಲ್ಲಿ ಅಥವಾ ಜನರಲ್ಲಿ ಭಕ್ತಾದಿಗಳು ಅಂತ ತೋರಿಸ್ಕೊಳ್ಳೋರು ಕಡಿಮೆ. ದೇವರನ್ನೇ ನಂಬದೇ ಇರೋರು ನಾಸ್ತಿಕರು ಅನ್ನುವಂತಹ ಒಂದು ಪದ ಬಳಕೆ ಮಾಡಬಹುದು ನಾವಿಲ್ಲಿ. ಕಷ್ಟ ಬಂದಾಗ ದೇವರು ಅಂಥೇಳಿ ಅವರು ನಂಬುತ್ತಾರೆ. ಹೌದಪ್ಪ, ನಾನು ಇವತ್ತು ಕೈ ಮುಗಿಬೇಕಿತ್ತು ದೇವರಿಗೆ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅವಾಗ ಅವ್ರಿಗೆ ಅರಿವಾಗತ್ತೆ. ಈ ಸಂಕಟ ಬಂದಾಗ ವೆಂಕಟರಮಣ ಅಂಥೇಳಿ ಒಂದು ಸಾಲು ಹೇಳ್ತೀವಲ್ಲ ನಾವು, ಇದನ್ನು ಮಾಡಿದಾಗ ಆ ಕ್ಷಣಕ್ಕೆ ನಿಜಕ್ಕೂ ಅವರ ಮನಸ್ಥಿತಿ ಅಥವಾ ಮನಸ್ಸು ಪರಿವರ್ತನೆ ಆಗುತ್ತಾ? ನಮ್ಮನ್ನು ಕೇಳಿದ್ರೆ ಇದು ಬೂಟಾಟಿಕೆ ಅಂತ, ಇದು ನಾಟಕ, ಇದರಿಂದ ಯಾವ ಪರಿವರ್ತನೆಯೂ ಆಗಲ್ಲ. ಕಬೀರ್ ಅವರೊಂದು ಮಾತು ಹೇಳ್ತಾರೆ, ದುಃಖಮೇ ಸಮೀರನ ಸಬು ಕರೈ, ಸುಖಮೇ ಕರೈ ನ ಕೋಯಿ ಅಂತ. ಸುಖದಲ್ಲಿ ಪ್ರಾರ್ಥನೆ ಮಾಡೋದನ್ನು ಕಲಿಬೇಕು, ಸುಖದಲ್ಲಿ ಭಗವಂತನಲ್ಲಿ ಶರಣಾಗೋದನ್ನು ಕಲಿಬೇಕು. ದುಃಖ ಬಂದಾಗ ಅಲ್ಲ. ದುಃಖ ಬಂದಾಗ ವೆಂಕಟರಮಣ ಅಂತ ಹೋದರೆ ನೀವು ದುಃಖದಿಂದ ಪಾರಾಗಕ್ಕೆ ಸಾಧ್ಯವೇ ಇಲ್ಲ. ಮೊದಲೇ ಯಾಕೆ ಆಗಲಿಲ್ಲ? ನೀವು ಚೆನ್ನಾಗಿತ್ತಲ್ಲ ಜೀವನ ಸುಗಮವಾಗಿತ್ತಲ್ಲ, ಆಗ ಅಹಂಕಾರದಿಂದ ಬದುಕ್ಬಿಟ್ಟು ಯಾವ ದೇವರು ಇಲ್ಲ ಯಾರೂ ಇಲ್ಲ ಅಂತ ಹೇಳಿ ಕಷ್ಟ ಬಂದಾಗ ನೀವು ದೇವ್ರಿಗೆ ಶರಣ ಆದರೆ ಒಂದು ದಿನದಲ್ಲಿ ಆಗುವಂಥದ್ದು ಅಲ್ಲ ಅದು. ಹಾಗಾಗಿ ಚೆನ್ನಾಗಿದ್ದಾಗ ನೀವು ಸುಖಮೇ ಸಮೀರನ ಸಬಕರೈ, ಕಬೀರರೇ ಹೇಳ್ತಾರೆ, ಸುಖದಲ್ಲಿದ್ದಾಗ ಪ್ರಾರ್ಥನೆ ಮಾಡಿದ್ದಿದ್ರೆ ನಿಂಗೆ ದುಃಖನೇ ಬರ್ತಾ ಇರಲಿಲ್ಲ. ನಿಂಗೆ ದುಃಖನೇ ಬರ್ತಾ ಇರಲಿಲ್ಲ. ಹಾಗಾಗಿ ಚೆನ್ನಾಗಿದ್ದಾಗ ಪ್ರಾರ್ಥನೆ ಮಾಡು. ಭಗವಂತನ ಪೂಜೆ ಯಾವಾಗ ಮಾಡಬೇಕು? ನೀನು ಚೆನ್ನಾಗಿದ್ದಾಗಲೂ ಮಾಡಬೇಕು, ದುಃಖ ಬಂದಾಗಲ್ಲ, ಕಷ್ಟ ಬಂದಾಗ ಅಲ್ಲ. ಆದರೆ ಒಂದು ತಿಳಿಯಿರಿ, ನೀವು ದೇವ್ರ ನಂಬದೇ ಇರಿ, ನೀವು ಪ್ರಾರ್ಥನೆ ಮಾಡದೇ ಇರಿ, ನೀವು ಹೇಗಾದರೂ ಇರಿ, ಎಷ್ಟೇ ಚೆನ್ನಾಗಿರಿ, ಆದರೆ ಒಂದು ದಿನ ಕಷ್ಟ ಸುಖ ಅನ್ನೋದು ಪ್ರತಿಯೊಬ್ಬರಿಗೂ ಬರ್ತದೆ, ಬರಲೇಬೇಕು. ಅದು ಕಟ್ಟಿಟ್ಟ ಬುದ್ಧಿ. ಆದರೆ ಅಧ್ಯಾತ್ಮದಲ್ಲಿದ್ದವನಿಗೆ ಒಂದು ಪ್ಲಸ್ ಪಾಯಿಂಟ್ ಇದೆ. ಕಷ್ಟ ಬಂದಾಗ, ಸುಖದಲ್ಲಿದ್ದಾಗ ಹೇಗಿದ್ನೋ ಕಷ್ಟದಲ್ಲೂ ಅವನು ಹಾಗೇ ಇರ್ತಾನೆ. ಆದರೆ ಏನನ್ನು ನಂಬದೇ ಇರೋನು, ನಾಸ್ತಿಕ ಆದವನು ಮೈನಸ್ ಏನು ಅಂತ ಹೇಳಿದ್ರೆ, ಸುಖದಲ್ಲಿದ್ದಾಗ ಚೆನ್ನಾಗಿರ್ತಾನೆ, ಕಷ್ಟ ಬಂದ ತಕ್ಷಣ ಮೃಗಿಯ ವರ್ತನೆಯನ್ನು ಮಾಡಬಹುದು. ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಜೀವನವನ್ನು ನಾವು ನೋಡಿದ್ದೀವಿ. ನನಗನ್ಸಿದ್ದು, ನಾನು ಇದನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಾನು ಅಧ್ಯಾತ್ಮವನ್ನು ನಿಮ್ಮ ಜೀವನದ ಒಂದು ಭಾಗವಾಗಿ ಇಟ್ಕೊಂಡಿದ್ರೆ, ವರ್ಷಗಟ್ಟಲೆ ನಾವು ಏಕಾಂತದಲ್ಲಿದ್ದೀವಿ, ವರ್ಷಗಟ್ಟಲೆ ಒಂದು ಹೊತ್ತು ಊಟದಲ್ಲಿದ್ದೀವಿ, ಎಂಥದ್ದೇ ಪರಿಸ್ಥಿತಿಗಳಲ್ಲೂ ಕಷ್ಟವನ್ನು ಅನುಭವಿಸಿದಾಗಲೂ ನಮ್ಮ ಮನಸ್ಸು ಒಂದು ಕ್ಷಣಕ್ಕೆ ಯೋಚನೆ ಬಂದಿರಬಹುದು, ಆದರೆ ಪೂರ್ಣವಾಗಿ ಕುಗ್ಗಿಲ್ಲ, ದುರ್ಗತಿ ಬಂದಿಲ್ಲ.
ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಅಧ್ಯಾತ್ಮ ನಮ್ಮ ಜೀವನದ ಹೇಗೆ ಸಹಜವಾಗಿ ಉಸಿರಾಡ್ತಾ ಇದ್ದೀವೋ ಹಾಗೆ ಸಹಜವಾಗಿ ಅಧ್ಯಾತ್ಮ ಅನ್ನೋದು ನಮ್ಮ ಜೀವನದ ಒಂದು ಭಾಗವಾಗಿ ಹೋಗಿತ್ತು, ಭಾಗವಾಗಿ ಇದೆ. ಆ ಕಾರಣದಿಂದಾಗಿ ಎಂಥದ್ದೇ ಪರಿಸ್ಥಿತಿ ಬಂದರೂ ನಾವು ಕುಗ್ಗಿಲ್ಲ. ಮನುಷ್ಯ ಸಹಜವಾಗಿ ಒಂದಷ್ಟು ವ್ಯತ್ಯಾಸಗಳು ಆಗೇ ಆಗ್ತದೆ, ಚಂಚಲ ಮನಸ್ಸು ಆಗೇ ಆಗ್ತದೆ. ಆದರೆ ಅದು ಕ್ಷಣಿಕವಾಗಿ ಇದ್ದು ಮತ್ತೆ ಎದ್ದು ನಿಲ್ಲುವಂತಹ ಸಾಮರ್ಥ್ಯ ಕೊಟ್ಟದ್ದೇ ಅಧ್ಯಾತ್ಮ, ಸಾಮರ್ಥ್ಯ ಕೊಟ್ಟದ್ದೇ ಆ ಭಕ್ತಿ, ಆ ಜಗನ್ಮಾತೆಯಲ್ಲಿ ನಾವು ಇಟ್ಟಂಥ ವಿಶ್ವಾಸ, ನಾವು ನಮ್ಮ ಗುರುವಿನ ಮೇಲೆ ಇಟ್ಟಂಥ ಶ್ರದ್ಧೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದನ್ನು ವಿಶ್ವಾಸದಿಂದ ಹೇಳ್ತೀವಿ. ನೀವು ಗುರುವನ್ನು ನಂಬಿದ್ರು, ದೇವರನ್ನು ನಂಬಿದ್ರು, ಎಂಥದ್ದೇ ಒಳ್ಳೆಯ ಪೂಜೆಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಒಂದಿನ ಕಷ್ಟ ಬರ್ತದೆ. ಆದರೆ ಅಧ್ಯಾತ್ಮವನ್ನೇ ನೀವು ಗಟ್ಟಿಯಾಗಿ ಹಿಡಿದಿದ್ದರೆ, ಪ್ರತಿನಿತ್ಯ ಆ ಧ್ಯಾನವನ್ನು, ಗುರು ಸ್ಮರಣೆಯನ್ನು ಯಾರು ಪ್ರತಿನಿತ್ಯ ಎಂಥದ್ದೇ ಸಂದರ್ಭದಲ್ಲೂ ಮಾಡ್ತೀರಿ, ಆ ಕಷ್ಟವನ್ನು ನಿಭಾಯಿಸುವಂಥ ಸಾಮರ್ಥ್ಯ ಬರ್ತದೆ. ಕಷ್ಟವೇ ಬರದೇ ಇರುವಂಥ ಮಾಡೋಕ್ಕಾಗಲ್ಲ, ಆದರೆ ಆ ಕಷ್ಟವನ್ನು ನಿಭಾಯಿಸುವಂತಹ ಸಾಮರ್ಥ್ಯ, ಶಕ್ತಿ ನಿಮಗೆ ಬರಬೇಕಾದ್ರೆ, ಮನೋಧೈರ್ಯ ಮನೋಸ್ಥೈರ್ಯ ನಿಮಗೆ ಬರಬೇಕಾದ್ರೆ ಅಧ್ಯಾತ್ಮದಲ್ಲಿರಿ. ಒಬ್ಬ ಸರಿಯಾದ ಗುರುವನ್ನು ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳಿ, ಎಲ್ಲವನ್ನು ಎದುರಿಸೋ ಶಕ್ತಿ ಬರ್ತದೆ. ನಾನು ಗುರುವನ್ನು ಇಟ್ಕೊಂಡಿದ್ದೀನಿ, ಆದರೂ ನಂಗೆ ಕಷ್ಟ ಬಂತು. ನನಗೆ ಯಾರೋ ಕೇಳಿದರು, ನೀವು ಹೇಳಿದಾಗೆ ಧ್ಯಾನ ಮಾಡ್ತಾ ಇದ್ದೀನಿ, ನೀವು ಹೇಳಿದಾಗೆ ಆ ಭಗವತಿಯನ್ನು ಪೂಜೆ ಮಾಡ್ತಾ ಇದ್ದೀನಿ, ಆದರೂ ನನಗೆ ಇಂಥ ಕಷ್ಟ ಬಂತು. ಹೇಳಿದೆ, ನಾನು ಹೇಳಿಲ್ಲಲ್ಲ, ಕಷ್ಟನೇ ಬರಲ್ಲ ಅಂತ ನಾನು ಹೇಳಿಲ್ವಲ್ಲ. ನಿಜ, ಕಷ್ಟ ಬರ್ತದೆ, ಆದರೆ ಅದನ್ನು ಎದುರಿಸುವ ಶಕ್ತಿ ಬರೋದು ಈಗ ಗೊತ್ತಾಗ್ತದೆ. ನೀನು ಎಂತಹ ಸಾಧಕಿ, ನೀನು ಎಂತಹ ಸಾಧಕ ಅನ್ನೋದು ಗೊತ್ತಾಗೋದು ಯಾವಾಗ? ಕಷ್ಟ ಬಂದಾಗ. ಇಷ್ಟು ಸುಲಭವಾಗಿ ಸಾಧನೆ ಮಾಡಿದ್ಯಲ್ಲ, ಆದರೆ ಕಷ್ಟವನ್ನು ಹೇಗೆ ನಿಭಾಯಿಸ್ತೀಯ ಅನ್ನೋದ್ರ ಮೇಲೆ ನೀನು ಎಂತಹ ಒಳ್ಳೆಯ ಅಧ್ಯಾತ್ಮ ಸಾಧಕ ಅನ್ನೋದು ಗೊತ್ತಾಗ್ತದೆ. ಸರಿಯಾದ ಸಾಧಕ ಆದರೆ ಎಂಥದ್ದೇ ಕಷ್ಟ ಬಂದರೂ ವಿಚಲಿತನಾಗಲ್ಲ, ಕುಗ್ಗಲ್ಲ. ಆ ರೀತಿಯಾಗಿ ನಮ್ಮ ಜೀವನದಲ್ಲೇ ನಾವು ಅದನ್ನು ನೋಡಿರೋ ಕಾರಣಕ್ಕೆ ಹೇಳ್ತೀವಿ ವಿಶ್ವಾಸದಿಂದ ಅಧ್ಯಾತ್ಮ ಮಾರ್ಗದಲ್ಲಿರಿ. ಒಬ್ಬ ಸರಿಯಾದ ಗುರುವನ್ನು ಇಟ್ಕೊಳ್ಳಿ. ಇಟ್ಕೊಂಡ ತಕ್ಷಣ ಕಷ್ಟ ಬರಲ್ಲ ಅಂತಲ್ಲ, ಅದನ್ನು ಎದುರಿಸುವ ಸಾಮರ್ಥ್ಯ ಅಂತೂ ಗಳಿಸ್ತೀರಿ ನೀವು. ಗುರುಗಳಿಗೆ ತಾವು ಮಾತಿನಲ್ಲಿ ಹೇಳ್ತಾ ಇದ್ರಿ, ನಮಗೆ ಸಾಮಾನ್ಯವಾಗಿ ಹಿರಿಯರು ಒಂದು ಮಾತು ಹೇಳ್ತಾರೆ, ಕಷ್ಟ ಯಾರಿಗೆ ಬರುತ್ತೆ, ದೇವ್ರು ಯಾರಿಗೆ ಕಷ್ಟ ಕೊಡ್ತಾನೆ, ಆ ಕಷ್ಟವನ್ನು ಎದುರಿಸುವಂತಹ ಸಾಮರ್ಥ್ಯ ಇರುವವರಿಗೆ ಕಷ್ಟ ಕೊಡ್ತಾನೆ ದೇವರು ಅನ್ನುವಂತಹ ಒಂದು ಮಾತನ್ನು ಕೇಳ್ತೀವಿ. ಹಾಗಂತ ಹೇಳಿಬಿಟ್ಟು ಅಯ್ಯೋ ಕಷ್ಟ ಬಂದ್ಬಿಟ್ಟಿದೆ, ಜೀವನದಲ್ಲಿ ನನಗೆ ಎಲ್ಲ ಮುಗಿದು ಹೋಯಿತು, ಇನ್ನು ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದ್ರ ಮಟ್ಟಕ್ಕೆ ಮನುಷ್ಯನ ಮನಸ್ಥಿತಿ ಕುಗ್ಗಿರುತ್ತೆ. ಆದರೆ ಕೈ ಹಿಡಿದು ಎತ್ತೋದಕ್ಕೆ ದೇವರು ಅನ್ನುವಂತಹ ಒಂದು ಶಕ್ತಿ ಇರುತ್ತೆ. ಆಗ ಮತ್ತೆ ನಮಗೆ ಬೇಕಾಗೋದು ಈ ಆಧ್ಯಾತ್ಮ. ಮನುಷ್ಯನಿಗೆ ಹಾಗಾದರೆ ಈ ಆತ್ಮ ಸಾಕ್ಷಾತ್ಕಾರ ಆಗುತ್ತಾ ನಿಜಕ್ಕೂ? ನೋಡಿ, ಒಂದು ಏನಂದರೆ ಈಗ ಕಷ್ಟಗಳು ಪ್ರತಿಯೊಬ್ಬನಿಗೂ ಬರ್ತಿದೆ, ಬಂದಾಗ ಮತ್ತು ಕುಗ್ಗುತ್ತಾ ಹೋಗ್ತಾನೆ, ಅದು ಸಮಸ್ಯೆ ಇರೋದು. ಹೌದು. ಹಾಗಂದ್ಬಿಟ್ಟು ನೀವು ಎಂಥದ್ದೇ ನಾವೇ ತುಂಬ ಸರಿ ಏನಾಗ್ತಿದೆ, ಅಪ್ಲಿಕೇಶನ್ ನಾವೇ ಹಾಕ್ತೀವಿ. ಕಷ್ಟಗಳು ಬರಲಿ ಅನ್ನೋ ರೀತಿಯಾಗಿ ನಾವೇ ಅಪ್ಲಿಕೇಶನ್ ಹಾಕ್ತೀವಿ. ನಮ್ಮ ಮನಸ್ಸನ್ನೇ ಅದಕ್ಕೆ ಹಣಿ ಮಾಡಿಬಿಡ್ತೀವಿ. ನನ್ನ ಜೀವನದಲ್ಲಿ ಕಷ್ಟ ಬರ್ತದೆ, ಹಾಗೆ ಇಟ್ಕೋಬಾರ್ದು ಅಂತ ನಾವು ಹೇಳೋದು. ಕಷ್ಟ ಬರಲಿ ಅನ್ನುವ ಮನಸ್ಥಿತಿ ನಮ್ಗೆ ಇಟ್ಕೋಬಾರ್ದು, ಆದರೆ ಕಷ್ಟ ಬಂದಾಗ ಎದುರಿಸುವ ಶಕ್ತಿಯನ್ನು ನಾವು ಬೆಳೆಸ್ಕೊಂಡಿರಬೇಕು. ಅದು ಬಿಟ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಬರ್ತದೆ, ನನಗೂ ಒಂದಿನ ಬರ್ತದೆ ಅಂತ ಈಗಿನಿಂದನೇ ಕಷ್ಟಕ್ಕಾಗಿ ಪ್ರಿಪೇರ್ ಆಗಬೇಡಿ ನೀವು ದಯವಿಟ್ಟು. ನಿಜ. ಯಾವಾಗಲೂ ಸುಖವಾಗಿರ್ತೀನಿ, ಚೆನ್ನಾಗಿರ್ತೀನಿ, ಅದ್ಭುತವಾಗಿರ್ತೀನಿ ಅನ್ನುವಂತಹ ಮನಸ್ಥಿತಿಯಲ್ಲಿರಿ. ಈಗ ಚೆನ್ನಾಗಿರೋದಕ್ಕೆ ಕಾರಣವಾದಂಥ ನಿಮ್ಮ ಗುರು ಇರಬಹುದು, ನೀವು ನಂಬಿದಂಥ ಇಷ್ಟ ದೈವ ಇರಬಹುದು, ಅದಕ್ಕೆ ಪ್ರತಿನಿತ್ಯ ಕೃತಜ್ಞತೆಯನ್ನು ಹೇಳಿ. ಹಾಗಂತ ಹೇಳಿ ನಾಳೆ ಕಷ್ಟ ಬರಲಿ, ಕಷ್ಟನ ನಾನು ಎದುರಿಸ್ತೀನಿ ಅಂತ ಈಗಲೇ ನೀವೇ ಅಪ್ಲಿಕೇಶನ್ ಹಾಕಬೇಡಿ ಅಷ್ಟೇ. ಆದರೆ ಅಪ್ಲಿಕೇಶನ್ ಆಗ್ತೆ ಆ ಕೃತಜ್ಞತಾ ಭಾವದಲ್ಲಿ, ಧನ್ಯತಾ ಭಾವದಲ್ಲಿ ಪ್ರತಿನಿತ್ಯ ಯಾರು ಭಕ್ತಿಯೋ ಯೋಗವೋ ಯಾವುದೋ ಒಂದು ಮಾರ್ಗದಲ್ಲಿ ಪ್ರತಿನಿತ್ಯ ಸಾಧನೆ ಮಾಡ್ತಾ ಹೋದರೆ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಮತ್ತು ಆತ್ಮ ಸಾಕ್ಷಾತ್ಕಾರ ಅನ್ನೋದು ನೋಡಿ, ಕರ್ಮ ಇರಲಿ, ಭಕ್ತಿ ಇರಲಿ ಅಥವಾ ಅಷ್ಟಾಂಗ ಯೋಗ ಇರಲಿ, ಈ ಎಲ್ಲ ಮಾರ್ಗಗಳು ಕೂಡ ಚಿತ್ತಶುದ್ಧಿಗೆ, ನಾನು ಮೊದಲೇ ಹೇಳಿದ ಹಾಗೆ. ಆದರೆ ಕೊನೆಯದೇನು? ಜ್ಞಾನ. ನಾನು ಯಾರು ಅನ್ನುವಂತಹ ಅರಿವು ಆಗ್ತದಲ್ಲ, ಅದೇ ನಿಜವಾದ ಜ್ಞಾನಯೋಗ. ಹಾಗೆ ಜ್ಞಾನಯೋಗಕ್ಕೆ ಅಥವಾ ಜ್ಞಾನವನ್ನು ಪಡೆದೇ ಹೊರತು ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ ಅಂತ ಒಂದು ಮಾತಿದೆ. ಮತ್ತು ಅದನ್ನು ತುಂಬ ಯೋಗಿಗಳಲ್ಲಿ ನಾವು ಕಾಣ್ತೀವಿ. ಕರ್ಮ ಮಾಡ್ತಾ ಮಾಡ್ತಾ ಅಲ್ಲೂ ಕೂಡ ಜ್ಞಾನಿ ಆಗಬಹುದು. ಚಿತ್ತಶುದ್ಧಿ ಆದಾಗ ಒಂದಿನ ಕರ್ಮ ಬಿದ್ದು ಹೋಗ್ತಿದೆ, ಒಂದಿನ ಭಕ್ತಿ ಬಿದ್ದು ಹೋಗ್ತಿದೆ, ಒಂದು ದಿನ ಭಕ್ತಿಯೂ ಬಿದ್ದು ಹೋಗ್ತದೆ. ನೀವು ರಾಮಕೃಷ್ಣರು ಹೇಳ್ತಾರೆ, ನಾನು ಪ್ರತಿನಿತ್ಯ ತಾಯಿ ನಿನಗೆ ಪೂಜೆ ಮಾಡ್ತಾ ಇದ್ದೆ, ಪೂಜೆ ಮಾಡದೇ ಇರೋ ಸ್ಥಿತಿ ಕೊಟ್ಟಿಯಲ್ಲ ಅಂತ. ಅವ್ರು ಪೂಜೆ ಮಾಡ್ತಾ ಇದ್ದು ಒಂದು ದಿನ ಪೂಜೆನೇ ನಿಲ್ಲಿಸ್ಬಿಡ್ತಾರೆ ಅವರು. ಯಾಕೆ? ಅವರೇ ಕಾಳಿ
ರೂಪದಲ್ಲೇ ಆಗೋದ್ರು. ಹಾಗಾಗಿ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಹೃದಯ ಅವರ ನೋಡ್ಕೊಳ್ತಾ ಇದ್ದಂಥವರು ಒಂದು ಕಿಟಕಿಯಲ್ಲಿ ನೋಡ್ತಾ ಇದ್ರು ಅವ್ರನ್ನ. ಅವರು ವಾಕ್ ಮಾಡ್ತಾ ಇದ್ರು, ಆ ಕಡೆಯ ಇನ್ನೊಂದು ಮಹಡಿನಲ್ಲಿ ವಾಕ್ ಮಾಡ್ತಾ ಇದ್ರು. ಇವರು ಕಿಟಕಿಲಿ ಕಾಣಿಸ್ತಾ ಇದ್ದಾರೆ ರಾಮಕೃಷ್ಣರು, ಈ ಕಡೆಯಿಂದ ಹೋಗ್ತಾ ಇದ್ದಾರೆ ರಾಮಕೃಷ್ಣರು, ಆ ಕಡೆಯಿಂದ ಬರ್ತಾ ಇದೆ ಕಾಳಿ. ಇದು ನೋಡಿ ಹೃದಯವೇ ನಿಂತೋಯ್ತು. ಯಾಕೆ? ಪೂಜೆಯನ್ನ ಮಾಡ್ತಾ 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 ಕಾಳಿಯೇ ರಾಮಕೃಷ್ಣರೇ ಕಾಳಿ ಆಗೋದ್ರು. ನೀವು ಪೂಜೆ ಮಾಡ್ತಾ ಮಾಡ್ತಾ ನೀವು ಕೂಡ, ಅಂದ್ರೆ ಅರ್ಥಾತ್ ಭಕ್ತಿ ಯೋಗದ ಕೊನೆಯ ಅಲ್ಟಿಮೇಟ್ ಉದ್ದೇಶ ಏನು? ಆ ಭಕ್ತಿ ಮಾಡ್ತಾ ಮಾಡ್ತಾ ನಿಮ್ಮ ಮುಂದಿರುವ ಆ ದೈವವೇ ನೀವು ಆಗಿ ಹೋಗಬೇಕು ಅಂತ. ಅರ್ಥ ಆಯ್ತಾ? ನೋಡಿ, ಯಾವತ್ತೂ ಕೂಡ ನಾವು ಒಂದು ಮಾತು ಹೇಳ್ತೀವಿ, ತಾಯಿ ಆಗದ ಹೊರತು ತಾಯಿಯ ಬೆಲೆ ಗೊತ್ತಾಗಲ್ಲ. ಹೌದು. ನೀವು ಯಾವತ್ತು ತಾಯಿ ಆಗ್ತೀರಿ, ತಾಯಿ ಯಾಕೆ ಹೀಗೆ ಹೇಳ್ತಾ ಇದ್ಲು, ತಾಯಿ ಯಾಕೆ ಹೀಗೆ ನಿಯಮಗಳನ್ನು ಹಾಕ್ತಾ ಇದ್ಲು, ತಾಯಿ ಯಾಕೆ ಹೀಗಿರಬೇಕು ಅಂತ ಹೇಳ್ತಾ ಇದ್ಲು ಅಂತ ಗೊತ್ತಾಗೋದು ಯಾವಾಗ ಅಂದರೆ ಆಕೆಯು ತಾಯಿ ಆದಾಗ. ಹಾಗೆ ತಂದೆಯ ಬೆಲೆ ಗೊತ್ತಾಗೋದು ಯಾವಾಗ? ತಂದೆ ಹೀಗೆಲ್ಲ ದುಡಿತಾ ಇದ್ದ, ಹೀಗೆಲ್ಲ ಕಷ್ಟಪಡ್ತಾ ಇದೆ, ಇಷ್ಟೆಲ್ಲ ನಮ್ಮನ್ನು ಕಷ್ಟದಿಂದ ಬೆಳೆಸಿದ್ರು ಅಂತ ಗೊತ್ತಾಗೋದು ಯಾವಾಗ? ಅವನು ತಂದೆ ಆದಾಗ. ದೇವರ ಬಗ್ಗೆಯೂ ನಿಮಗೆ ಗೊತ್ತಾಗಬೇಕಾದ್ರೆ ಕೆಳಗೆ ನಿಂತು ನೋಡಿದ್ರೆ ದೇವರು ಏನು ಅನ್ನೋದು ಗೊತ್ತಾಗಲ್ಲ. ನೀವೇ ಆ ದೇವರಾಗಬೇಕು. ನೀವೇ ದೇವರ ಆಗದ ಹೊರತು ದೇವರು ಏನು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ದೇವರೇ ನೀವು ಆಗಬೇಕು ಅಂತಿದ್ರೆ ಈ 4 ಮಾರ್ಗದಲ್ಲಿ ಯಾವುದೋ ಒಂದು ಮಾರ್ಗವನ್ನು ಆಯ್ಕೆ ಮಾಡಿ, ಅಥವಾ 4 ಮಾರ್ಗವನ್ನು ಆಯ್ಕೆ ಮಾಡಿ ಪ್ರತಿನಿತ್ಯ ಸಾಧನೆ ಮಾಡ್ತಾ ಹೋದರೆ, ಅರ್ಥಾತ್ ಆಧ್ಯಾತ್ಮಿಕ ಮಾರ್ಗದಲ್ಲಿ ಆಗ್ತಾ ಹೋದರೆ, ಸಾಕ್ತಾ ಹೋದರೆ, ಸಾಧನೆ ಮಾಡ್ತಾ ಹೋದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬ ಮನುಷ್ಯನಿಗೂ ಆ ಅಧಿಕಾರ ಇದೆ, ಆ ಸಾಮರ್ಥ್ಯ ಇದೆ, ಸಾಕ್ಷಾತ್ಕಾರವನ್ನ ಪಡೆಯುವಂತ. ರಾಮಕೃಷ್ಣರು ಪಡೆಯಬಹುದಾಗಿದ್ರೆ ನೀನು ಪಡಿಬಹುದು. ಹೌದು. ರಮಣ ಮಹರ್ಷಿ ಪಡೆಯಬಹುದಾಗಿದ್ರೆ ನೀನು ಪಡಿಬಹುದು. ವಿಶ್ವಾಮಿತ್ರರು, ವಸಿಷ್ಠರು, ಅಗಸ್ತ್ಯರು ಆ ಹಂತವನ್ನು ಮುಟ್ಟಬಹುದಾಗಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಅದನ್ನು ಮುಟ್ಟಬಹುದು. ಸಾಧನೆ ಬೇಕಷ್ಟೆ. ನಾನು ಸಾಮಾನ್ಯ, ನನಗೆ ಸಾಧ್ಯ ಇಲ್ಲ ಅಂತ ಕೂತ್ರೆ ಸಾಧ್ಯ ಇಲ್ಲ. ನಾನು ಆ ಪರಂಪರೆಗೆ ಸೇರಿದವನು, ನಾನು ಆ DNA ಸೇರಿದವನು, ನಾನೂ ಕೂಡ ಭಾರತದವನು, ಈ ಪರಂಪರೆ ನನ್ನದು, ನನಗೂ ಅದು ಸಾಧ್ಯ. ನನ್ನ ಪೂರ್ವಜರಿಗೆ ಸಾಧ್ಯವಾಗಿದ್ದು ನನಗೆ ಯಾಕೆ ಸಾಧ್ಯ ಇಲ್ಲ? ಅವರು ಪಂಚಭೂತಗಳಿಂದಾದ ದೇಹದಲ್ಲೇ ಜನಿಸಿದವರು, ಅವರು ಭೂಮಿ ಮೇಲೆ ಇದ್ದಂಥವರು, ಅವರಿಗೆ ಸಾಧ್ಯ ಆಯಿತು ಅಂತ ಆದರೆ ನಮಗೆ ಯಾಕೆ ಸಾಧ್ಯ ಇಲ್ಲ? ನಮಗೆ ಭಯ. ಅವ್ರ ರೀತಿ ಸಾಧನೆ ಮಾಡಬೇಕಾದ್ರೆ ಎಷ್ಟೋ ತ್ಯಾಗ ಮಾಡಬೇಕು. ಆ ತ್ಯಾಗ ಮಾಡಬೇಕಲ್ಲ, ಆ ಭಯದಿಂದಾಗಿ ಇದು ನನಗೆ ಸಾಧ್ಯ ಇಲ್ಲ ಅಂತ ಆರೋಪ ಮಾಡ್ಕೊಂಡು ಕೂತ್ಕೊಳ್ತೀರಿ. ಹಾಗಾಗಿ ಸಾಧ್ಯವಿಲ್ಲ ಹೊರತು ಪ್ರತಿಯೊಬ್ಬನಿಗೂ ಆ ಗುರಿಯನ್ನು, ಆ ಹಂತವನ್ನು, ಆ ಜ್ಞಾನವನ್ನು ಪಡೆಯುವಂತಹ ಪೂರ್ಣ ಹಕ್ಕಿದೆ, ಪೂರ್ಣ ಸಾಮರ್ಥ್ಯ ಇದೆ. ಈ ಜನ್ಮದಲ್ಲಿ ಆಗಲಿಲ್ಲ, ಬೇಡ, ಬಿಟ್ಟು ಹಾಕಿ. ಈ ದೇಹದಲ್ಲಿ ಆಗಲಿಲ್ಲ, ಬೇಡ, ಯಾವುದೋ ಒಂದು ದೇಹದಲ್ಲಿ ಆಗೇ ಆಗ್ತಿದೆ. ಯಾಕೆಂದರೆ ನೀನು ಅವಿನಾಶಿ, ನೀನು ನಾಶ ಹೊಂದುವಂಥವನಲ್ಲ. ದೇಹ ಬಿದ್ದು ಹೋಗ್ಬೋದು, ನಿನ್ನ ಬಟ್ಟೆ ಬದಲಾಯಿಸಿದಂತೆ ಒಂದು ದಿನ ಈ ದೇಹ ಬಿದ್ದು ಹೋಗ್ಬೋದು. ಇವತ್ತು ಸಾಧನೆ ಶುರು ಮಾಡು. ಇದೇ ಶರ್ಟಲ್ಲಿ ಜ್ಞಾನವನ್ನು ಪಡಿಬೇಕು ಅಂತ ಅನ್ಕೋಬೇಕಾಗಿಲ್ಲ. ಇನ್ಯಾವುದೋ ಒಳ್ಳೆ ಶರ್ಟ್ ಸಿಕ್ತದೆ, ಇನ್ಯಾವುದೋ ಒಳ್ಳೆ ದೇಹ ಸಿಗ್ತದೆ. ಆ ಸಿಕ್ಕಿದಂಥ ದಿನ, ಆ ದಿನ ಬಂದಾಗ ಆ ಸಾಕ್ಷಾತ್ಕಾರವನ್ನು, ಆ ಜ್ಞಾನವನ್ನು, ಅಂತಿಮ ಹಂತದ ಆ ದೈವತ್ವವನ್ನು ಪಡೆದೇ ಪಡಿತೀರಿ. ಅದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾವ ಅನುಮಾನನೂ ಬೇಕಾಗಿಲ್ಲ. ಹಾಗಾಗಿ ಅವರೆಲ್ಲ ಆದರ್ಶ ವ್ಯಕ್ತಿಗಳಾದ್ರು ಅಂತ ಖಂಡಿತ ಈ ಮುಖ್ಯನ ನಾವು ತಿಳ್ಕೊಳ್ಬಹುದು. ಈಗ ನಾವು ಪ್ರಾರ್ಥನೆ ಅಂತ ಹೇಳಿ ಬಂದಾಗ ಮಕ್ಳಿಗೆ ನಾವೇನು ಹೇಳ್ಕೊಡ್ತೀವಿ? ಒಳ್ಳೆ ವಿದ್ಯಾಬುದ್ಧಿ ಕೊಡಪ್ಪ ಅಂತ ಹೇಳಿ ಕೇಳ್ಕೊ ಅಂತ ಹೇಳ್ತೀವಿ. ನಾವೇನು ಮಾಡ್ತೀವಿ? ನಮಗೆ ಈ ಒಂದು ಆಸೆಗಳು, ಇದಕ್ಕೆ ಮಿತಿಯೇ ಇಲ್ಲ. ದುಡ್ಡು ಕೊಡಪ್ಪ, ನನಗೆ ನಾಳೆ ಈ ಒಂದು ಕಾರ್ ಕೊಡ್ಸಪ್ಪ, ಈ ಥರದ್ದು ಬೇಕಪ್ಪ, ನನಗೆ ಈ ಬಂಗ್ಲೆಯಲ್ಲಿ ಇರಬೇಕು. ಈ ಆಸೆಗಳು ಯಾವತ್ತೂ ಕೊನೆ ಆಗೋದೇ ಇಲ್ಲ. ಹಾಗೆಯೇ ಪ್ರಾರ್ಥನೆಗೂ ಕೊನೆ ಇಲ್ಲ. ಆದರೆ ನಿಜವಾದ ಪ್ರಾರ್ಥನೆಯನ್ನು ನಾವು ಯಾವ ರೀತಿ ಮಾಡಬೇಕು, ಯಾವ ಅರ್ಥದಲ್ಲಿ ಮಾಡಬೇಕು ಅಂತ ಹೇಳ್ತೀರಿ? ನೋಡಿ, ಈಗ ನಮ್ಮದೇ ಹೇಳ್ತೀನಿ, ನಮ್ಮ ಪ್ರತಿನಿತ್ಯ ಇದು ಕೊಡು, ಅದು ಕೊಡು, ಇದೇನೂ ಇಲ್ಲ ನಮಗೆ. ನಾವು ಒಂದೇ ಕೇಳೋದು, ಇಷ್ಟೆಲ್ಲ ಕೊಟ್ಟಿದೆ, ಎಂಥ ಕರುಣಾಮಯಿ ನೀನು, ನಿನಗೆ ನನ್ನ ಪೂರ್ಣ ಶರಣ, ಧನ್ಯವಾದ ಅಂತ ಹೇಳ್ತೀವಿ ನಾವು. ಹಾಗೂ ನೀನು ಕೊಡಬೇಕು ಅಂತಿದ್ರೆ ಸಾಮರ್ಥ್ಯ ಕೊಡು, ಜ್ಞಾನ ಕೊಡು. ಇನ್ನೇನು ಬೇಕಾದ್ರೂ ಸಂಪಾದಿಸ್ಕೋಬಹುದು. ನೀನು ಅದು ಕೊಡು, ಇದು ಕೊಡು ಅಂತ ಹೇಳ್ತಾ ಇದ್ರೆ ಪ್ರತಿ ಸರಿ ಬಂದು ಭಿಕ್ಷುಕನ ರೀತಿಯಾಗಿ, ಹೇಗೆ ಒಂದು ಮಾತಿದೆಯಲ್ಲ, ಅವತ್ತು ಊಟಕ್ಕೆ ಕೊಟ್ಟರೆ ಸಾಕು ಅವನಿಗೆ ಅಂತ, ಹಾಗಲ್ಲ. ಅವನಿಗೆ
ಆ ಹಣವನ್ನೇ, ಆ ದುಡಿಮೆಯನ್ನೇ, ಆ ಅನ್ನವನ್ನೇ ಸಂಪಾದಿಸ್ಕೊಳ್ಳುವಂಥ ದಾರಿಯನ್ನು ತೋರಿಸ್ಬೇಕು ಅಂತ ಹೇಗೆ ನಾವು ಮನುಷ್ಯರಾದವರು ಕಥೆಗಳ ಮೂಲಕ ತುಂಬ ಸರಿ ಹೇಳಿದ್ದೀವಿ, ಹಾಗೆ ಭಗವಂತನ ಮುಂದೆ ನಿಂತಾಗಲೇ ಈ ಥರ ಸಣ್ಣ ಸಣ್ಣ ಅಂತಹ ದೊಡ್ಡ ತಾಯಿ ಮುಂದೆ ಸಣ್ಣ ಸಣ್ಣ ಭಿಕ್ಷೆಗಳನ್ನು ಕೇಳೋದು ಬೇಡ, ದೊಡ್ಡದನ್ನೇ ಕೇಳಬೇಕು. ಏನು ಕೇಳಬೇಕು? ಜ್ಞಾನವನ್ನು ಕೇಳು. ಏನನ್ನು ಕೇಳಬೇಕು? ಸಾಮರ್ಥ್ಯವನ್ನು ಕೇಳು ಅಂತ. ಯಾವಾಗ ಸಾಮರ್ಥ್ಯ ಇದೆ, ಜ್ಞಾನ ಇದೆ, ಇನ್ನು ಸಣ್ಣ ಪುಟ್ಟ ವಿಷಯಗಳು ಯಾವ ಲೆಕ್ಕ? ನಿಜ. ಶಕ್ತಿ ಇದ್ದವನಿಗೆ ಈ ಸಣ್ಣ ಪುಟ್ಟ ವಿಷಯಗಳು ಯಾವ ಲೆಕ್ಕ? ಸಣ್ಣ ಮಗುವಿಗೆ ಇಲ್ಲಿಂದ 10 ಅಡಿ ಹೋಗ್ಬೇಕಾದ್ರೆ ದೂರ, ದೊಡ್ಡವನಿಗೆ 10 ಅಡಿ ಅನ್ನೋದು ಕೇವಲ ಒಂದು 10 ಹೆಜ್ಜೆ ಅಲ್ವಾ? ಹಾಗೆ ನೀನು ದೊಡ್ಡವನಾಗು. ಆ ದೊಡ್ಡವನಾಗುವ ತಾಕತ್ತೇನಿದೆ, ಸಾಮರ್ಥ್ಯ ಏನಿದೆ, ಶಕ್ತಿ ಏನಿದೆ, ಅದನ್ನ ಭಗವಂತನಲ್ಲಿ ಕೇಳು. ಒಂದೊಂದೇ ಹೆಜ್ಜೆಯನ್ನು ನೀನು ಇಡಿಸು ಅನ್ನೋದು ಕೇಳೋದು ಬೇಡ ಅಂತ ನಾವು ಹೇಳೋದು. ಈಗ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲರೂ ಸಾಧನೆ ಮಾಡ್ತಾ ಇರ್ತಾರೆ ಅಥವಾ ಸಾಮರ್ಥ್ಯ ಮೀರಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಜ್ಞಾನದ ಉಪಾಸನೆ ಹೇಗಾಗಬೇಕು ಅಥವಾ ಅವರೊಂದು ಆಧ್ಯಾತ್ಮ ಮಾರ್ಗದಲ್ಲಿ ನಡಿಬೇಕು ಅಂತಂದರೆ ಏನನ್ನು ಸಿದ್ಧಿಸ್ಕೊಳ್ಬೇಕು, ಏನನ್ನು ಸಾಧಿಸಬೇಕು ಅಂತ ಹೇಳ್ತೀವಿ? ಸಾಧಿಸ್ಬಿಟ್ರೆ, ಸಿದ್ಧಿಸ್ಬಿಟ್ರೆ ಇನ್ನೇನು ಮಾಡೋದೇನೂ ಇಲ್ಲ. ಅದೇ ಅಲ್ಟಿಮೇಟ್ ಅಲ್ವಾ? ನಿರಂತರವಾಗಿ ಹೋಗೋದೇ ಸಾಧನೆ ಅಂತ ಅರ್ಥ. ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅದನ್ನು ಸಂತೋಷದಿಂದ ಮಾಡಿ. ಯಾವುದೇ ಕ್ಷೇತ್ರದಲ್ಲಿರಿ ಅದನ್ನು ಸಂತೋಷದಿಂದ ಮಾಡಿ. ಆ ಜೊತೆಗೆ ದಿನದಲ್ಲಿ ನಿಮಗಾಗಿ, ನಿಮ್ಮ ದುಡಿಮೆ ಇರೋದು ಹಣಕ್ಕಾಗಿ. ಅದಕ್ಕೆ 8 ಗಂಟೆ 10 ಗಂಟೆ 15 ಗಂಟೆ ದುಡಿತೀರಿ. ಯಾಕೆ? ನಿಮ್ಮ ಹೆಸರಿಗಾಗಿ, ಕೀರ್ತಿಗಾಗಿ, ಯಶಸ್ಸಿಗಾಗಿ, ಹಣಕ್ಕಾಗಿ. ನಿಮ್ಮ ಮನಸ್ಸಿಗಾಗಿ, ನಿಮ್ಮ ಆತ್ಮಕ್ಕಾಗಿ, ನಿಮ್ಮ ದೇಹಕ್ಕಾಗಿ 1 ಗಂಟೆ, ಕೇವಲ 1 ಗಂಟೆ, 23 ಗಂಟೆ ನಿದ್ದೆ, ಊಟ, ದುಡಿಮೆ ಕೊಡಿ ಎಲ್ಲದಕ್ಕೂ. ಆದರೆ ನಿಮ್ಮ ಮನಸ್ಸಿಗಾಗಿ, ಆತ್ಮಕ್ಕಾಗಿ 1 ಗಂಟೆ ಸಮಯ ಕೊಡಬೇಕು. ಏನು ಮಾಡಬೇಕು? 1 ಗಂಟೆ ಒಂದಷ್ಟು ಎಕ್ಸಸೈಸ್ ಮಾಡಿ, ಒಂದಷ್ಟು ಪ್ರಾಣಾಯಾಮ ಮಾಡಿ, ಒಂದಷ್ಟು ಧ್ಯಾನ ಮಾಡಿ. ಹಾಗಾದರೆ ಮನುಷ್ಯನಿಗೆ ಆತ್ಮತೃಪ್ತಿ ಆಗುತ್ತಾ? ಪ್ರತಿಯೊಬ್ಬರಿಗೂ ಆಗ್ತದೆ. ಆತ್ಮತೃಪ್ತಿ ಆಗದೇನು, ಆದರೆ ಆಗಬಾರ್ದು, ಒಂದೇ ದಿನದಲ್ಲಿ ಆಗಬಾರ್ದು ಅದು ಅಂತ. ಹಾಗಾಗ್ಬಿಟ್ರೆ ಅದು ಕೊನೆ ಆಯಿತು. ಹೌದು. ಯಾವುದ್ರಲ್ಲೂ ಆತ್ಮತೃಪ್ತಿ ಇರ್ಬೋದು. ಅಧ್ಯಾತ್ಮದಲ್ಲೂ ಇಲ್ಲ ಆತ್ಮತೃಪ್ತಿ ಅನ್ನೋದು. ಆತ್ಮತೃಪ್ತಿ ಅಂದ್ರೆ ಏನು? ಕೊನೆಗೆ ಘಟ್ಟ ಮುಟ್ಟಿ ಆಯಿತು ಅಂತ. ಹಾಗೆ ಆಗ್ಬಿಟ್ಟ ಮೇಲೆ ನಿಂತು ಹೋಗ್ತದೆ ಅದು. ಹಾಗೆ ಒಂದೇ ದಿನಕ್ಕೆ ಆಗಬಾರ್ದು ಆತ್ಮತೃಪ್ತಿ. ಕೃಷ್ಣನ ಮುಂದೆ ಅರ್ಜುನ ನಿಂತು ಆತ್ಮತೃಪ್ತಿಯನ್ನು ಹೊಂದ್ಬಿಟ್ಟಿದ್ದಿದ್ರೆ 18 ಅಧ್ಯಾಯ 700 ಶ್ಲೋಕಗಳಲ್ಲಿ ಭಗವದ್ಗೀತೆ ನಮ್ಗೆ ಸಿಗ್ತಾನೆ ಇರಲಿಲ್ಲ ಅಲ್ವಾ? ಅದು 18 ಚಾಪ್ಟರ್ ಆಮೇಲೆ ಬಂದಿರಬಹುದು, ಒಟ್ಟಿಗೆ ಇರ್ಬೋದು, ಅದೇನಾದ್ರೂ ಇರಲಿ. ಆದ್ರೆ ಇವತ್ತಿಗೆ ತಕ್ಕಂತಾನೆ ಹೇಳಿದ್ರೆ ಫಸ್ಟ್ ಚಾಪ್ಟರಲ್ಲೇ ಕೃಷ್ಣ ಏನಾದರೂ ಆನ್ಸರ್ ಮಾಡಿ ಅರ್ಜುನನಿಗೆ ಸಂತೋಷ ಆಗ್ಬಿಟ್ಟು ಆ ಆತ್ಮತೃಪ್ತಿ ಆಗ್ಬಿಟ್ಟಿದ್ದಿದ್ರೆ ಒಂದೇ ಚಾಪ್ಟರ್ಗೆ ಭಗವದ್ಗೀತೆ ಮುಗಿದು ಹೋಗ್ತಿತ್ತು ಅಲ್ವಾ? 700 ಶ್ಲೋಕದವರೆಗೂ ಕೂಡ ಸಾಗಬೇಕಾದ್ರೆ ಅವನಿಗೆ ಅನಿಸ್ತಾ ಇತ್ತು ಇನ್ನೂ ಸಾಕಾಗ್ತಾ ಇಲ್ಲ, ಇನ್ನೂ ಏನೋ ಪ್ರಶ್ನೆ ಹುಟ್ಟುತ್ತಾ ಇದೆ, ಜಿಜ್ಞಾಸೆ ಹುಟ್ಟುತ್ತಾ ಇದೆ. ಆ ಜಿಜ್ಞಾಸೆಯಿಂದಾಗಿ 700 ಶ್ಲೋಕಗಳು ಅಲ್ವಾ? ಈ ಜಿಜ್ಞಾಸೆಯಿಂದಾಗಿ ಅಷ್ಟು 108 ಉಪನಿಷತ್ತುಗಳು, 150 ಅನ್ನೋದು ಇದೆ ಮಾತು. ವೇದಾಂತ, ಉಪನಿಷತ್ತು, ಪುರಾಣ ಇವೆಲ್ಲವೂ ಬಂದದ್ದು ಜಿಜ್ಞಾಸೆಯಿಂದ. ಅರ್ಥಾತ್ ಇನ್ನೂ ಏನೋ ಬೇಕು ಅನ್ನುವಂಥ ಹಪಹಪಿಯಿಂದಾಗಿ. ಆ ಹಪಹಪಿ ಇರಲಿ, ಆದರೆ ಇದ್ಯಾವುದು ಪರ್ಮನೆಂಟ್ ಅಲ್ಲ ಅನ್ನೋದು ಗೊತ್ತಿರಲಿ ಅಷ್ಟೇ. ಆದರೆ ಒಂದು ದಿನ ಆತ್ಮತೃಪ್ತಿ ಖಂಡಿತ ಆಗ್ತದೆ. ಹಾಗೆ ಆಯಿತು ಅಂದ್ರೆ ಅರ್ಥ ಏನು? ಮೋಕ್ಷ ಅಂತ ಅಷ್ಟೆ. ನಿಜ. ಈಗ ಬೇಕು ಬೇಡಗಳ ನಡುವೆ ಈಗ ನಮ್ಮ ಜನಜೀವನವನ್ನು ನಾವು ನೋಡ್ತಿದ್ದಾಗ ನಾವು ಎಲ್ಲರಿಗೂ ಹೇಳ್ತೀವಿ ಸರಿಯಾದ ಮಾರ್ಗದಲ್ಲಿ ಹೋಗಿ, ಸನ್ಮಾರ್ಗದಲ್ಲಿ ನಡೆಯಿರಿ, ಅಥವಾ ಸಕಾರಾತ್ಮಕ ಯೋಚನೆಯಲ್ಲಿರಿ, ಸಕಾರಾತ್ಮತೆ ಅದನ್ನು ಬಿತ್ತರ ಮಾಡುವಂತಹ ಒಂದು ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಆದರೆ ನಮ್ಮಲ್ಲಿ ಸಾಕಷ್ಟು ಏರುಪೇರುಗಳಾಗತ್ತೆ. ಹಲವರು ಹೇಳ್ತಾರೆ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇದೆಲ್ಲ ಯಾಕೆ ಮನುಷ್ಯನಲ್ಲಿದೆ? ನಾವು ಉಪ್ಪು ಹುಳಿ ಖಾರ ತಿಂತೀವಲ್ಲ, ಹಾಗಾಗಿ ನನ್ನ ಮನಸ್ಥಿತಿ ಬೇರೆ ಬೇರೆ ತರಹ ಹೋಗ್ತಾನೆ ಇರುತ್ತೆ ಅಂತ ಹೇಳಿ. ನಾವು ಎಷ್ಟು ಒಳ್ಳೇದು ಮಾಡೋಕ್ಕೆ ಹೋಗ್ತೀವೋ ಅಷ್ಟೇ ಕೆಡಕಾಗ್ತಾ ಇದೆ. ಸಮಾಜವನ್ನು ನೋಡೋಣ. ಸಮಾಜದಲ್ಲಿ ಇವತ್ತು ಎಷ್ಟೆಲ್ಲ ಕೆಡುಕುಗಳು ರಾರಾಜಿಸ್ತಾ ಇದೆ, ತಾಂಡವ ನಡೀತಾ ಇದೆ. ಯುದ್ಧಗಳಾಗುತ್ತೆ, ಹತ್ಯೆಗಳಾಗುತ್ತೆ, ಅಥವಾ ಯಾರೋ ಯಾರನ್ನೋ ಸಾಯಿಸ್ತಾರೆ, ಕೊಲೆ ಮಾಡ್ತಾರೆ, ಅತ್ಯಾಚಾರ ನಡೀತಾ ಇದೆ. ಇದೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆಯೇ ಆಗ್ತಾ ಇದೆ, ಈ ಜನ್ಮದಲ್ಲೇ ಆಗ್ತಿದೆ. ಇದು ಮನುಷ್ಯ ಅವನೇ ಮಾಡಿದಂತಹ ಪಾಪಕರ್ಮವೋ, ಅವನ ಕರ್ಮದ ಪ್ರತಿಫಲವೋ? ಯಾಕಿದೆಲ್ಲ ನಡೆಯುತ್ತೆ ಹಾಗಾದರೆ? ಅಲ್ಲ, ಎಲ್ಲವೂ ಕರ್ಮವೇ. ಕರ್ಮ ಮೀನ್ಸ್ ಆ್ಯಕ್ಷನ್. ಹೌದು. ನೀವೇನೋ ಮಾಡ್ತಾ ಇದ್ದೀರಿ, ಅದಕ್ಕೆ ರಿಯಾಕ್ಷನ್ ಬರ್ತಾ ಇದೆ. ಹೌದು. ನೀವು ಹೇಗೆ ಹೊಡಿತೀರಿ ಅದಕ್ಕೆ ರಿಯಾಕ್ಷನ್. ಹಾಗಾಗಿ ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತದೆ, ನೀವು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗ್ತದೆ ಅನ್ನೋದೇ ನಮ್ಮ ನಂಬಿಕೆ. ಆದರೆ ನೋಡಿ, ಮನುಷ್ಯ ಸಕಾರಾತ್ಮಕ, ಧನಾತ್ಮಕ, ಋಣಾತ್ಮಕ
ಇವೆಲ್ಲ ರೀತಿಯ ಮನಸ್ಥಿತಿಗಳು ಬರ್ತದೆ. ಈ ಕಾರಣದಿಂದಾಗಿ ಇನ್ನೊಬ್ಬರ ಮೇಲೆ ಅದಕ್ಕೆ ಸಿಟ್ಟು, ಇನ್ನೊಬ್ಬರ ಮೇಲೆ ದ್ವೇಷ, ಇನ್ನೊಬ್ಬರ ಮೇಲಿನ ಅಸೂಯೆಯಿಂದಾಗಿ ಬೇರೆ ಬೇರೆ ಥರದ ಯುದ್ಧಗಳೇ ನಡೆದು ಹೋಗ್ತಾ ಇದೆ, ತನ್ನ ಹೆಸರಿಗಾಗಿ, ತನ್ನ ಕೀರ್ತಿಗಾಗಿ, ತನ್ನ ಬೆಳವಣಿಗೆಗಾಗಿ. ಇದೆಲ್ಲವನ್ನು ನೋಡಿದಾಗ ಎಲ್ಲವನ್ನು ನಾವು ಸರಿ ಮಾಡಬಹುದಾ? ನಾವು ಉಪಾಸನದಲ್ಲಿ ಒಂದಷ್ಟು ನಿಯಮ ಇಟ್ಕೊಂಡಿದ್ದೀವಿ. ಭಾಳ ಸುಲಭವಾದ ನಿಯಮ ಏನು? ಇಡೀ ಜಗತ್ತನ್ನು ಉದ್ಧಾರ ಮಾಡ್ತೀವಿ ಅಂತ ಹೋಗೋದು ಬೇಡ. ನಮ್ಮ ಕೆಲಸ ಏನು? ನನಗೇನೋ ಒಂದಷ್ಟು ಯೋಗ ಗೊತ್ತಿದೆ, ಧ್ಯಾನ ಗೊತ್ತಿದೆ, ಅಧ್ಯಾತ್ಮದಲ್ಲಿ ಒಂದು ಸಣ್ಣ ಪುಟ್ಟ ಏನೋ ಗೊತ್ತಿರೋದನ್ನು 4 ಜನಕ್ಕೆ ಹೇಳ್ತೀನಿ. ನನ್ನ ಜೀವನ ಸರಿ ಹೋಗಿದೆ, ಅದರಿಂದಾಗಿ ಅವ್ರ ಜೀವನವೂ ಸರಿ ಹೋಗಬಹುದು. ಇಷ್ಟು ಕೆಲಸ ಅಂದರೆ ನಮ್ಮ ಮನೆಯ ಸುತ್ತೆಲ್ಲ ವಾತಾವರಣ ಫಸ್ಟ್ ಶುದ್ಧಿ ಮಾಡೋಣ ಅಂತ. ಇಡೀ ಜಗತ್ತಿನ ಉದ್ಧಾರ ಅಥವಾ ಜಗತ್ತನ್ನೇ ಸರಿ ಮಾಡ್ತೀವಿ ಅಂತ ಹೊರಟಾಗ ಪ್ರಾಬ್ಲಮ್ ನಮಗೂ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಅಂತ. ಅದಕ್ಕೆ ರಮಣರದು ಒಂದು ಮಾತಿದೆ, ಜಗತ್ತಿನ ಉದ್ಧಾರ ಕಡೆಗೆ ನೀನು ಹೋಗಬೇಡ, ಮೊದಲು ಆತ್ಮೋದ್ಧಾರ ಮಾಡು. ನಿನ್ನ ಜಗತ್ತಿಗೆ ಕೊಡಬಹುದಾದ ದೊಡ್ಡ ಕೊಡುಗೆ ಯಾವುದು ಅಂದರೆ ನಿನ್ನ ಆತ್ಮೋದ್ಧಾರ ಅಂತ. ನಿನ್ನ ಆತ್ಮದ ಉದ್ಧಾರ ನೀನು ಮಾಡ್ಕೊಂಡ್ಬಿಟ್ರೆ ನೀನು ಜಗತ್ತಿಗೆ ಕೊಡುವ ದೊಡ್ಡ ಕೊಡುಗೆ ಅದು ಅಂತ. ಹಾಗಾಗಿ ಬುದ್ಧ ಕೂಡ ಕೊನೆಗಾಲದಲ್ಲಿ ಆನಂದನಿಗೆ ಹೇಳೋದು, ಕೊನೆಯ ಮಾತು ಏನು, ನನಗೇನು ಹೇಳ್ತೀರಿ, ಆಶೀರ್ವಾದ ಮಾಡ್ತೀರಿ, ಕೊನೆಯ ಕ್ಷಣದಲ್ಲಿ ದೇಹ ಬಿಡ್ತಾ ಇದ್ದೀರಿ, ನೀವು ಏನು ಆಶೀರ್ವಾದ ಮಾಡ್ತೀರಿ? ಆತ್ಮದೀಪೋ ಭವ. ಅದಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ ಅಂತ. ಅರ್ಥ ಆಯ್ತಾ? ನಾವು ಅಧ್ಯಾತ್ಮ ಸಾಧಕರು ಇದ್ರ ಕಡೆಗೆ ಹೋಗೋಣ, ನಮ್ಮ ಸುತ್ತ ಸರಿ ಮಾಡೋಣ, ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋಣ, ಸಾಧ್ಯವಾದಷ್ಟು 4 ಜನಕ್ಕೆ ಒಳ್ಳೆಯದನ್ನು ನಾವು ಮಾಡ್ತಾ ಹೋಗೋಣ. ಇಡೀ ಜಗತ್ತಿನ ಯುದ್ಧ, ಇಡೀ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ನಡೀತಾ ಇರುವಂಥ ಅನಾಹುತಗಳನ್ನೆಲ್ಲ ನೋಡಿದಾಗ ನಿರಾಶೆ, ಋಣಾತ್ಮಕತೆ ನಮ್ಮಲ್ಲೂ ಹೆಚ್ಚಾಗೋಗ್ತದೆ. ಏನಪ್ಪ ಇಷ್ಟು ಇನ್ನು ಸರಿ ಮಾಡೋಕ್ಕಾಗಲ್ವೇನೋ ಅನ್ನೋಂಥ ಸ್ಥಿತಿ ಬಂದುಬಿಡ್ತದೆ. ಹಾಗಾಗಿ ನಮ್ಮನ್ನು ನಾವು ಸರಿ ಮಾಡಿಕೊಳ್ತಾ ಅದ್ರ ಜೊತೆಗೆ ನಮ್ಮ ಸುತ್ತ ಇರೋರ ಜೊತೆ ಸರಿಯಾಗಿ ನಡ್ಕೊಳ್ತಾ ಹೋದರೆ ತನಗೆ ತಾನೇ ಅದು ಪರಿವರ್ತನೆ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು ಉಪಾಸನದಲ್ಲಿ ಏನು ಹೇಳ್ತೀವಿ? ಸ್ವಸ್ಥ ವ್ಯಕ್ತಿ. ಸ್ವಸ್ಥ ವ್ಯಕ್ತಿ ಅಂದರೆ ಆರೋಗ್ಯ ಅಂದರೆ ಫಿಸಿಕಲ್, ನಾಟ್ ಓನ್ಲಿ ಫಿಸಿಕಲಿ, ಎಮೋಷನಲಿ, ಇಂಟೆಲೆಕ್ಚುವಲಿ ಎಲ್ಲ ರೀತಿಯಾಗೂ ಸರಿ ವ್ಯಕ್ತಿ ಸರಿ ಆದರೆ ಅವನ ಮನೆ ಸರಿ ಹೋಗ್ತದೆ. ವ್ಯಕ್ತಿ ಸರಿ ಆಗ್ತಾ ಹೋದರೆ ಮನೆ ಸರಿ ಹೋಗ್ತದೆ. ಮನೆಗಳು ಸರಿ ಆಗ್ತಾ ಹೋದರೆ ಮನಸ್ಸುಗಳು, ಇಡೀ ಸಮಾಜ ಸ್ವಸ್ಥ ಆಗ್ತಾ ಹೋಗ್ತದೆ. ಅದಕ್ಕೆ ನಾವೇನು ಹೇಳಿದ್ವಿ ಉಪಾಸನದಲ್ಲಿ? ಸ್ವಸ್ಥ ವ್ಯಕ್ತಿ, ಸ್ವಸ್ಥ ಕುಟುಂಬ, ಸ್ವಸ್ಥ ಸಮಾಜ. ಏಕ್ದಮ್ ಸ್ವಸ್ಥ ಸಮಾಜಕ್ಕೆ ಹೋಗ್ಬಿಟ್ರೆ ಇಲ್ಲಿ ಮನುಷ್ಯಗಳು ಎಲ್ಲ ರೋಗಿಷ್ಠ ಮನಸ್ಸುಗಳಾಗಿದೆ ಅಲ್ವಾ? ಸಮಾಜ ಸರಿ ಮಾಡೋಕ್ಕಾಗಲ್ಲ. ಆಗ ಮನಸ್ಸುಗಳು ಸೇರಿ ಸಮಾಜ ಇದೆ. ಹಾಗಾಗಿ ಮೊದಲಿಗೆ ನಾವು ಇಲ್ಲಿಂದ ಶುರು ಮಾಡೋಣ, ಬೇಸಿಕ್ಕಿಂದ ಶುರು ಮಾಡೋಣ. ಇವತ್ತಿಗಾಗದೆ ಹೋಗ್ಬೋದು, ಆದರೆ ನಾವು ಬಹಳ ಧನಾತ್ಮಕವಾಗಿದ್ದೀವಿ, ತುಂಬ ಪಾಸಿಟಿವ್ ಆಗಿದ್ದೀವಿ. ನಮ್ಮ ಕಾಲದಲ್ಲಿ ಆಗದೇ ಇರಲಿ. ನಮಗೆ ನಮ್ಮ ಹಿರಿಯರು ಹಳ್ಳಿ ಕಡೆ ನಾವು ತುಂಬ ತಿರುಗ್ತಾ ಇತ್ತು. ಎಷ್ಟು ಹಳ್ಳಿಗಳನ್ನು ತಿರುಗಿದ್ದೀನಿ, ಎಷ್ಟು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಉಳಿದಿದ್ದೀನಿ. ಅಲ್ಲಿ ನೋಡಿದಾಗ ಅಲಿಬೇಕಾದ್ರೆ ವಯಸ್ಸಾದವ್ರು ನಿಂತು ಗಿಡ ನೆಡ್ಸೋರು. ನಾನು ಹೋಗಿ ಕೇಳಿದ್ದೀನಿ ತುಂಬ ಜನ, ಯಾಕೆ ಸ್ವಾಮಿ ಬಿಸಿಲಲ್ಲಿ ನಿಂತ್ಕೊಂಡು ಗಿಡ ನೆಟ್ಕೊಂಡು ಏನು ಮಾಡ್ತಾ ಇದ್ದೀರಿ? ಹಂಗೇನಿಲ್ಲ ಸ್ವಾಮಿ, ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಬೇಕಾಗ್ತದೆ, ಪಾಪ ಅವು ಏನು ಮಾಡುತ್ತವೆ ಮುಂದಕ್ಕೆ ಅಂತ ಹೀಗೆ ಹೇಳಿದ್ದಿದೆ. ಮತ್ತು ನಿಮಗೆ ನಮಗೆ ನಮ್ಮ ಅಪ್ಪನ ಕಾಲದಲ್ಲಿ ನೋಡಿ ನೆಟ್ಟಿದ್ದಾನೆ, ಆಲದ ಮರ ಇದೆ, ಅದಿದೆ, ಇದಿದೆ. ನನ್ನ ಸತ್ರೂ ಸುಡಲಿಕ್ಕೆ ನೋಡಿ ಇದು ಒಂದು ಮರ ಇದೆ ಅಂತ ಹೇಳಿದ್ದಿದೆ. ಯಾರೋ ನೆಟ್ಟಿದ್ದು, ಇವತ್ತಿಗೆ ಅವ್ರಿಗೆ ಉಪಯೋಗ ಆಗ್ತಾ ಇದೆ. ಅದಕ್ಕೆ ನಾನು ನೆಡ್ತಾ ಇದ್ದೀನಿ, ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಉಪಯೋಗ ಆಗಲಿ ಅಂತ. ಹಾಗೆ ಉಪಾಸನೆ ಇವತ್ತು ಶುರು ಮಾಡಿದ್ದೀವಿ. ಇವತ್ತಾಗದೇ ಇದ್ರೆ ಅಡ್ಡಿ ಇಲ್ಲ, ಆದರೆ ಒಂದು ದಿನ ಒಳ್ಳೆಯದಾಗ್ತದೆ. ಇಡೀ ಜಗತ್ತು ಆ ಪ್ರೀತಿಯಿಂದ, ಪ್ರೇಮದಿಂದ, ಆಧ್ಯಾತ್ಮಿಕತೆಯಿಂದ ಬೆಳಗುವ ಶಕ್ತಿ ಇದೆ. ಅದಕ್ಕೆ ಭಾರತವೇ ಆತ್ಮ. ಪ್ರಪಂಚದ ಆತ್ಮ ಯಾವುದು ಅಂದರೆ ಭಾರತ. ಭಾರತದ ಆತ್ಮ ಯಾವುದು ಅಂದರೆ ಅಧ್ಯಾತ್ಮ. ಭಾರತ ಏನಾದರೂ ಅಧ್ಯಾತ್ಮ ಬಿಟ್ಟರೆ ಭಾರತ ಹೋಯ್ತು. ಭಾರತ ಹೋಯ್ತು ಅಂದರೆ ಇಡೀ ಪ್ರಪಂಚ ಹೋಯ್ತು. ನಿಜ. ಈ ಭಾರತ ಅನ್ನುವಂತಹ ಒಂದು ಪದದಲ್ಲಿ ಭಾವ ಇದೆ, ರಾಗ ಇದೆ, ತಾಳ ಇದೆ. ಹಾಗಾಗಿ ನಿಮ್ಮಲ್ಲೂ ಕೂಡ ಒಂದರ್ಥದಲ್ಲಿ ಈ ಉಪಾಸನದಲ್ಲಿ ಎಲ್ಲದರ ಉಪಾಸನೆ ಇದೆ ಅಂತ ಹೇಳಿ ನಾನು ಈ ಮುಖೇನ ತಿಳಿಸ್ಲಿಕ್ಕೆ ಬಯಸ್ತೀನಿ. ಸಾಧ್ಯವಾದಷ್ಟು ನಾವೆಲ್ಲರೂ ಕೂಡ ಎಲ್ಲರನ್ನ ತಿಳಿದು ಬದುಕೋಣ, ತುಳಿದು ಬದುಕೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ತಾವು ತಿಳಿಸ್ಕೊಟ್ರಿ. ಇಲ್ಲಿ ನಿಜಕ್ಕೂ ಒಂದರ್ಥದಲ್ಲಿ ಅಲ್ಲ, ಎಲ್ಲ ಅರ್ಥದಲ್ಲೂ ಜ್ಞಾನದ ಉಪಾಸನೆ ಆಗ್ತಾ ಇದೆ. ಇನ್ನು ಮುಂದೆಯೂ ಕೂಡ ಹಲವಾರು ಸಂಚಿಕೆಗಳಲ್ಲಿ ಜ್ಞಾನದ ಉಪಾಸನೆ ನಿರಂತರವಾಗಿ ನಡ್ಕೊಂಡು ಬರಲಿ ಅಂತ ಹೇಳ್ತಾ ಜ್ಞಾನೋಪಾಸನಾ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೂ ಕೂಡ ಇಷ್ಟು ಹೊತ್ತು ಇಷ್ಟು ಪ್ರಶ್ನೆಗಳ ಮೂಲಕ ಜನಕ್ಕೆ ನಮ್ಮ ಒಂದಷ್ಟು ವಿಷಯನ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು.
ಬಹುಶಃ ನಿಮ್ಮೆಲ್ಲರಿಗೂ ಈ ಜ್ಞಾನೋಪಾಸನ ಕಾರ್ಯಕ್ರಮ ಸಾಕಷ್ಟು ಇಷ್ಟ ಆಗಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ನೀವು ಮಾಡಬೇಕಾದಂತಹ ಕೆಲಸ ಇಷ್ಟೇ, ನಮ್ಮ ಚಾನಲ್ನ ಈ ಒಂದು ಕಾರ್ಯಕ್ರಮವನ್ನು ಎಲ್ರಿಗೂ ಕೂಡ ನೀವು ಶೇರ್ ಮಾಡೋದ್ರ ಮುಖೇನ ಮತ್ತಷ್ಟು ಜ್ಞಾನದ ವೃದ್ಧಿ ಅಥವಾ ನಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ನಿರಂತರ ಪ್ರೋತ್ಸಾಹ ಇದೇ ತರಹ ಶೇರ್ ಮಾಡೋದ್ರ ಮುಖೇನ ಇರಲಿ ಅನ್ನುವಂಥದ್ದು ನಮ್ಮಗಳ ಅಭಿಲಾಷೆ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ಹೊತ್ತು ಜ್ಞಾನೋಪಾಸನ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುತ್ತೆ. ನೋಡ್ತಾ ಇರಿ, ಇದು ನಿಮ್ಮ ಪ್ರೀತಿಯ ಉಪಾಸನಾ ಫೌಂಡೇಶನ್ನ ಜ್ಞಾನೋಪಾಸನ ಕಾರ್ಯಕ್ರಮ.